ಫುಲ್ ಕಾಣಿಸ್ತದೆ. ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ಅಲ್ಲ ಅಲ್ಲಿ ನೋಡೋರಿಗೆ ಉಲ್ಟಾಗ್ಬಿಟ್ಟದು ಅಂತ ಸರ್. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ತಥಾಗತ ವಿಶ್ವಕಾರುಣಿಕ 22 ರಾಷ್ಟ್ರಗಳಲ್ಲಿ ತಮ್ಮ ಮಧ್ಯ ಮಾರ್ಗವನ್ನು ಪ್ರಚುರಗೊಳ್ಳುವಂಥ ಸಂದೇಶವನ್ನು ನೀಡಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರು ವಿಶ್ವದ ಜ್ಞಾನದ ಚಿಹ್ನೆ ಈ ದೇಶದ SC ST OBC ಜನಾಂಗದವರಿಗೆಲ್ಲರಿಗೂ ಕೂಡ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನವನ್ನು ಶಾಸನಬದ್ಧವಾಗಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚರಣಾರವಿಂದಗಳಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, HD ಕೋಟೆಯಲ್ಲಿ ಗೆಳೆಯರ ಬಳಗ ಅಥವಾ ಜನಜಾಗೃತಿ ವೇದಿಕೆಯನ್ನು ರೂಪಿಸಿಕೊಂಡು ಈ ಭಾಗದಲ್ಲಿ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಮತ್ತು ಬುದ್ಧರ ವಿಚಾರಧಾರೆಗಳನ್ನು, ಸಂದೇಶಗಳನ್ನು ಪ್ರಚುರಪಡಿಸುವ ಸಲುವಾಗಿ ಗೆಳೆಯರೆಲ್ಲ ಸೇರಿಬಿಟ್ಟು ಒಂದು ಜನಜಾಗೃತಿ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಸಂರಚನೆ ಮಾಡಿ ಇವತ್ತಿನ ದಿವಸ ನಿಮ್ಮೆಲ್ಲನೂ ನೋಡ್ತಕ್ಕಂಥ ಸೌಭಾಗ್ಯ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ HD ಕೋಟೆ ತಾಲೂಕಿನ ಮತ್ತು HD ಕೋಟೆ ಪಟ್ಟಣದಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆ ಸಲ್ಲಿಸುತ್ತೇನೆ. ಅದರಲ್ಲೂ ವಿಶೇಷವಾಗಿ ಆಶ್ಮತಿ ಚಂದ್ರಕಲಾ ಮೇಡಮ್ ಅವರು, ನಮ್ಮ ಉಮೇಶ್ ಅವರು, ಇತರ ಅವರ ತಂಡದವರೆಲ್ಲರೂ ಕೂಡ ತುಂಬ ಶ್ರಮವಹಿಸಿ ಆ ರಣಮಂಡಲದಿಂದ ಈ ಮಹಿಷ ಮಂಡಲಕ್ಕೆ ನನ್ನನ್ನು ಕರೆಸೋದಕ್ಕಾಗಿ ವೈಯಕ್ತಿಕವಾಗಿ ಅವರ ಕುಟುಂಬದವರಿಗಾಗಿ ಅವರ ಗೆಳೆಯರಿಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕ್ರಾಂತಿಕಾರಿ ಭೀಮವಂದನೆ ಸಲ್ಲಿಸುತ್ತೇನೆ. ಸ್ನೇಹಿತರೆ, ನಾನು ಮಾತನಾಡೋ ಪೂರ್ವದಲ್ಲಿ ಇವ್ರದಂತೂ ಮುಗಿದ ಕೆಲಸ, ಕರ್ಷರ ಮುಗಿತಾವ ಕೆಲಸ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನಾನು ನಿರ್ದಾಕ್ಷಿಣ್ಯವಾಗಿ ಆಕಾರ ಸಹಿತ ವಿಷಯ ಮಂಡನೆ ಮಾಡಲು ಅಥವಾ ಡಿಪ್ಲೊಮೆಟಿಕ್ ಆಗಿ ವಿಷಯ ಮಂಡನೆ ಮಾಡಲು ಅದಾಗ ಪ್ರಜ್ಞಾವಂತರಾಗಿರ್ತಕ್ಕಂಥ ನನ್ನನ್ನು ಇವ್ಯಾಲ್ಯುವೇಷನ್ ಮಾಡ್ತಕ್ಕಂಥ ತಮ್ಮ ಹೊರಟಿರ್ತಕ್ಕಂಥದ್ದು. ನಿರ್ದಾಕ್ಷಿಣ್ಯವಾಗಿ ಮಾತಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತೀನಿ. ಡಿಪ್ಲೊಮೆಟಿಕ್ ಅಂತೂ ಬರಲ್ಲ, ನನಗೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಯಾರು ಬರಂಗಿಲ್ಲ, ಏನು ಕೊಟ್ಟರು ಬರಂಗಿಲ್ಲ. ಸೊ ನೀವೆಲ್ಲ ಶಾಂತ ಚಿತ್ತಲಿಂದ ವಿಪಸನ ಒಂದು ಬಾಡಿ ಲ್ಯಾಂಗ್ವೇಜ್ಲಿಂದ ಹೇಳೋದು ನೋಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ರಿ ಅಂದಂಗೆ ಅನಿಸ್ತು. ನಾನು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತೀನಿ. ಈ ವೇದಿಕೆ ಮೇಲೆ ಎಲ್ಲರೂ ಗಣ್ಯಮಾನ್ಯರಿದ್ದಾರೆ. ನನ್ನ ಶೋಷಿತ ಸಮಾಜದ ವಿವಿಧ ಗಣ್ಯರು ಕೂಡ ವೇದಿಕೆ ಮೇಲೆ ಅದಾರ. ಅವ್ರಿಗೊಂದು ಮಾತು ಹೇಳಿ ನಾನು ಮುಂದುವರಿತೀನಿ. ನನ್ನ ಮಾತು ಏನಂದರೆ, ಕನಕ ನಾಯಕರಾಗಲಿ, ಅಂಬಿಗರ ಚೌಡಯ್ಯ ಆಗಲಿ, ನಾರಾಯಣ ಗುರು ಆಗಲಿ, ಟಿಪ್ಪು ಸುಲ್ತಾನ್ ಆಗಲಿ, ಬಸವಣ್ಣ ಆಗಲಿ, ಇವರೆಲ್ಲರೂ ಕೂಡ ತಥಾಗತ ಗೌತಮ ಬುದ್ಧರ ಮಧ್ಯಮ ಮಾರ್ಗವನ್ನು ಅನೌಪಚಾರಿಕವಾಗಿ ಒಪ್ಪಿಕೊಂಡು ಅದನ್ನು ಈ ಸಮಾಜದಲ್ಲಿ ಅಳವಡಿಸುವುದರ ಜೊತೆಗೆ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮವಹಿಸಿರ್ತಕ್ಕಂಥ ಈ ದೇಶದ ಬಹುಜನ ಚಿಂತಕರವರು. ಅವರೆಲ್ಲರ ಪರವಾಗಿ ಬಸವಣ್ಣನವರು ಹೇಳಿರ್ತಕ್ಕಂಥ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಆರಂಭಿಸ್ತೀನಿ. ಬಸವಣ್ಣನವರು ಹೇಳ್ತಾರೆ, ಶರಣರ ಮಹಿಮಾ ತಿಳಿಯದಣ್ಣ, ಶರಣರ ಮಹಿಮಾ ತಿಳಿಯದಣ್ಣ, 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 ಜಾತಿ ಭೇದವಿಲ್ಲ, ಸೂತಕವೇನಿಲ್ಲ, ಅಜಾತಂಗೆ ಕುಲವೇ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಯಾವ ವ್ಯಕ್ತಿಯ ಮಸ್ತಿಷ್ಕದಲ್ಲಿ, ಯಾವ ವ್ಯಕ್ತಿಯ ಹೃದಯದಲ್ಲಿ ಈ ಜಾತಿ ಅಂತಕ್ಕಂಥ ಅನಿಷ್ಟ ಪ್ರಡಂಭೂತ
ವಾಸ ಮಾಡುವುದಿಲ್ಲೋ ಆ ವ್ಯಕ್ತಿಗಳು ಮಾತ್ರ ಬಹುಜನರ ಚಳವಳಿ, ಬಹುಜನರ ವಿಚಾರ ಕ್ರಾಂತಿ, ಬಹುಜನ ಚಿಂತನೆ ಸಭೆಗಳಿದ್ದು ಬಂದು ಕೊಡ್ತಾರೆ. ಕರೆದಾಗ ಬಂದು ಕೊಡ್ತಾರೆ. ಎಷ್ಟೋ ಜನ ಕರೆಯದ್ರು ಕೂಡ ಬಂದು ಕುಂದಿರ್ತಕ್ಕಂಥ ನೋಡಿ. ಯಾಕಂದ್ರೆ ಅದು ಅವ್ರ ಜೀನ್ಸ್ನಲ್ಲಿ ಇರ್ತದೆ. ದೇಶದ ರಾಜರು ನಾವಿದ್ದೀವಿ, ಆದರೆ ಮನುವಾದಿಗಳ ವಿಕೃತ ಮನೋಧೋರಣೆಗಾಗಿ ಅಥವಾ ಅವರ ಒಡೆದಾಳುವ ನೀತಿಯಿಂದಾಗಿ ನಾವು ಹಲವಾರು ಜಾತಿ ಉಪಜಾತಿಗಳು ಪಂಗಡಗಳಾಗಿ ನಾವು ವಿಭಜನೆಗೊಂಡಿದ್ದೀವಿ. ನಾವು ಸಂಘಟನಾತ್ಮಕವಾಗಿ ಸುಶಿಕ್ಷಿತರಾಗಿವಿ. ನಮಗೆ ಕಾನೂನು ನಮ್ಮ ಜೊತೆಗಿದೆ. ನಾವೆಲ್ಲರೂ ಈಗಲಾದರೂ ಕೂಡ ಒಂದು ಸಂಸ್ಕೃತಿಗೆ, ಒಂದು ಸಾಮಾಜಿಕ ಚಳವಳಿಗೆ ಒಗ್ಗೂಡೋದ್ರ ಮೂಲಕ ನಾವು ನಮ್ಮ ತನವನ್ನು ಪುನರ್ ಸ್ಥಾಪಿಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬಂದಿರತಕ್ಕಂಥವ್ರು ಮಾತ್ರ ಇಂಥ ಸಭೆ ಸಮಾರಂಭಗಳಿಗೆ ಬರ್ತಾರೆ. ಅದಕ್ಕೆ ಕಾಶಿರಾಮ್ ಸಾಹೇಬರು ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲೋ, ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲೋ ಆತ ಒಂದು ಅನಾಥ ಮಗು ಇದ್ದ ಹಾಗೆ. ಆತನನ್ನು ಯಾರು ಎತ್ತುಕೊತಾರೋ ಅವನಿಗೆ ಅಪ್ಪ ಅಂತ ಬಿಡುತ್ತದೆ. ಅರ್ಥ ಆಯ್ತು ನಿಮಗೆ? ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರೋದಿಲ್ಲ, ಅದನ್ನೇ ಬಾಬಾ ಸಾಹೇಬ್ರು ಹೇಳುದು, ಯಾವ ವ್ಯಕ್ತಿಗೆ ಇತಿಹಾಸ ಗೊತ್ತಿರೋದಿಲ್ಲ ಆತ ಚರಿತ್ರೆ ನಿರ್ಮಾಣ ಮಾಡಲಾರಂತ. ಬಾಬಾ ಸಾಹೇಬ್ರನ್ನು ಅವರ ಅನುಯಾಯಿ ರಾಜಕೀಯ ಚಳವಳಿಯನ್ನು ಯಥಾಸ್ಥಿತಿಯಾಗಿ ಪರಿಪೂರ್ಣವಾಗಿ ಈ ದೇಶದಲ್ಲಿ ಜಾರಿಗೆ ತಂದಿರತಕ್ಕಂಥ ಒಬ್ಬ ರಾಜಕೀಯ ಯುಗ ಪ್ರವರ್ತಕ ಮಾನ್ಯವರು ಕಾಶಿರಾಮ್ ಸಾಹೇಬರು. ಬಾಬಾ ಸಾಹೇಬರ ಸಾಮಾಜಿಕ ಚಳವಳಿಯನ್ನು ಯಥಾರೀತಿಯಾಗಿ ಭಾರತದಾದ್ಯಂತ ಯಥಾರೀತಿಯಾಗಿ 1956ರಿಂದ 75ರವರೆಗೆ ಭಾರತೀಯ ಭೀಮಸೇನಾ ಮೂಲಕ ಸಾಮಾಜಿಕ ಚಳವಳಿ ಯಥಾರೀತಿಯಾಗಿ ದೇಶದಲ್ಲಿ ಹುಟ್ಟಾಕಿರ್ತಕ್ಕಂಥ ಯುಗ ಪ್ರವರ್ತಕರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಸೊ ಬಾಬಾ ಸಾಹೇಬರು ಇತಿಹಾಸವಲ್ಲವ ಚರಿತ್ರೆ ನಿರ್ಮಾಣ ಮಾಡ್ತಾರಂತ ಹೇಳಿದ್ರೆ ಅವರ ಅನುಯಾಯಿ ಆಗಿರ್ತಕ್ಕಂಥ ಅಭಿಮಾನಿ ಅಲ್ಲ, ಭಕ್ತ ಅಲ್ಲ, ಕಾಶಿರಾಮ್ ಸಾಹೇಬ್ ನೆನ್ಪಿಟ್ಕೋರಿ. ಭಕ್ತ ಅಲ್ಲ, ಅವರ ಅಭಿಮಾನಿ ಅಲ್ಲ, ಅನುಯಾಯಿ ಆಗಿರ್ತಕ್ಕಂಥ ಮಾನ್ಯವರು ಕಾಶಿರಾಮ್ ಸಾಹೇಬ್ ಹೇಳ್ತಾರೆ, ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲೋ ಆತ ಒಬ್ಬ ಅನಾಥ ಮಗು ಇದ್ದಾಗಿರ್ತಾನೆ. ಅವನನ್ನು ಯಾರು ಎತ್ತುಕೋತಾರೆ ಅವನಿಗೆ ಅಪ್ಪ ಅನ್ಕೋ ತಿರುಗಾಡ್ತಾರಂತ. ಬಹುಶಃ ಈಗ ನೀವು ಸಂವಿಧಾನದ ವಿಧಿ 330 ಆಯ್ಕೆಗೊಳ್ತಕ್ಕಂಥ ಸಂಸದರಾಗಿರ್ಬೋದು, ಸಂವಿಧಾನದ ವಿಧಿ 332 ಆಯ್ಕೆಗೊಳ್ತಕ್ಕಂಥ ಎಲ್ಲ ವಿಧಾನಸಭಾ ಸದಸ್ಯರಾಗಿರ್ಬೋದು, ಒಂದು ವೇಳೆ ಚರಿತ್ರೆ ಗೊತ್ತಿದ್ರೆ ಅವರು ಸಮಾಜ ಕಡೆಗೆ ಹೊಳೆ ನೋಡ್ತಾ ಇದ್ರು. ನಿಮ್ಮದು ಕಾಂಡ ಮುಗಿಸ್ರಿ, ನಾ ಮಾತಾಡ್ತೀನಿ. ನೀವು ಕೊಟ್ಟು ಹೋರಿ. ಇನ್ನೊಂದು ವಿಷಯ ನಿಮ್ಗೆ ದಯವಿಟ್ಟು ನಿಮ್ಗೆ ಗಮನ ತರ್ತಾ ಇದೆ. ನಂಗೆ ಇದು ಪುಸ್ತಕ ಕೊಟ್ಟರೆ ನಮ್ಮ ಕಾರ್ಯಕ್ರಮ ಆಯೋಜಕರು ಬಹುಶಃ ಓದಬೇಕು. ಇದು ನಾನು ಕೂತ್ ನೋಡಿದೆ ಪೇಜ್ ನಂಬರ್ 28-29ರಲ್ಲಿ 28-29 ನೋಡಿದೆ. ಸಂವಿಧಾನದ ಚಾರಿತ್ರಿಕ ಏನಿದೆ. ನೀವು ಯಾರೇ ಕಮ್ಯುನಿಸ್ಟ್ ಅವರಿಗೆ, ಕಾಂಗ್ರೆಸ್ ಅವರಿಗೆ, ಬಿಜೆಪಿ ಅವರಿಗೆ, BSP ನಾನು ಯಾರು ಇಲ್ಲ. ಈ ಪುಸ್ತಕ ನೋಡಿದಾಗ ಗೊತ್ತಾಯ್ತು ಇದೊಂದು ಪ್ಲಾಟ್ಫಾರ್ಮ್ ಮಾಡಿರಂತ. ಏನು ಪ್ಲಾಟ್ಫಾರ್ಮ್ ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ಇದು ಪ್ಲಾಟ್ಫಾರ್ಮ್ ಮಾಡಿರ್ತಕ್ಕಂಥ ಪುಸ್ತಕ. ಜನರನ್ನು, ಬಾಬಾ ಸಾಹೇಬರ ಅನುಯಾಯಿಗಳನ್ನು, ಬುದ್ಧರ ಅನುಯಾಯಿಗಳನ್ನು ತಮ್ಮ ಸಭೆಗಳಿಗೆ ಕರೆಸ್ಬೇಕು. ನೋಡ್ರಪ್ಪ, ಇದು ಬರೆದದ್ದು ಬಾಬಾ ಸಾಹೇಬರ ಪುಸ್ತಕದ ಸಂವಿಧಾನ ಪುಸ್ತಕ ಅಂತಾರೆ, ಸಂವಿಧಾನ ಅಲ್ಲ, ಇದು ಅವ್ರು ಬರೆದದ, ಅದಕ್ಕೆ ನಾವು ಪ್ರಿಂಟ್ ಹಾಕಿವಿ, ನಿಮಗೆಲ್ಲ ಬರೀ 25-50 ರೂಪಾಯಿ ಕೊಡ್ಲತ್ತೀವಿ ಅಂತಕ್ಕಂಥ ನಿಮ್ಮ ಭಾವನೆಗಳನ್ನು ಮತಗಳಾಗಿ ಪರಿವರ್ತನೆ ಮಾಡಲು ರೂಪಿಸಿರ್ತಕ್ಕಂಥ ಇದು ಕೃತಿ ಅಂತ ನನಗೆ ಗೊತ್ತಿತ್ತು. ಯಾಕೆ ಈ ಕೃತಿ ಅಂತಂದರೆ 1919 ಇದು ಹೇಳಿ ನಾನು ವಿಷಯಕ್ಕೆ ಬರ್ತೀನಿ. ವಿಷಯಕ್ಕೆ ಬಂದಿಲ್ಲ ನೀನು. 1919ರಿಂದ ಸೌತ್ ಪ್ರೊ ಕಮಿಷನ್ ಬಂದಾಗ, 1928ಕ್ಕೆ ಸರ್ ಜಾನ್ ಸೈಮನ್ ಅವರ ಕಮಿಷನ್ ಬಂದಾಗ, 1930 ಸೆಪ್ಟೆಂಬರ್ ತಿಂಗಳು ನಡೆದಿರ್ತಕ್ಕಂಥ ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್, 1931ರಲ್ಲಿ ನಡೆದಿರ್ತಕ್ಕಂಥ ನವೆಂಬರ್ನಲ್ಲಿ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್, ದೇನ್ 1937ರಲ್ಲಿ ನಡೆದಿರ್ತಕ್ಕಂಥ ಪ್ರಥಮ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳು, 1945 ಡಿಸೆಂಬರ್ನಿಂದ 1946 ಜುಲೈಲಿ ನಡೆದಿರ್ತಕ್ಕಂಥ ಇಂಟ್ರಿಮ್ ಗೌರ್ಮೆಂಟ್ ಚುನಾವಣೆಯಲ್ಲಿ ಬಾಬಾ ಸಾಹೇಬರು ಪಟ್ಟಿರ್ತಕ್ಕಂಥ ಕಷ್ಟ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ತೊಂದರೆ, ಬಾಬಾ ಸಾಹೇಬರ ಕಾಲು ಬಿದ್ದು ಈ ಸಂವಿಧಾನ ಬರೀಲಿಕ್ಕೆ ಹೆಂಗೆ ಕರ್ಕೊಂಡು ಬಂದರು ಅಂತಕ್ಕಂಥ ಚಾರಿತ್ರಿಕ ಏನಲ್ಲಿ ಒಂದು ಮಾತು ಕೂಡ ಇದರಲಿಲ್ಲ. ಬದಲು ಆರ್ಟಿಕಲ್ 42, ಆರ್ಟಿಕಲ್ 32 ಫಂಡಮೆಂಟಲ್ ರೈಟ್ಸ್ ಎನಿವೆ, ಆರ್ಟಿಕಲ್ 51 ಮೂಲಭೂತ ಕರ್ತವ್ಯ, ಆರ್ಟಿಕಲ್ 51H, ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬರೀ ಇವೆ. ಇವೆಲ್ಲರಿಗೂ ಗೊತ್ತಿವು. ಇವು ನಾವು ಮಾಸ್ತರ್ಗಳು ಶಾಲೆಗೆ ಹೇಳ್ತೀವಿ ಮಕ್ಕಳಿಗೆ, ಮಾಸ್ತರ್ಗಳು. ಇದು ಮಾಸ್ತರ್ಗಳು ಹೇಳೋದಾಗ್ಬಾರ್ದು. ಅದಕ್ಕಾಗಿ ಇಂಥ ಕೃತಿಗಳು ನೋಡೇ ನಾನು ಸಂವಿಧಾನದ ಪಿತಾಮಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಒಂದು ಸಂಶೋಧನಾ ಕೃತಿ ರಚನೆ ಮಾಡಿದ್ದೇನೆ. ಆಯೋಜಕರಲ್ಲಿ 7 ಸೆಟ್ ಅವಿವೆ, ಯಾರಿಗೆ ಬೇಕು ಅವರು 7 ಮಂದಿ ತೊಗೊಂಡು ಹೋಗ್ಬೋದು. ಸೊ ಇರಲಿ, ಅದಕ್ಕೆ ಇದ್ರ ಕಡೆ ನಾವು ಜಾಗೃತರಾಗಿರ್ಬೇಕು. ಯಾಕಂದರೆ ಒಂದು ವೇಳೆ ಈ ಪುಸ್ತಕದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ರಚನಾ ಸಮಿತಿಗೆ ಬರಬೇಕಾದ್ರೆ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನವರು, ಆಗಿನ ಜನಸಂಘದವರು, ಈಗಿನ BJP ಎಲ್ಲರೂ, ಕಮ್ಯುನಿಸ್ಟ್ BJP ಎಲ್ಲ ಮಿಕ್ಸಪ್ ಆಗ್ಯಾವೆ. ಅಂದ್ರೆ ಟೋಟಲಿ ಮನುವಾದಿ ಮಸ್ತಿಷ್ಕ ಜನರು ಬಾಬಾ ಸಾಹೇಬ್ರಿಗೆ ಎಷ್ಟು ತೊಂದರೆ ಕೊಟ್ಟರೆ ಅನ್ನೋದು ಒಂದು ಅಂಶ ಕೂಡ ಇದಿರಲಿಲ್ಲ. ಬಾಬಾ ಸಾಹೇಬ್ರ ಸಂವಿಧಾನ, ನೀವು ಯಾವಾಗಲಾದರೂ ಸಂವಿಧಾನ
ರಚನಾ ಸಮಿತಿಯ ಸಭೆ ಚರ್ಚೆ ಇಟ್ಟಾಗ ವಕೀಲರು ಕರ್ರಿ, ಜಡ್ಜಸ್ ಕರ್ರಿ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ ಕರ್ರಿ, ಜೊತೆಗೆ ಅವರು ನಿಮ್ಮ ಮಾವದಿರದಾರಲ್ಲ RSS BJPದು ಅವ್ರಿಗೆ ಕರ್ರಿ, ಪ್ರತಾಪ್ ಶಿವಮೊಗ್ಗಲ್ಲಿ ಯಾರ ಕೆಲಕ ಅವಾಗ ನಾನು ಮಾತಾಡ್ತೀನಿ. ಈ ವಿಷಯಾಂತರ ಆಗ್ತದೆ, ಬೇಡ, ದಯವಿಟ್ಟು ಇದ್ರ ಕಡೆ ಗಮನ ಇರಲಿ ಬಿಡಿ. ಆಮೇಲೆ ಎರಡನೇದಾಗಿ ತುಂಬ ನಾವು ಬೇರೆಯವ್ರನ್ನ ಬೈತಾ ಇದ್ದೀವಿ ಬಾಬಾ ಸಾಹೇಬ್ ವಿಚಾರದಲ್ಲಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಕಾಲೀನ ಶೋಷಿತರು, ಇದು ಆ ಸಬ್ಜೆಕ್ಟ್ ಟೈಟಲ್ ಮಾಡಿರ್ತಕ್ಕಂಥವ್ರಿಗೆ ಧನ್ಯವಾದಗಳು. ಅದು ಶಿಷ್ಟಾಚಾರದ ಮೇಲೆ ಅದು ಆ ರೀತಿ ಲೈನ್ ಆಗಿದೆ. ಅಂದರೆ ಎಷ್ಟೋ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರೀತಾರೆ, ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂತ ಬರೀತಾರೆ, ಏನೇನೋ ಬರೀತಾರೆ ಮನಸ್ಸಿಗೆ ಬಂದಂಗೆ. ಅದಕ್ಕೆ ಹೇಳ್ತಾರೆ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ಆಲ್ವೇಸ್. ಸೊ ಅದು ತುಂಬ ಶಿಷ್ಟಾಚಾರದಲ್ಲಿ ಮಾಡಿದರೆ ಅದು ಕಾರ್ಯಕ್ರಮ ಆಯೋಜಕರು ಅಭಿನಂದನೆಗಳು. ಬಾಬಾ ಸಾಹೇಬ್ರ ಹೆಸರನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತ ಬರೀಬೇಕು. ಮಾತಾಡಬೇಕಾದ್ರೆ ಅಂಬೇಡ್ಕರ್ ಹಾಗೆ ಇದ್ದಾನೆ, ಅಂಬೇಡ್ಕರ್ ಹೀಗೆ ಇದ್ದಾನೆ ದಯವಿಟ್ಟು ಮಾತಾಡಬೇಡಿ. ಅವ್ರು ಬಾಬಾ ಸಾಹೇಬ್ ಈ ದೇಶದ ಎಲ್ಲ ಅಪ್ಪ ಅಂದ್ರೆ ಅಪ್ಪ ಯಾರಾದ್ರೂ ಇದ್ರೆ, ಎಲ್ಲ ಅಪ್ಪಂದ್ರಕ್ಕಿಂತ ದೊಡ್ಡ ಅಪ್ಪ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬರು. ಅದನ್ನ ನೀವು ತಿಳ್ಕೊಂಡ್ರೆ ನೀವು ಈ ರೀತಿ ಬಾಬಾ ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಮಾತಾಡೋಂಗಿಲ್ಲ ಕೂಡ. ನೀವು ನೋಡಿ, ಕ್ರಿಸ್ಟೋಫರ್ ಜೆಫ್ರಿನ್ ಫಾರಿನಿಂದ ಬಂದು ಬಾಬಾ ಸಾಹೇಬ್ ಪುಸ್ತಕ ಬರೆದಿರ್ತಕ್ಕಂಥವ್ರು, ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತ ಬರೀತಾರೆ. ಗೇಲ್ ಆಪ್ಟೆ ಫಾರಿನಿಂದ ಬಂದಿರತಕ್ಕಂಥವ್ರು ಬಾಬಾ ಸಾಹೇಬ್ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ, ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಾರೆ. ಅಷ್ಟೇ ಅಲ್ಲ, 1999 ಭಾರತಕ್ಕೆ ಬಂದುಬಿಟ್ಟು ಭಾರತದಲ್ಲಿ ಬಾಬಾ ಸಾಹೇಬರ ಯೋಗದಾನ ಮತ್ತು ಭಾರತದ ಸಂವಿಧಾನ ಕುರಿತು ಎ ಡೆಮೋಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ 1997 ಪೇಜಿನ ಕೃತಿ ಬರೆದಿರ್ತಕ್ಕಂಥ ಗ್ರ್ಯಾನ್ಯುಲ್ ಆಸ್ಟಿನ್ ಆಗಿರ್ಬೋದು. ಹೀಗೆ ವಿದೇಶದ ಎಲ್ಲ ಪ್ರೊಫೆಸರ್ಸು, ಉತ್ತರ ಭಾರತದ ಎಲ್ಲ ಪ್ರೊಫೆಸರ್ಸು, ಎಲ್ಲ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು ಬಾಬಾ ಸಾಹೇಬ್ರ ಸಂಬೋಧನೆ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಮುಂದಿನ ದಿನಮಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಪರಬಳಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ನನ್ನ ಮಾತಿಗೆ ಬರ್ತೀನಿ. ಸ್ನೇಹಿತರೆ, ಬಾಬಾ ಸಾಹೇಬ್ರ ಬಗ್ಗೆ ಇಲ್ಲಿ ಎರಡು ವಿಷಯ ಕೊಟ್ಟಿದ್ದೀನಿ ನಾನು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಕಾಲೀನ ಶೋಷಿತರು. ಬಾಬಾ ಸಾಹೇಬ್ರ ಬಗ್ಗೆನೇ ಮಾತಾಡ್ಬೇಕಾದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತ ಮಾತಾಡ್ಬೇಕಾದ್ರೆ ನನಗೆ 380 ವರ್ಷ ಬೇಕಾಗುತ್ತೆ ಆ ವಿಷಯ ಅದಿಟ್ಟೇ ಮಾತಾಡ್ಲಿಕ್ಕೆ. ಹ್ಯಾಂಗ ಪ್ರಶ್ನೆ ಮಾಡ್ಬೋದು. ಪ್ರಪಂಚದಲ್ಲಿಯ 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಪ್ರಬಂಧಗಳನ್ನು, ಗ್ರಂಥಗಳನ್ನು, ಪುಸ್ತಕಗಳನ್ನು ಬರೆತಿರ್ತಕ್ಕಂಥ ಪ್ರಪಂಚದ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅಷ್ಟು ವಿಷಯದಲ್ಲಿ ಯಾರು ಬರೆದಿಲ್ಲ. ಕಾರ್ಲ್ ಮಾರ್ಕ್ಸನ್ ಅನ್ನೋ ಲಕ್ಷಿಸಿ ಮಾತಾಡಬೇಕಾದ್ರೆ ಅವ್ರು ಏನು ಬರೆದ್ರು ಎಕನಾಮಿಕ್ಸ್ ಥಾಟ್ಸ್ ಬೇಕೇಳಿ. ಅದಕ್ಕೆ 1999 ನೊಬೆಲ್ ಪಾರಿತೋಷಿಕ ವಿಜೇತರಾಗಿರ್ತಕ್ಕಂಥ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಏನ್ರಿ ನೀವೆಲ್ಲ ಯುರೋಪ್ ಖಂಡದಲ್ಲಿ ಎಕನಾಮಿಕ್ಸ್ನ ತಂದೆ ಕಾರ್ಲ್ ಮಾರ್ಕ್ಸ್ ಆದರೆ ಏಷ್ಯಾ ಖಂಡದಲ್ಲಿ ಎಕನಾಮಿಕ್ಸ್ನ ತಂದೆ ನೀವು ಅಂತ ಪ್ರಶ್ನೆ ಮಾಡಿದಾಗ ಪತ್ರಕರ್ತರು ಕೇಳಿದಾಗ ಅವಾಗ ಅಮೃತ ಸೇನ್ ಅವರು ಹೇಳ್ತಾರೆ, ಇಲ್ಲಪ್ಪ ಅರ್ಥಶಾಸ್ತ್ರದಲ್ಲಿ ನಮ್ಮ ಅಪ್ಪ ಅಂತ ಯಾರಾದ್ರೂ ಇದ್ರೆ ಅದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು. ಸೊ ಅಂತ ಆಮೇಲೆ ಇನ್ನೊಂದು ಒಂದು ಜರ ಓಡಾಟ ಮಾತಾಡೇನ್ರಿ ನಡೀತದೆ. ಇನ್ನೂ ಅಷ್ಟೇ ಅಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹೇಳೋದು, ನೀವು ಹೇಳೋದು, ಅಥವಾ ಮನೋವಾದಿ ಮಸ್ತಿಷ್ಕದ ಜನರು ಮಾತಾಡೋದು ಬೇಡ. ಪ್ರಪಂಚದ ಗಣ್ಯರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ನಾವು ಅವಲೋಕನ ಮಾಡಿ ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಬಾಬಾ ಸಾಹೇಬ್ ಕೆಪಾಸಿಟಿ ಏನಂತ ಗೊತ್ತಾಗುತ್ತೆ. ಒಂದೊಂದು ಸಾರಿ ಅನಿವಾರ್ಯತೆ ಹೆಂಗೆ ಬರ್ತದೆ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ 2016 ತೆಗೆದುಕೊಳ್ಳಿ. 2016ರಲ್ಲಿ ಇದೇ ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನೀರಾವರಿ ಮತ್ತು ಗಂಗಾ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಉಮಾ ಭಾರತಿಯವರು ನೀರಾವರಿ ಮತ್ತು ಗಂಗಾ ಕಲ್ಯಾಣ ಸಚಿವೆ ಕೆಲಸ ಮಾಡ್ತಿರ್ತಾರೆ. ಅವರು ಅನಿವಾರ್ಯವಾಗಿ 2016ರಲ್ಲಿ ಡಾಕ್ಯುಮೆಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ 1942ರಿಂದ 2016ರವರೆಗೆ ಆ ಇಲಾಖೆಯಾಗಿರ್ತಕ್ಕಂಥ ಆಗು ಹೋಗುಗಳು 2 ಪಾರ್ಟ್, ಬಿಫೋರ್ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್ ಮಾಡಬೇಕಾಗುತ್ತೆ. 1942ರಿಂದ 46ರ ಕಾಲಘಟ್ಟದ ದಾಖಲೆಗಳನ್ನು ದಾಖಲೆ ಮಾಡ್ತಾ ಇಷ್ಟು ದೊಡ್ಡದೊಂದು ಡಾಕ್ಯುಮೆಂಟ್ರಿ ಆಗುತ್ತೆ. ದಯವಿಟ್ಟು ಪತ್ರಕರ್ತ ಸಹೋದರರು ಗೂಗಲ್ದಲ್ಲಿ ಸಿಗುತ್ತದೆ, ದಯವಿಟ್ಟು ಅದನ್ನು ಪ್ರಿಂಟ್ ಹಾಕೋರು. ಆ ಪುಸ್ತಕ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆ ಪುಸ್ತಕ ಸಲಕ್ಕೆ HC ಮಾದೇವ್ ಸಾಹೇಬ್ರು ಮನೆಗೆ ಬಂದು ತಗೊಂಡು ಬಂದರು. ಅದು ನಿಮ್ಗೆ ಗೂಗಲ್ದಲ್ಲಿ ಅವೈಲೇಬಲ್ ಇದೆ. ಪುಸ್ತಕ ಹೆಸರೆಂದರೆ ಫಾದರ್ ಆಫ್ ವಾಟರ್ ರಿಸೋರ್ಸ್, ಫಾದರ್ ಆಫ್ ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ಈ ಪುಸ್ತಕ ಹೆಸರು. ಈ ಪುಸ್ತಕ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಂಟ್ ಹಾಕಿರ್ತಾರೆ, ದಯವಿಟ್ಟು ಗೂಗಲ್ದಲ್ಲಿ ಪ್ರಿಂಟ್ ತಗೋರಿ. ಈ ಪುಸ್ತಕದಲ್ಲಿ ಉಮಾ ಭಾರತಿಯವರು ಬರೀತಾರೆ ಏನಂದ್ರೆ, ನಾನು ಎಂಥ ಸೌಭಾಗ್ಯವತಿ ಇದ್ದೀನಿ ಅಂತ. ನಾನು ಎಂಥ ಸೌಭಾಗ್ಯವತಿ ಇದ್ದೀನಿ. ಕಾರಣ ಏನಂದ್ರೆ
1942ರಿಂದ 1946ರವರೆಗೆ ಈ ಖಾತೆಯನ್ನು ನಿರ್ವಹಿಸಿ ಈ ದೇಶಕ್ಕೆ ನೀರಾವರಿ ಯೋಜನೆಗಳು ಬಾಕ್ರಾನಂಗಲ್ ಆಗಿರ್ಬೋದು, ಹೀರಾಕೋಡ್ ಆಗಿರ್ಬೋದು, ಸೋನ್ ಕಣ್ಣಿ ಆಗಿರ್ಬೋದು, ಈ ದೇಶಕ್ಕೆ ನೀರಾವರಿ ಯೋಜನೆಗಳನ್ನು ರೂಪಿಸಿಕೊಟ್ಟಿರ್ತಕ್ಕಂಥ ಒಬ್ಬ ತಂತ್ರಜ್ಞಾನಿ, ಸಾಮಾಜಿಕ ವಿಜ್ಞಾನಿ, ಒಬ್ಬ ಸೈಂಟಿಸ್ಟ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರ್ವಹಿಸಿರ್ತಕ್ಕಂಥ ಈ ಖಾತೆ ನಾನು ನಿರ್ವಹಿಸ್ತಾ ಇದ್ದೀನಲ್ಲ, ಅದಕ್ಕಾಗಿ ನಾನು ತುಂಬಾ ಪುಣ್ಯವಂತರು ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ ಅಂದ್ರೆ RSS ಒಬ್ಬ ಕಟ್ಟ ಕಾರ್ಯಕರ್ತ ಆಗಿರ್ತಕ್ಕಂಥ ಉಮಾಭಾರತಿ ಹೇಳ್ತಾರೆ. ಅಂದ್ರೆ ಎಂತ ಅನಿವಾರ್ಯತೆ ಇದೆ ಅಂದ್ರೆ ಬಾಬಾ ಸಾಹೇಬರನ್ನು ತೆಗೆದು ಹಾಕ್ತಕ್ಕಂಥವ್ರು, ಬಾಬಾ ಸಾಹೇಬರನ್ನು ನಂಬದೇ ಇರ್ತಕ್ಕಂಥವ್ರು ಕೂಡ ಒಂದೊಂದು ಪರಿಸ್ಥಿತಿ ಹಿಂಗೆ ಬರುತ್ತೆ, ನಂಬಲೇಬೇಕಾಗಿರ್ತವೆ ಅಂತ ಅನಿವಾರ್ಯತೆ ಬರುತ್ತೆ. ಸೊ ಅಂತ ನಂಬಲೇಬೇಕು. ಯಾಕೆ ನಂಬಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಂದ್ರೆ ನಿಮಗೆ ಸೂರ್ಯ ಗೊತ್ತಿದೆ, ಜನ ಎಷ್ಟೇ ಕೊಳಕಿರ್ಲಿ ಹುಡುಕಿರ್ಲಿ, ಜನರು ಎಷ್ಟೇ ಕೊಳಕಿರ್ಲಿ ಹುಡುಕಿರ್ಲಿ, ಆತ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಬೆಳಕು ಕೊಡ್ತಾನೆ. ನೋಡಂಗಿಲ್ಲ ಇವತ್ತು ಮೋಸಗಾರನ, ಕೊಳಕದನ, ಹುಡುಕದನ. ಹಾಗೆಯೇ ಜನ ಎಷ್ಟೇ ಕೊಳಕು ಮನುಷ್ಯನ ಹುಡುಕು ಜನರಿರಲಿ, ಜನ ಎಷ್ಟೇ ಕೊಳಕು ಮನುಷ್ಯನ ಹುಡುಕು ಜನರಿರಲಿ, ಇಡೀ ದೇಶದ ಜನಾಂಗದವರಿಗೆ ಜಾತಿ ಧರ್ಮ ನೋಡ್ಲಾರ್ದೇನೆ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಜ್ಞಾನ ಸೂರ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದು ನಿಮಗೆ ಜಾತಿವಾದಿ ಜನರಿಗೆ ನಿಮಗೆ ಗೊತ್ತಿಲ್ಲ, ಆಮೇಲೆ ನಿಮಗೆ ಸಹರಣಿ ಮಾಡ್ಕೊಳ್ತಕ್ಕಂಥದ್ದಾಗಲ್ಲ. ಇನ್ನೊಂದು ಗೊತ್ತಾ ನಿಮ್ಗೆ, ಯಾಕೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಆ ಕಲ್ಲು ದೇವರ, ಮೂರು ದೇವರ ಭಕ್ತಿ, ದೇವರು, ಅಂಧಶ್ರದ್ಧೆ, ಕಂದಾಚಾರ ತುಂಬಿ ಒಳಗೆ ಹೋಗೋದು. ನಿಮ್ದು ಇದೆಲ್ಲ ತಿಪ್ಪಿ ಇದೆ ನಿಮ್ದು. ತಿಪ್ಪ್ಯಾಗ ನೀವು ಸಾಗೋನಿ ಗಿಡ ಹಾಕ್ರಿ, ಬಾಳೆ ಗಿಡ ಹಾಕ್ರಿ, ಏನು ಬೆಳಲ್ಲ ತಿಪ್ಪ್ಯಾಗಿ ತಿಪ್ಪಿ ಖಾಲಿ ಮಾಡಿ ಅದರಲ್ಲಿ ಗೊಬ್ಬರ ಜೊತೆ ಒಂದಿಷ್ಟು ಮಣ್ಣು ಹಾಕಿ ನೀವು ಹೂವನ್ನು ಬೆಳೆಸ್ಬೋದು, ಹಣ್ಣನ್ನು ಬೆಳೆಸ್ಬೋದು. ಈ ತಿಪ್ಪಿಯನ್ನು ಹೊರ ಹಾಕ್ತಕ್ಕಂಥ ಸಾಮರ್ಥ್ಯ ಸಹಜ ಜನರಿಗೆ ಬರಂಗಿಲ್ಲ. ಯಾವ ವ್ಯಕ್ತಿ ಬಾಬಾ ಸಾಹೇಬ್ ಓದ್ತಾನೋ ಆ ವ್ಯಕ್ತಿಗೆ ಮಧ್ಯಮ ಮಾರ್ಗ ಸಿಗುತ್ತೆ, ಮಧ್ಯದಲ್ಲಿ ಹೋದ್ರೆ ನಡವರ್ಕ್ ಹೋದ್ರೆ ಧಮ್ಮ ಸಿಗುತ್ತೆ. ಅಂತ ವ್ಯಕ್ತಿ ಮಾತ್ರ ಆ ತಿಪ್ಪಿಯನ್ನು ಖಾಲಿ ಮಾಡಿ ಆ ಗೊಬ್ಬರದ ಜೊತೆಗೆ ಮಣ್ಣನ್ನು ಹಾಕಿ ಪ್ರಫುಲ್ಲವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದಿಲ್ಲ ಅಂದ್ರೆ, ಬಾಬಾ ಸಾಹೇಬ್ ಈ ದೇಶದಲ್ಲಿ ಹುಟ್ಟಿದಂದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ನೋಡಿ. ನೀವೆಲ್ಲ ಎಲ್ಲ ಜಾತಿ ಜನಾಂಗರು, ನಾನು ಅವರನ್ನು ಮುಚ್ಚಿ ಇವರನ್ನು ಮುಚ್ಚಿಟ್ಟು ಮಾತಾಡಲ್ಲ. ಎಲ್ಲ ಜಾತಿ ಜನಾಂಗದವರು ಪರಿಸ್ಥಿತಿ ಹೆಂಗಿರ್ತಿತ್ತು. ಅದಕ್ಕೆ ಈಗ ಫಸ್ಟ್ ಯಾರ್ಯಾರ ಪರಿಸ್ಥಿತಿ ಹೆಂಗದ ಅನ್ನೋದಕ್ಕಿಂತ ಮೊದಲು ಬಾಬಾ ಸಾಹೇಬ್ರು ಯಾರು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ನಾವೆಲ್ಲ ಸಾಮಾಜಿಕ ಚಳವಳಿಯಲ್ಲಿ ತೊಡಗಿವಿ ಸರ್. ನಾವು 75ರಿಂದ ಬಿ ಕೃಷ್ಣಪ್ಪರ ಜೊತೆ ಕೆಲಸ ಮಾಡಿವಿ, ಇವ್ರ ಜೊತೆ ಕೆಲಸ ಮಾಡಿ, ಅವ್ರ ಜೊತೆ ಕೆಲಸ ಮಾಡಿವಿ. ಬಾಬಾ ಸಾಹೇಬ್ರು ಯಾರಂತ ಇಡೀ ಕರ್ನಾಟಕದ ಜನರಿಗೆ ಗೊತ್ತಿದೆ. ಆದರೆ ಬಾಬಾ ಸಾಹೇಬ್ರು ಏನು ಅಂತ ಕೇವಲ 5% ಜನರಿಗೆ ಗೊತ್ತಿದೆ. ಸ್ವಾತಂತ್ರ್ಯ ಸಿಕ್ಕು 73 ವರ್ಷ ಇತ್ತಲ್ಲ, ಕೇವಲ ಒಂದು 5% ಜನರಿಗೆ. ಈ ದೌರ್ಬಲ್ಯಕ್ಕೆ ಕಾರಣ ಏನು? ಇದಕ್ಕೆ ನಾವು ಮೈಕ್ರೋ ಪ್ಲಾನಿಂಗ್ ಮಾಡಬೇಕಾಗ್ತದೆ, ರಿಸರ್ಚ್ ಮಾಡಬೇಕಾಗ್ತದೆ. ಈ ದೌರ್ಬಲ್ಯಕ್ಕೆ ಕಾರಣ ಏನು? ಸೊ ಈ ದೌರ್ಬಲ್ಯಕ್ಕೆ ಕಾರಣ ಕ್ಷೇತ್ರ ಕಾರ್ಯಕ್ಕೆ ಕೊಡಗಕ್ಕೆ ಹೋದಾಗ, ಮಂಗಳೂರಿಗೆ ಹೋದಾಗ, ನಗರಕ್ಕೆ ಹೋದಾಗ, ಎಲ್ಲ ಮಂಡ್ಯ ಈ ಕಡೆ ಎಲ್ಲ ತಿರುಗಾಡಿದಾಗ ನನ್ನ ಅಧ್ಯಯನಕ್ಕೆ ದಕ್ಕಿರ್ತಕ್ಕಂಥದ್ದು ಏನಂದರೆ, ಬಾಬಾ ಸಾಹೇಬರು ಏನು ಅಂತಕ್ಕಂಥದ್ದು ಭಾಗಶಃ ಜನರಿಗೆ ಇನ್ನೂ ಯಾಕೆ ತಲುಪಿಲ್ಲ ಅಂದರೆ ಅದಕ್ಕೆ 2 ಕಾರಣಗಳು ಹುಟ್ಟಿತು. 2 ಕಾರಣ ಸಿಕ್ಕು. ಏನಂದರೆ, ನಮ್ಮ ಜನಾಂಗ ಕಿತ್ತು ತಿಂತಕ್ಕಂಥ ಬಡತನದಿಂದ ಬಂದಿರತಕ್ಕಂಥವ್ರು, ಅಂಧಶ್ರದ್ಧೆಯಿಂದ ಬಳಲ್ತಕ್ಕಂಥ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಇಂಗ್ಲೀಷ್ ಕಲಿಸ್ತಕ್ಕಂಥ ತುಂಬ ಕಡಿಮೆ. ಅಂದರೆ 80% ನನ್ನ ಸಮಾಜ ಜನರಿಗೆ ಇಂಗ್ಲೀಷೇ ಬರಲ್ಲ, ಇವತ್ತಿಗೂ ಬರಲ್ಲ. 80% ಜನ ಇಂಗ್ಲೀಷ್ ಬರಲ್ಲ. ಹಿಂದಿ ಅಂತೂ ಮೊದಲೇ ಗೊತ್ತಿಲ್ಲ, ಎಲ್ಲೋ ಒಬ್ರಿಗಿಬ್ಬರು ಬರ್ಬೋದು. ಇಂಗ್ಲೀಷ ಬರಲ್ಲ, ಗೊತ್ತಿಲ್ಲ. ಹಿಂದಿ ಅಂತೂ ಮೊದಲೇ ಬರಲ್ಲ. ಎಲ್ಲ ಲಿಟ್ರೇಚರ್, ಬಾಬಾ ಸಾಹೇಬ್ರದ್ದು ರಿಸರ್ಚ್ ಲಿಟ್ರೇಚರ್ ಏನಿಲ್ಲ, 53 ವಿಷಯಗಳು ಮತ್ತು ಅದರ ಉಪಭಾಗಗಳು ಅವೆಲ್ಲವೂ ಕೂಡ ನಿಮಗೆ ಹಿಂದಿ, ಮರಾಠಿ, ಇಂಗ್ಲೀಷ್ನಲ್ಲಿ ಮಾತ್ರ ಲಭ್ಯವಿವೆ. ಅದಕ್ಕಾಗಿ ನನ್ನ ಜನರು ಎಷ್ಟು ಇಂಟೆಲಿಜೆಂಟ್ ಇದ್ರು ಕೂಡ ಯಾವ ವ್ಯಕ್ತಿಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೋ, ಯಾವ ವ್ಯಕ್ತಿಗೆ ಸ್ವಲ್ಪ ಹಿಂದಿ ಮರಾಠಿ ತಿಳಿತೋ ಆ ವ್ಯಕ್ತಿ ಮಾತ್ರ, ಅಥವಾ ಯಾವ ವ್ಯಕ್ತಿ ಸ್ವಲ್ಪ ಬಹುಭಾಷಾ ಪಾಂಡಿತ್ಯ ಅದನ್ನು ಕನ್ನಡ ಜೊತೆ ಇನ್ನೊಂದು ಯಾವುದಾದ್ರೂ ಭಾಷೆ ಬರುತ್ತೋ ಆ ವ್ಯಕ್ತಿಗೆ ಮಾತ್ರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಅಂತಕ್ಕಂಥದ್ದು, ಏನು ಅಂತಕ್ಕಂಥದ್ದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ನಾವು ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಈ ಬಹುಭಾಷೆನೂ ಗೊತ್ತಿಲ್ಲ, ಬೇರೆ ಭಾಷೆನೂ ಗೊತ್ತಿಲ್ಲ, ನಾವು ಯಾರೋ ಒಬ್ಬ ಸ್ಕಾಲರ್ ಆಗಿರ್ಬೋದು, ಕೇಡರ್ ತಗೊಳ್ತಕ್ಕಂಥವ್ರು ಅಧ್ಯಯನ ಮಾಡಿದಾಗ ಅಥವಾ ಕಲಿಸಿದಾಗ ಹೇಳಿದಾಗ ಅವ್ರೇನು ಸುಳ್ಳು ಹೇಳಿ ಗೊಳ್ಳು ಹೇಳಿ
ಅದನ್ನೇ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಇದರಿಂದ ತುಂಬ ಹಾನಿ ಆಗ್ತಾ ಇದೆ ಸಮಾಜಕ್ಕೆ ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ. ಯಾಕೆ ತುಂಬ ಹಾನಿ ಆಗ್ತಂದರೆ ಅವ್ರು ಹೇಳುತ್ತೆ ವೇದವಾಕ್ಯ. ಒಬ್ಬ ಭಾಷಣಕ ವಿಠಲ್ ವಕನ್ ಹೇಳಿದ್ರೆ ನಾನು ವಿಮರ್ಶೆ ಮಾಡ್ರಿ ಅಂತ ಹೇಳಿ ನಾವು ಉಮೇಶ್ವರ್ ಹೇಳಿದ್ರು, ನೀವು ನೋಟ್ ಮಾಡ್ಕೊಂಡು ಆಮೇಲೆ ಡೇಟ್ ಗೀಟ್ ಏನ್ರಿ ಇದ್ರೆ ಸಬ್ಜೆಕ್ಟ್ ಇದ್ರೆ ಪ್ರಶ್ನೆ ಮಾಡಿರಿ. ಎಸ್, ಪ್ರಶ್ನೆ ಮಾಡಿ. ನಮ್ಮನ್ನು ಪ್ರಶ್ನೆ ಮಾಡಬೇಕು, ಅಂದಾಗ ಮಾತ್ರ ನಮ್ಮ ಯೋಗ್ಯತೆ ಗೊತ್ತಾಗ್ಬಿಡ್ತದೆ. ಇಲ್ಲಾಂದರೆ ಒಂದೊಂದು ಸಾರಿ ಎಲ್ಲರ ಹತ್ರ ಅಯೋಗ್ಯತೆನೇ ಇರುತ್ತೆ, ಕೋತಿ ಗುಣ ಇರುತ್ತೆ, ಎಲ್ಲ ಮನುವಾದಿ ಮಸ್ತಿಸ್ಕ ಒಂದು ಕಡೆ ಎಲ್ಲೋ ಕೆಲಸ ಮಾಡುತ್ತೆ. ಅದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಮಾತ್ರ ನಾವು ಜಪ್ಪಿಸಿ ಹೋಗ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಅಂದರೆ, ಬಾಬಾ ಸಾಹೇಬರು ಜಗಲಿಯ ಮೇಲಿಟ್ಟು ಪೂಜೆ ಮಾಡ್ತಕ್ಕಂಥ ಮೂರ್ತಿ ಅಲ್ಲ, ಸ್ವಾಭಿಮಾನಿಗಳ ನರನಾಡಿಯಲ್ಲಿ ಹರಿತಕ್ಕಂಥ ಅವಿಚ್ಛಿನ್ನ ಚೈತನ್ಯ ಸಿಗ್ತಿದ್ದಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಾಬಾ ಸಾಹೇಬರು ಜಗಲಿಯ ಮೇಲಿಟ್ಟು ಪೂಜೆ ಮಾಡ್ತಕ್ಕಂಥ ಮೂರ್ತಿ ಅಲ್ಲ, ಸ್ವಾಭಿಮಾನಿಗಳ ನರನಾಡಿಯಲ್ಲಿ ಹರಿತಕ್ಕಂಥ ಅವಿಚ್ಛಿನ್ನ ಶಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿದ್ದಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಧೂಪ ದೀಪ ಹಚ್ಚಿದೊಡೆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ಮುಕ್ತಿದಾತ ಅಲ್ಲ. ಧೂಪ ದೀಪ ಹಚ್ಚಿದ್ರಪ್ಲೆ ಸ್ವರ್ಗಕ್ಕೆ ನೋಡಪ್ಪ ತಂದೆ ನನಗೆ ಸ್ವರ್ಗ ಸಿಗಲಿ ಅಂತಕ್ಕಂಥ ಆ ಬೇಡಿಕೆ ಈಡೇರಿಸ್ತಕ್ಕಂಥ ಮುಕ್ತಿದಾತರಲ್ಲ, ಗುಲಾಮರಾಗಿ ಬದುಕ್ತಿದ್ದ ಭಾರತದ ಶೋಷಿತ ಜನಾಂಗವನ್ನು ಸ್ವಾಭಿಮಾನದ ದಾರಿ ತೋರಿಸಿರ್ತಕ್ಕಂಥ ಮಾರ್ಗದಾತರು ಬಾಬಾ ಸಾಹೇಬರು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಬಾಬಾ ಸಾಹೇಬ ಮುಕ್ತಿದಾತರಲ್ಲ, ಬುದ್ಧ ಮುಕ್ತಿದಾತರಲ್ಲ. ಬಾಬಾ ಸಾಹೇಬರು ಬುದ್ಧ ಮಾರ್ಗದಾತ, ಬಾಬಾ ಸಾಹೇಬ ಭಾಗ್ಯವಿದಾತ. ಭಾಗ್ಯವಿದಾತ ನಮಗೆಲ್ಲ ಅನ್ನ ಅರಿವಿ ಎಲ್ಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಾಬಾ ಸಾಹೇಬ್ರ ಬಗ್ಗೆ ಈ ಜನ ಹಿಂಗೆ ಮಾತಾಡ್ತಾರೆ ಅಂದರೆ, ಹೊರಗಿನವ್ರು 4 ಜನ ಏನು ಮಾತಾಡೋಣ. ಹೊರಗಿನವ್ರು ಕೂಡ ಯಾಕೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಬರಬೇಕು ನಮ್ಮ ಗೆಳೆಯರಿಗೆ, ನೀವು ಬಿಡಿ ಯಜಮಾನ ಆಗಿರ್ತಕ್ಕಂಥ ಬೇಡ, ಯುವ ಪೀಳಿಗೆಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿನ್ನೆ ನಮ್ಮ ಜೈ ಭೀಮನ್ ಶೆಕ್ಕನ್ ಹುಡುಗ ನಾನು ಅದಿರದೆ, ಎಸ್ ನಿನಗೆ ವಾಟ್ಸಪ್ ಯುವಪ್ಪ ಇಂಗ್ಲೀಷ್ನಲ್ಲಿ MA ಮಾಡಿದ್ದು, BEd ಮಾಡು ಅಂತೇಳಿ. ಎಸ್, ಹಿಂದಿ ಇಂಗ್ಲೀಷ್ ಕಲೀಲೇಬೇಕು. ಭಾಷೆಯ ಅಸ್ಮಿತೆಯ ಗೌರವ ಅದು ಬೇರೆ ಇರಲಿ. ನಮಗೆ ನೋಡಿ, ಒಂದು ನಿಮಿಷ ನಾನು ಬಿ ಬಸಲಿಂಗಪುರಂಗ ಆ ಕಡೆ ಹೋಗಿ ಈ ಕಡೆ ಬರ್ತೀನಿ. ಮತ್ತು ಕನ್ನಡ ಕಲಿಸ್ರಿ, ಕನ್ನಡ ಮಕ್ಕಳು ಶಾಲೆಗೆ ಕಳಿಸ್ರಿ, ಕನ್ನಡ ಉಳಿಸ್ರಿ, ಕನ್ನಡ ಬೇಕು ಅಂತ ಹೋರಾಟ ಮಾಡೋರು ಯಾರಂದ್ರೆ ಅವ್ರು ಓಸು ಮಕ್ಕಳು ಮೊಮ್ಮಕ್ಕಳು ಇಂಗ್ಲೀಷ್ ಕಾನ್ವೆಂಟ್ದಾಗ್ರ. ಅವ್ರು ಹೊಸು ಮಕ್ಕಳು. ನನ್ನ ಮಗನಿಗೆ ಕನ್ನಡ ಸ್ಕೂಲಿಗೆ ಕಳಿಸೀನಿ. ನಾವು ಕನ್ನಡ ಸ್ಕೂಲಿಗೆ ಕಳಿಸಿವತ್ತು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಳಿಸೋಣ. ಅವ್ರು ಆಶಿಕರ ಹತ್ಕೊಂಡಿರ್ಬೋದು, ಬನು ಬಳೆಗಾರ ಇರ್ಬೋದು, ಯಾರಿಲ್ಲ ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ. ನಿಮಗೆ ನಿಮ್ಮ ಮಕ್ಕಳು, ನಿಮ್ಮ ಜನಾಂಗ, ನಿಮ್ಮ ಯುವ ಪೀಳಿಗೆ ಬಹುಭಾಷಾ ಪಾಂಡಿತ್ಯ ಕಲ್ತರಂದರೆ ಅವ್ರು ಎಲ್ಲಿ ಈ ದೇಶದ ಚರಿತ್ರೆ ಅವ್ರಿಗೆ ಗೊತ್ತಾಗ್ತು ಅಂತ. ಯಾಕಂದರೆ ಎಲ್ಲ ಕೂಡ ಚರಿತ್ರೆ ಮನುವಾದಿಗಳು ಬರೆದಿರ್ತಕ್ಕಂಥ ಚರಿತ್ರೆ. ನಾವು ಬರೆದಿರ್ತಕ್ಕಂಥ ಚರಿತ್ರೆ ಎಷ್ಟು ಖುಷಿಲಿಂದ ಒಪ್ಕೋತೇವೆ ಅಂದ್ರೆ, ನಿಮಗೆ ಬಹುಶಃ ಇನ್ನೊಂದು ಕಣ್ಣು ನೆನಪು ಮಾಡಿ ಎಷ್ಟು ಖುಷಿಲಿಂದ ಒಪ್ಕೋತೇವೆ ಅಂದ್ರೆ, ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಒಂದು ಊರಾಗ ಹನುಮಂತರ ಗುಡಿ ಇರ್ತದೆ, ಅಗಸಿ ಹೊರಗಡೆ ಹನುಮಂತರ ಗುಡಿ ಇರ್ತೋ ಅಥವಾ ರಾಮನ ಗುಡಿ ಇರ್ತೋ, ಯಾವುದೋ ಒಬ್ಬದ ಗುಡಿ ಇರ್ತದೆ. ಆ ಗುಡಿ ಮೇಲೆ ಪುರೋಹಿತ ಕೂತಿರ್ತಾನೆ. ಅಲ್ಲಿ ಪಂಚಮ್ರಗಂತೂ ಒಳಗೆ ಬಿಡಂಗಿಲ್ಲ. ಪಂಚಮ್ರದ ಹೊಲೆಯರು, ಮಾದರು, ಡಾರು, ಸಮಗಾರು ಇವ್ರಿಗೆ ಒಳಗೆ ಬಿಡಂಗಿಲ್ಲ. ಬಿಡ್ತಾರೆ ಯಾರಿಗಂದರೆ ನಮ್ಮ OBC ಸಹೋದರಿಗೆ ಬಿಡ್ತಾರೆ. ಯಾರು ಕುರುಬರು, ಕಬ್ಲಿಗರು, ಮರಾಠ, ಏನು OBC ಅವರ ಈ ಥರ ಇಲ್ಲಿ ಯಾರ್ಯಾರು ಬರ್ತಾರೆ ನೋಡಿ ಅವ್ರಿಗೆ ಬಿಡ್ತಾರೆ. ಆದರೆ ಗರ್ಭಗುಡಿಯಲ್ಲಿ ಅವ್ರಿಗೆ ಬಿಡಂಗಿಲ್ಲ. ಗರ್ಭಗುಡಿಯಲ್ಲಿ ಬಿಡಂಗಿಲ್ಲ. ಆ ಒಂದು ಪಂಚಾರ್ತಿ ಹಿಡ್ಕೊಂಡು ಮತ್ತು ಗಂಟೆ ಹಿಡ್ಕೊಂಡಿರ್ತಕ್ಕಂಥ ಪುರೋಹಿತ ಹೇಳ್ದೆ, ನೀವು ಒಳಗೆ ಬರಬೇಡ ಅಂತಾನೆ. ಯಾಕ್ರಿ ಬಾಬಾರೆ, ಯಾಕ್ರಿ ಪುರೋಹಿತರು, ಯಾಕ್ರಿ ಅಪ್ಪಾಜಿ ಅಂತ ನೀವು ಕೇಳಿದ್ರಿ, ಯಾಕೆ ಸ್ವಾಮಿ ಅಂತ ಕೇಳಿದ್ರೆ, ನೀವೆಲ್ಲ ಶೂದ್ರಿದ್ದೀರಪ್ಪ, ಶೂದ್ರರು ನೀವು ಗುಡಿ ಒಳಗೆ ಬರಬಾರ್ದು ಅಂತ ಹೇಳ್ತಾರೆ. ಶೂದ್ರಾದ್ರೆ ಯಾರು ಅಂತ ತಿಳ್ಕೊಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಓದಿಸ್ಬೇಕು. ಏನು ಓದಿಸ್ಬೇಕು? ನಮಗೆ ಸಂಸ್ಕೃತ ಒಂದಿಷ್ಟು ಗೊತ್ತಿರಬೇಕು, ನಮಗೊಂದಿಷ್ಟು ಹಿಂದಿ ಗೊತ್ತಿರಬೇಕು, ನಮಗೊಂದಿಷ್ಟು ಇಂಗ್ಲೀಷ್ ಗೊತ್ತಿರಬೇಕು. ಆವಾಗ ಮಾತ್ರ ನಿಮ್ಮನ್ನು ಶೂದ್ರ ಅಂದ ತಕ್ಷಣ ನೀವೇನು ಮಾಡ್ತೀರಿ ಅಂದರೆ, ಕೈಲಿಂದ ಅಲ್ಲ ಕಾಲನ್ ಚಪ್ಪಲಿತ್ತು ಕೈಯಾಗಿ ಹಿಡಿದು ಬಿಡ್ತೀರಿ. ಯಾಕೆ? ಮನುಸ್ಮೃತಿಯ ಅಧ್ಯಾಯ 8 ಶ್ಲೋಕ 415ರಲ್ಲಿ, ಮನುಸ್ಮೃತಿಯ ಅಧ್ಯಾಯ 8 ಶ್ಲೋಕ 415ರಲ್ಲಿ ಶೂದ್ರ ಅಂತ ಯಾರಿಗೆ ಕರೀತಾರೆ? ದಾಸಿಯ ಮಗನಿಗೆ, ಓಡಿಸ್ಕೊಂಡ್ಬಂದಕ್ಕೆ ಹುಟ್ಟಿದವನಿಗೆ, ಒಬ್ಬ ಸೋತ ರಾಜನ ಹೆಂಡತಿಗೆ ತೆಗೆದುಕೊಂಡು ಬಂದಾಗ ಆಕೆಯಿಂದ ಹುಟ್ಟಿರ್ತಕ್ಕಂಥವನಿಗೆ, ಕ್ರಿಯೆಗೆ ತಂದವನಿಗೆ, ಕಿರಾಯಿ ಮೇಲೆ ತಂದವನಿಗೆ, ಅವನಿಗೆ ಶೂದ್ರ ಅಂತಾನೆ. ನಮ್ಮ ಜವಾರಿ ಭಾಷೆದಾಗ ಅಥವಾ ಗ್ರಾಮೀಣ ಭಾಷೆದಾಗ ಜನಪದ ಸಾಹಿತ್ಯದಲ್ಲಿ ಆ ಪದಕ್ಕೆ ಏನಂತ ಕರೀತಾರೆ ಅಂದರೆ ಹಾದರು ಕುಟದವ ಅಂತ ಕರೀತಾರೆ. ಅಂದರೆ ಈ ದೇಶದ ಮೂಲ ನಿವಾಸಿ ಜನಾಂಗದವರಿಗೆ, ಈ ದೇಶದ ರಾಜರಿಗೆ, ಈ ದೇಶದ ನಿಜವಾದ ಬೌದ್ಧರಿಗೆ, ನೀವೆಲ್ಲ ರಣಮಂಡಲದ ಬೌದ್ಧರು. ನೀವೆಲ್ಲ ಇದು ರಣಮಂಡಲ, ಮಹಿಷಮಂಡಲ, ನಾವು ರಣಮಂಡಲದವರು. ರಣಮಂಡಲ ಅಂದರೆ ಶಾತವಾಹನ ಕ್ರಿಸ್ತಪೂರ್ವ 3ನೇ ಶತಮಾನದ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅವಧಿಯಲ್ಲಿರ್ತಕ್ಕಂಥ ಪ್ಯೂರ್ ಬುದ್ಧಿಷ್ಟ ನಮ್ಮ ಜಿಲ್ಲೆ ಸನ್ನತಿ. ನೀವು ಬನ್ನಿ, ಇನ್ನೂ ಕೂಡ ಅವಶೇಷಗಳಿವೆ ಅಲ್ಲಿ. ನೀವೆಲ್ಲರೂ ಕೂಡ ಮಹಿಷ ಮಂಡಲದವರು. ಮಹಾದೇವ ತೀವ್ರ ನಿಮ್ಮನ್ನೆಲ್ಲ ತಮ್ಮ ಕೊಟ್ಟಿರ್ತಕ್ಕಂಥವ್ರು. 1090ರಲ್ಲಿ
ಈ ರಾಮಾನುಜಾಚಾರ್ಯರು ಬಂದಿರತಕ್ಕಂಥ ಸಂದರ್ಭದಲ್ಲಿ 1565ರಲ್ಲಿ ತಾಳಿಕೋಟಿ ಕಾಳಗದ ನಂತರ ಶೈವ ವೈಷ್ಣವರ ಒಂದು ಸ್ಥಾನಮಾನಕ್ಕಾಗಿ ತಿಕ್ಕಾಟ ನಡೆದಾಗ ನಿಮ್ಮ ವಿಹಾರಗಳ ಮೇಲೆಲ್ಲ, ನಿಮ್ಮ ಪೂರ್ವಜರ ಮಧ್ಯಮ ಮಾರ್ಗದ ಮೇಲೆಲ್ಲ ಅವರ ಮಂದಿರಗಳು ಕಟ್ಕೊಂಡಿದ್ದಾರೆ. ಹಳಿ ಗುಡಿಗಳೆಲ್ಲ ಕೆಡೋ ರವೆ ಸಿಗುತ್ತವೆ, ನಿಮಗೆ ಬೌದ್ಧ ವಿಹಾರಗಳು ಸ್ತೂಪಗಳು ಸಿಗುತ್ತವೆ. ಸೊ ಅದಕ್ಕಾಗಿ ನೀವು ಜಾಗೃತರಾಗಬೇಕಾದ್ರೆ ಬಹುಭಾಷೆಯ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಕಲಿಯೋದು ಬೇಡ, ಮುಗಿತು ನಮ್ಗೆ ಅದು. ನಮ್ಮ ಮಕ್ಕಳಿಗೆ ಕಲಿಸೋಣ, ಇಂಗ್ಲೀಷ್ ಕಲಿಸೋಣ. ಬೇರೆ ಬೇಡನಪ್ಪ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಬೆಳಿಬೇಕು, ಇಂಗ್ಲೀಷ್ ಕಲಿಸೋಣ. ಅವರು ಗೂಗಲ್ದಲ್ಲಿ ಆಂತರಿಕ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಪ್ರಬುದ್ಧರಾಗ್ತಾರೆ. ಚರಿತ್ರೆಯನ್ನು ತುಂಬ ತಿದ್ದಿಬಿಡ್ತಾರೆ. ಏನು ಸರ್ ಏನೆಲ್ಲ ಹೇಳ್ತಿರಲ್ಲ, ಚರಿತ್ರೆ ಅಂತಿದ್ದಾರೆ. ಅಯ್ಯೋ, ಚರಿತ್ರೆ ಸರ್ಕಾರ ಪುಸ್ತಕದಲ್ಲೂ ಕೂಡ ತಿದ್ದಿದ್ದಾರೆ. ಉದಾಹರಣೆ, ಬಹುಶಃ ನಮ್ಮ ಪ್ರೊಫೆಸರ್ನಾಗ, ನಮ್ಮ ಉಮೇಶ್ವರಂಗ, ನಮ್ಮ ಸರ್ ಲೀಡರ್, ನಮ್ಮ ಕಾನ್ಸ್ಟೇಬಲ್ ಪ್ರೇಮ್ ಕೊರಂಗ ಇಂಗ್ಲೀಷ್ ಓದ್ತಿರೋದು. ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಮನೆಯಾಗ ಇಂಗ್ಲೀಷ್ ಪುಸ್ತಕ ಇತ್ತು ನೋಡ್ರಿ, ಇಲ್ಲಾಂದ್ರೆ ಗೂಗಲ್ದಲ್ಲಿ ಇದೆ. ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3 ಪೇಜ್ ನಂಬರ್ 409. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೈಟಿಂಗ್ಸ್ ಅಂಡ್ ಸ್ಪೀಚ್, ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3 ಪೇಜ್ ನಂಬರ್ 409. ಇದರಲ್ಲಿ ಏನು ಬರೆದಿದ್ದಾರೆ ನೋಡ್ರಿ, ಸರ್ಕಾರ ಪ್ರಿಂಟ್ ಮಾಡಿರ್ತಕ್ಕಂಥ ಪುಸ್ತಕ, ಬಾಬಾ ಸಾಹೇಬ್ ಭಾಷಣ ಬರಗಳು. ನಮ್ಮವ್ರು ಚೀರಿ ಹೇಳ್ತಾರೆ, ಏನು ಸರ್ ನೀವೇನ್ರಿ, ನಾವೆಲ್ಲ ಬಾಬಾ ಸಾಹೇಬ್ ಒರಿಜಿನಲ್ ಪುಸ್ತಕ ಓದಿವಿ. ಯಾವುದಂದ್ರೆ ಬಾಬಾ ಸಾಹೇಬ್ ರೈಟಿಂಗ್ಸ್ ಅಂಡ್ ಸ್ಪೀಚ್ ವ್ಯಾಲ್ಯೂ, ಈ ಪುಸ್ತಕದಲ್ಲಿ ಏನು ಬರೆದ. ಕ್ರಿಸ್ತಶಕ 788ರಲ್ಲಿ ಜೀವಿಸಿರ್ತಕ್ಕಂಥ ಶಂಕರಾಚಾರ್ಯ ಬೌದ್ಧ ದ್ರೋಹಿ, ಮಾನವ ಧರ್ಮದ ದ್ರೋಹಿ, ಬೌದ್ಧ ವಿಹಾರಗಳನ್ನು ನಾಶ ಮಾಡಿ ಎಲ್ಲ ಬೌದ್ಧ ಭಿಕ್ಕುಗಳನ್ನು ಚೆಂಡಾಡಿರ್ತಕ್ಕಂಥದ್ದು ಅವನ ಕೃತಿಯಲ್ಲೇ ಇದೆ, ಅದ್ವೈತ ಸಿದ್ಧಾಂತ ಕೃತಿಯಲ್ಲೇ ಇದೆ. ಅದನ್ನು ಡಾಕ್ಟರ್ ಸುರೇಂದ್ರ ಅಜ್ಞಾತ್ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಸಂಸ್ಕೃತ. ಆ ಟ್ರಾನ್ಸ್ಲೇಷನ್ ಮಾಡಿದ ಕೃತಿ ನನ್ನ ಕೈ ಸಿಕ್ತು. ಈ ರೀತಿ ಬೌದ್ಧ ವಿಹಾರಗಳನ್ನು ನಾಶ ಮಾಡಿರ್ತಕ್ಕಂಥ ಬೌದ್ಧ ಭಿಕ್ಕುಗಳು ತಲೆಯನ್ನು ರುಂಡಾಡಿಸಿರ್ತಕ್ಕಂಥ ಶಂಕರಾಚಾರ್ಯಗೆ ಆ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3 ಪೇಜ್ ನಂಬರ್ 409 ಹೇಳ್ತಾರೆ, ಶಂಕರಾಚಾರ್ಯ ಒಬ್ಬ ಬೌದ್ಧ ಉಪಾಸಕ ಇದ್ದ, ಶಂಕರಾಚಾರ್ಯ ಗುರುಗಳು ಒಬ್ಬ ಬೌದ್ಧ ಭಿಕ್ಕು ಇದ್ದರು. ಈ ಸುಳ್ಳನ್ನು ಸರ್ಕಾರಿ ಪುಸ್ತಕದಿಂದ ನಮ್ಮ PhD ಸ್ಕಾಲರ್ಸ್ ಎಲ್ಲ ಥೀಸಸ್ನಲ್ಲಿ ಬರ್ಕೋತ ಹೋಗ್ತಾರೆ. ನೀವು ಅನ್ಬೋದು, ಇಲ್ಲಿ ನಮ್ಮ ಕನ್ನಡದಲ್ಲಿ ದೇವನೂರು ಮಾದೇವನವರು ಸಿದ್ಧಲಿಂಗನವರು ಟ್ರಾನ್ಸ್ಲೇಷನ್ ಮಾಡ್ಯಾರ, ಅವರು ಅಧ್ಯಕ್ಷತೆಯಲ್ಲಿ ಆಗ್ಯದ, ಕನ್ನಡಕ್ಕೆ ಹಂಗಿಲ್ಲ ಅಂತ ಹೇಳಿದ್ರಿ. ಬರ್ಕೋರಿ, ಪೇಜ್ ನಂಬರ್ 19, ಸಾರಿ ವ್ಯಾಲ್ಯೂಮ್ ನಂಬರ್ 19 ಪೇಜ್ ನಂಬರ್ 611 ಸ್ಪಷ್ಟವಾಗಿ ಬರೆದಿದ್ದಾರೆ, ಶಂಕರಾಚಾರ್ಯ ಬೌದ್ಧ ಉಪಾಸಕ ಇದ್ದರು, ಶಂಕರಾಚಾರ್ಯ ಗುರುಗಳು ಬೌದ್ಧ ಭಿಕ್ಕು ಇದ್ದರು ಅಂತ. ಎಲ್ಲಿ ಹೋಗ್ತಾ ಇದ್ದೀರಿ ನನ್ನ ಸಮಾಜ? ನಿಮ್ಮ ಚರಿತ್ರೆಯೆಲ್ಲ ಸತ್ಯಾನಾಶ ಮಾಡ್ತಕ್ಕಂಥವ್ರು ನೀವು ಸುಮ್ಮನೆ ಬ್ರಾಹ್ಮಣರಿಗೆ ಚೀರಿ ಬೈತೀರಿ. ಅವ್ರು ಹಾಗೆ ಮಾಡಿದಿರಿ, ಅವ್ರು ಬರ್ದದ್ದು ಸರಿ, ಪ್ರಚಾರಕರು ಯಾರು? ಅದಕ್ಕೆ ಒಂದು ಕಡೆ ಹೇಳ್ತಾರೆ, ನಮ್ಮ ಜನಪದ ಸಾಹಿತ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಕೊಡ್ಲಿ ಕುಂಡ್ಯಾರ ಕಾವು ಕಟ್ಟಿಗೆ ಆಯ್ತಂದ್ರೆ ಗುಡ್ಡಾನೇ ಸಂವಾರ ಅಂತ. ಕೊಡ್ಲಿ ಅಂದ್ರೆ ಗೊತ್ತಲ್ಲ, ಕೊಡ್ಲಿದು ಒಳಗೆ ಕಟ್ಟಿಗೆ ಇರ್ತಾರೆ, ಒಳಗೆ ಕಾವು ಅಂತಾರೆ. ನಮ್ಮ ಕಡೆ ಕಾವು, ನಿಮ್ಮ ಕಡೆ ಇರುತ್ತೆ ಗೊತ್ತಿಲ್ಲ. ಆ ಕೊಡ್ಲಿ ಕುಂಡ್ಯಾನ ಕಾವ ಕಟ್ಟಿಗೆ ಆಯ್ತಂದ್ರೆ ಗುಡ್ಡಾನೇ ಸಂವಾರ ಮಾಡ್ತಂತ ಕೊಡ್ಲಿ, ಒಣ ಕೊಡ್ಲಿ ಏನು ಮಾಡಂಗಿಲ್ಲ. ಇನ್ನೊಂದು ಹೇಳ್ತಾರೆ ತುಂಬ ಚೆನ್ನಾಗಿ ಬಿ ಶ್ಯಾಮಸುಂದರ್ ಸಾಹೇಬ್ರು ಏನಂದರೆ, ಈ ಮನುವಾದ ಬ್ರಾಹ್ಮಣವಾದ ಅಂತಕ್ಕಂಥ ಬೇರೆ ಎಲ್ಲ ಎರಡೂ ಒಂದೇ ಅವ. ಇದು ಒಂದು ಅಪಾಯಿಚದ ಅಂತ. ಅಪಾಯಿಚ ಅಂದರೆ ಅಂಗವಿಕಲದ, ಹ್ಯಾಂಡಿಕ್ಯಾಪ್ ಅಂತ ಕರಿತೀಲ್ಲ, ಹ್ಯಾಂಡಿಕ್ಯಾಪ್ ಅದ. ಮತ್ತು ಇದು ಹ್ಯಾಂಗೆ ನಡೀಲಿಕ್ಕೆ ಬರಲ್ಲ, ಅದಕ್ಕೆ ಸ್ವಂತ ಒಟ್ಟೆ ನಡೀಲಿಕ್ಕೆ ಬರಲ್ಲ. ಮತ್ತು ಆದ್ರೂ ಇಷ್ಟು ಬೆಳೆದು ಪಡಂಭುತವಾಗಿ ನಿಂತಿದೆ, ಕುರುಡು ಕಾಂಚನದಂಗೆ ದೊಡ್ಡದು ಭೂತಾಗಿ ನಿಂತಲ್ಲಿ ಹ್ಯಾಂಗ. ಅದಕ್ಕೆ 2 ಬೈಸಾಕಿ ಬೇಕು. ಬೈಸಾಕಿ ಅಂದರೆ ಊರು ಹೋಲೋದು ಕರಿತೀವಿ, ಅಥವಾ ಕಟ್ಟಿಗೆ ಅಂತ ಕರಿತೀವಿ, ಹಿಂಗೆ ಹಿಡ್ಕೊಂಡು ಹೋಗ್ತಾರ ಅದು ಬೈಸಾಕಿ. ಒಂದು ಬೈಸಾಕಿ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ, ದೇವರು, ಸ್ವರ್ಗ, ನರಕ ಅಂತಕ್ಕಂಥ ಒಂದು ಕಟ್ಟಿಗೆ ಬೇಕು. ಎರಡನೇದು ಕೋಮು ದ್ವೇಷ, ಕೋಮು ಗಲಭೆ. ಈ ಕೋಮು ಗಲಭೆ ಇವೆರಡೂ ಒಂದು ವೇಳೆ ಇದ್ದಿದ್ರಿಂದ ನಡಿಲಿಕ್ಕೆ ಬರಂಗಿಲ್ಲ, ಅದು ಅಲ್ಲೇ ಕುಳಿತಲ್ಲೇ ಕೊಳತ ಸತ್ತು ಹೋಗ್ಬಿಡುತ್ತೆ. ಇವು ಬೆಳೆಸ್ತಕ್ಕಂಥವ್ರು, ಇದಕ್ಕೆಲ್ಲ ಸುತ್ತತಕ್ಕಂಥವ್ರು, ಇವು ಪೋಷಣೆ ಮಾಡ್ತಕ್ಕಂಥ ಯಾರು? ದೇಶದ SC ST OBC ಜನ. ನೀವು ಪ್ರಜ್ಞಾವಂತರಿದ್ರಿ, ವೇದಿಕೆ ಮೇಲೆ ಇದ್ರಿ, ಕೆಳಗಡಿದ್ರಿ, ಯಾವನಾರ ಒಬ್ಬ ಬ್ರಾಹ್ಮಣ ಒಂದು ಗುಡಿ ಕಟ್ಟಿಸಿರ್ತಕ್ಕಂಥ ತೋರಿಸೋಣ ಎಲ್ಲದ, ಎಲ್ಲ ಗುಡಿಗಳಲ್ಲಿ ಅವರೇ ಅದಾರ. ಏನ್ ಮಾಡ್ತೀರಿ? ಕಲ್ಲು ಹೊಡೆಯವ್ರು ನಾವು, ಗುಡಿ ಕಟ್ಟೋರು ನಾವು, ಮಣ್ಣು ತಂದು ಹಾಕೋರು ನಾವು, ಅದಕ್ಕೆ ಕಿಟಕಿ ಬಾಗಿಲು ಮಾಡೋರು, ಕಳಸ ಮಾಡೋರು ನಾವು, ಗೋಪುರ ಮಾಡೋರು ನಾವು. ಎಲ್ಲ ಆದ ನಂತರ ಒಂದು ತಟ್ಟೆ ಮತ್ತು ಗಂಟೆ, ಆರತಿ ತಟ್ಟೆ ಗಂಟೆ ಮಾರ್ಕೆಟ್ದಿಂದ ತಂದು, ಬಾಬರೇ ಪುರೋಹಿತರೇ ದಯವಿಟ್ಟು ಬರ್ರಿ, ಪಂಚಾಭಿಷೇಕ ಮಾಡಿ ದಯವಿಟ್ಟು ನೀವು ಈ ಗುಡಿಗೆ ಒಳಗೆ, ನೀವು ಒಳಗೆ ಗರ್ಭಗುಡಿಗೆ ಹೋರಿರ್ತಾರೆ. ಅವ ನೀವು ಕೊಟ್ಟು ತಟ್ಟೆ ಗಂಟಿತ್ತು ಬರೇ ಒಂದು ಪಂಜಿ ಮೇಲೆ ಬಂದಿರ್ತಾವೆ, ಸುತ್ತ ಮೈ ಕಾಣ ಪಂಜಿದು. ನಮ್ಮ ಕಡೆ ಅದಕ್ಕೆ ಫಡಿಕೆ ಅಂತ ಕರೀತಾರೆ. ಆ ಫಡಿಕೆ ಸುತ್ತಕೊಂಡು ಬಂದಿರ್ತಾರೆ, ಒಳಗೆ ಹೋಗಿ ನಿಮ್ಗೆ ಒದ್ದು ಹೊರಗೆ ಹಾಕಿಬಿಡ್ತೀನಿ, ನೀವೆಲ್ಲ ಶೋಧರಿದ್ರು ಹೊರಗೆ. ಇದು ಬೇಡ. ಇನ್ನೊಂದು ವಿಷಯ ಹೇಳಿ ನಾನು ಮಾತು ಇಲ್ಲಿ ಬಂದ್ಬಿಡ್ತೀನಿ. ಮತ್ತೆ
ನಿಮ್ಮ ಮಗಂದು ಅಥವಾ ಮಗಳು ಮದುವೆ ಮಾಡ್ತೀರಿ. ಮದುವೆ ಮಾಡ್ಬೇಕಾದ್ರೆ ಪುರೋಹಿತನ ಹತ್ರ ಹೋಗಿ ಕುಂಡಲಿ ತೆಗಿಸ್ತೀನಿ. ನೀವೆಲ್ಲ ಬಹುಶಃ ಇಲ್ಲಿ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ನಾನು ಲಕ್ಷಿಸಿ ಹೇಳ್ತೀನಿ. ನೀವು ಇಲ್ಲಾಂದ್ರೆ ನಿಮ್ಮ ಅಕ್ಕಪಕ್ಕದವ್ರು ನಿಮ್ಮ ಅಣ್ಣ ತಮ್ಮದಿರು ತೆಗೆದಿರ್ತಾರೆ. ಕುಂಡಲಿ ತೆಗಿತೀರಿ, ಅವ ಕುಂಡಲಿ ಒಳಗೆ ಬರೆದು ಬಿಡ್ತಾನೆ, ಹಿಂಗೆಲ್ಲ ಚೌಕ್ ಹಾಕ್ಬಿಡ್ತಾನೆ 4. ಏನು ಹಾಕ್ತಾನಂದ್ರೆ ನಿಂದು ವರ್ಣ ಯಾವುದು, ವರ್ಣ ಶೂದ್ರ ಅಂತ ಹಾಕ್ತೇನೆ, ವರ್ಣ ಶೂದ್ರ ಅಂತ ಬರಿತೇನೆ. ಗಣ ಯಾವುದು ಅಂತ ಕೇಳಿದ್ರೆ ರಾಕ್ಷಸ ಗಣ ಅಂತ ಬರೆದು ಬಿಡ್ತೇನೆ. ನಿಮ್ಮ ದೇವಗಣ ಬರೆಯಲ್ಲ. ದೇವಗಣ ಬರೀ ಬ್ರಾಹ್ಮಣರಿಗೆ ಮಾತ್ರ ಬರೀತಾರೆ, ಶೈವರಿರಲಿ ವೈಷ್ಣವರಿರಲಿ. ನಿಮಗೆ ವರ್ಣ ಶೂದ್ರ ಹಾಕ್ತಾನೆ, ಗಣ ರಾಕ್ಷಸ ಹಾಕ್ತಾನೆ. ನೀವು ಅವನಿಗೆ 1000 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಅದು ಕುಂಡಲಿ ಬರ್ಸೋ ತಿಥಿ ಬರ್ಸ್ಕೊಂಡು ಬರ್ತೀರಪ್ಪ ಬಾಬೋರೇ ನಮಸ್ಕಾರ. ಅವ ನಿಮ್ಗೆ ಏನು ಬರೆದು ಕೊಟ್ಟನಂದ್ರೆ ನೀನು ಹಾದ್ರ ಕೊಟ್ಟನವ ಅಂತ ಬರೆದು ಕೊಟ್ಟನದ್ರಾಗ. ಎಷ್ಟು ತೊಗೊಂಡು 1000 ರೂಪಾಯಿ ತೊಗೊಂಡು. ಶೂದ್ರ ಅಂದರೆ ಮನುಸ್ಮೃತಿ 18 ಶ್ಲೋಕ 415 ಹಾದ್ರ ಕೊಟ್ಟನ ಅಂದಂಗ. ಗಣ ರಾಕ್ಷಸ ಗಣ, ರಾಕ್ಷಸ ರಕ್ಷಕರು ಅವರಲ್ಲ. ರಾಕ್ಷಸ ಅಂದ್ರೆ ನಿನಗೆ ನೀನು ಸುರಪನ ಮಾಡ್ತಿ, ವ್ಯಭಿಚಾರ ಮಾಡ್ತಿ, ಸಾಮಾಜಿಕ ದುಷ್ಕೃತ್ಯಗಳ ಮಾಡ್ತಿ, ಇವೆಲ್ಲ ಅನಿಷ್ಟ ಆಚರಣೆ ಮಾಡ್ತಲ್ಲ, ಆ ಜಾತ್ಯ ಹುಟ್ಟಿದಿ ಅಂದಂಗ. ಅರೆ ರೊಕ್ಕ ಕೊಟ್ಟು ನೀವು ಹಾದ್ರ ಕುಡಿದವರು, ನೀವು ಇಂಥ ಹೀನ ಚಟದವರು ಅಂತ ಬರ್ಸ್ಕೊಂಡ್ ಬರ್ತಿರೋದು, ನಿಮಗಿಂತ ಮೂರ್ಖರು ಅಂದ ಭಕ್ತರು ಬೇರೆ ಬೇಕಾ ಹೇಳ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ರಿ ಇದರಿಂದ ನಿಮಗೆಲ್ಲ ಹೊರಗೆ ತೆಗಿಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅದಷ್ಟೇ ಅಲ್ಲ, ನೀವು ಓದ್ತಿರಪ್ಪ, ಇಲ್ಲಿ ಯಾರೋ ದಾರ ಕಟ್ಕೊಂಡವ್ರು ನೋಡ್ದ, ಯಾರ್ಯಾರು ಹನುಮಂತವ್ರ ಗುಡಿಗೆ ಅಥವಾ ರಾಮನ ಗುಡಿಗೋ ದಾರ ಕಟ್ಕೊಂಡ್ಬಂದಿರಿ. ಈ ಸಾರಿ ನಾಳೆಗೆ ಶನಿವಾರದಲ್ಲ, ಇವತ್ತೇ ಐತೇನೆ ಶನಿವಾರ. ಅಯ್ಯೋ ನಿನ್ನಿದ್ರೆ ಹೇಳ್ತಿದ್ದೆ. ದಾರ ಕಟ್ಟಾಗ ಸ್ನೇಹಿತರೆ ಒಂದು ಶ್ಲೋಕ ಹೇಳ್ತಾನ ಪುರೋಹಿತ ನಿಮ್ಗ. ಏನ್ ಹೇಳ್ತಾನಂದ್ರೆ, ಏನ ಬದ್ದೋ ದಾನವೇಂದ್ರ ಬಲಿರಾಜ ಮಾಬಲಿ ತೇನತ್ವ ಮಹಾಚಲ ಮಹಾಚಲ. ನಿಮಗೆ ದಾರ ಕಟ್ತಾ ನೀವೇನ್ ಮಾಡ್ತೀರಿ, 51 ರೂಪಾಯಿ ಕೊಡ್ತೀರಿ. 100 ರೂಪಾಯಿ ಕೊಟ್ರ ಜರ ಗಟ್ಟಿ ಹೇಳ್ತಾನೆ, 51 ರೂಪಾಯಿ ಕೊಟ್ಟ ಸ್ಲೋ ಹೇಳ್ತಾನೆ. ಏನಂತ ಹೇಳ್ತಾನೆ, ಏನ ಬದ್ದೋ ದಾನವೇಂದ್ರ ಬಲಿ ಮಹಾರಾಜ ತೇನತ್ವ ಮಹಾಚಲ ಮಹಾಚಲ. ಅಂದ್ರೆ ಉತ್ಸುಳೆ ಮಗನೇ, ನಿಮ್ಮ ಮೂಲ ಪುರುಷ ಬಲಿಚಕ್ರವರ್ತಿ. ಕೇಳಿ ನಗಬೇಡ್ರಿ. ಇದು ಇಲ್ಲಿ ನಾಬಿಲಿಂದ ಹೇಳ್ತಾನೆ, ಗಂಟಲಿಂದ ಕೊರಳಿನಿಂದ ಅಲ್ಲ, ಕರಳಿಂದ ಬ್ಯಾನಿಯಿಂದ ಹೇಳತ್ತೀನಿ ನಿಮಗನ. ನಮ್ಗ ಬ್ಯಾನಿ ಆಗ್ಲತ್ತ, ಇಲ್ಲಿ ಚುಸ್ತದ ಇಲ್ಲಿ ಚುಸ್ತದ, ಆ ಚುಚ್ಚೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ ಹೇಳ್ತಾನೆ, ಉಸ್ಸೋಳೆ ಮಗನೇ, ನಿಮ್ಮ ಮಹಾಪುರುಷ ಬಲಿಚಕ್ರವರ್ತಿ ದಾರ ಕಟ್ಟಿ ವಾಮನ ಗುಲಾಮ ಮಾಡ್ಕೊಂಡ, ಇವತ್ತಿನಿಂದ ನೀನು ಬ್ರಾಹ್ಮಣನ ಗುಲಾಮ ಅಂತ. ನಾನು ಹಿರಿಯರಿಗೆ ಹೇಳ್ತೀವಿ, ದೊಡ್ಡವ್ರು ಕೂತಾರ, ನೀವು ದಯವಿಟ್ಟು ಹೋದ್ರೆ ಮನೆಗೆ ಹೋದ್ರೆ ಮನುಸ್ಮೃತಿ ಓದ್ರಿ, ಭಗವದ್ಗೀತೆ ಓದ್ರಿ, ಅಧ್ಯಾಯ 4 ಶ್ಲೋಕ 13 ಸ್ವಚ್ಛವಾಗಿ ಬರ್ಕೊಂಡ್ರೆ ಅವರು. ನಮ್ಮ ಜನರಿಗೆ ಗೊತ್ತಿಲ್ಲ, ಮೂಲ ನಿವಾಸಿಗಳಿಗೆ ಅಥವಾ ಈ ದೇಶದ ನೀವೆಲ್ಲ ರಾಜರು, ಈ ದೇಶದ ದೊಡ್ಡ ಆಸ್ತಿ, ನೀವೆಲ್ಲ ಪ್ಯೂರ್ ಬುದ್ಧಿಸ್ಟ್ ಇದ್ದೀರಿ. ನೀವು ನಿಮ್ಮ ಚರಿತ್ರೆ ನೋಡ್ರಿ, ಏನ್ ಬರ್ಕೊಂಡ್ರ ಅಂದ್ರೆ, ಈ ಜಗತ್ ಸರ್ವಂ ದೈವಾಧೀನಂ, ಜಗತ್ ಸರ್ವಂ ದೈವಾಧೀನಂ, ದೈವಂ ಮಂತ್ರಾಧೀನಂ, ಮಂತ್ರಂ ಬ್ರಾಹ್ಮಣಾಧೀನಂ, ಬ್ರಾಹ್ಮಣ ಮಮ ದೇವತಾ. ಈ ಜಗತ್ತೆಲ್ಲ ದೈವದ ಅಧೀನದಲ್ಲಿದೆ, ದೇವರುಗಳ ಅಧೀನದಲ್ಲಿವೆ. ಜಗತ್ತೆಲ್ಲ ದೇವರ ಅಧೀನದಲ್ಲಿವ, ರೈಟ್. ದೇವರುಗಳು ಮಂತ್ರದ ಅಧೀನದಲ್ಲಿವೆ. ಮಂತ್ರಗಳು ಯಾರ ಅಧೀನದಲ್ಲಿವೆ? ಮಂತ್ರಗಳು ಬ್ರಾಹ್ಮಣನ ಅಧೀನದಲ್ಲಿವೆ. ಹಾಗಾದರೆ ಈ ದೇವರುಗಳಿಗೆ ನಿಮಗ ದೇವರು ಯಾರು ಅಂದ್ರೆ ಬ್ರಾಹ್ಮಣ ಮಮ ದೇವತಃ. ಒಪ್ಕೊಳ್ತಕ್ಕಂಥ ಮನಸ್ಥಿತಿ ಈ ದೇಶದ ರಾಜರ ಬಲ್ಯದ. ನೀವೆಲ್ಲ ರಾಜರಿದ್ದೀರಿ, ಒಪ್ಕೋತೀರಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳೋದು, ಯಾವತ್ತೂ ಈ ನನ್ನ ದೇಶದ ಜನ ನೋಡಿ, ಈ ದೇಶದ ಮೂಲ ನಿವಾಸಿ ದ್ರಾವಿಡ ಜನಾಂಗ, ಮೂಲ ಭಾರತೀಯ ಜನಾಂಗ, ಈ ದೇಶದ ಬುದ್ಧಿಷ್ಟ ನಾಗ ಜನಾಂಗ ಆಗಿರ್ತಕ್ಕಂಥ SC ST OBCದವರು ಯಾವತ್ತು ನಾನು ಬರೆದಿರ್ತಕ್ಕಂಥ ಚರಿತ್ರೆ ಓದ್ತಾರೋ, ಯಾವತ್ತು ನಾನು ಬರೆದಿರ್ತಕ್ಕಂಥ ಸಂವಿಧಾನ ಓದ್ತಾರೋ, ಅವತ್ತೇ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು ತಮ್ಮ ಗನ್ನದ ಪೆಟ್ಟಿಗೆ, ತಮ್ಮ ಗಂಟಿ ಮತ್ತು ಬೆಳಗ್ತಕ್ಕಂಥ ತಟ್ಟೆ ತಗೊಂಡು ದೇಶ ಬಿಟ್ಟು ಮತ್ತೆ ಯುರೇಷಕ್ಕೆ ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕಾಗಿ ನಾವು ಏನು ಮಾಡಿ ಬಾಬಾ ಸಾಹೇಬ್ರಿಗೆ ಓದಲಿಕ್ಕೆ ಆಗಲ್ಲಪ್ಪ. ನಿಮ್ಮ ಮಹಾಪುರುಷರಿಗೆ ಹೋದ್ರಿ, ನಿಮ್ಮ ಜಾತಿ ಮಹಾಪುರುಷರಿಗೆ ಹೋದ್ರಿ, ಮೊದಲ ಅವ್ರಿಗೆ ಗೊತ್ತಿಲ್ಲ ನಿಮಗ. ಮತ್ತೆ ಅವ್ರು ಅರೆ ಪ್ರತಿ ವರ್ಷ ಕನಕ ನಾಯಕನ ಫೋಟೋ ಹಾಕ್ತೀರಿ, ಕನಕದಾಸ ಜಯಂತಿ ಅಂತೀರಿ. ಅವ ದಾಸ ಅಲ್ಲ, ಕನಕ ನಾಯಕ ಅವನು. ಯಾರು ಇವರು ನಮ್ಮವ್ರು ಯಾರು ಗುಲಾಮರಲ್ಲ. ಕುರುಬರು, ಕಬ್ಲಿಗರು, ಲಿಂಗಾಯತರು, ಬ್ಯಾಡರು, ಡಾರು, ಸಮಗಾರು, ಉಪ್ಪ, ಇವ್ರು ಯಾರು ಗುಲಾಮರಲ್ಲಿ. ಇವೆಲ್ಲ ನಾಯಕರು. ಅಂದ್ರೆ ಒಂದು ಟೀಮ್ ನಡೆಸ್ತಕ್ಕಂಥ ಹ್ಯಾಂಗ ಮಹಾರ್ ಇದ್ದಾರಲ್ಲ, ಸಿದ್ದನಾಥ್ ಮಹಾರ್, ಗಣಪತ್ ಮಹಾರ, ಹಾಂಗೆ ಇವರೆಲ್ಲರೂ ಆಯಾ ಸಂಸ್ಥಾನಗಳು 565 ಸಂಸ್ಥಾನಗಳಲ್ಲಿ ಇವರು ಬಲಾಢ್ಯವಾಗಿರ್ತಕ್ಕಂಥ ಜನಾಂಗದವರು. ಇಂಥ ನಾಯಕರ ಚರಿತ್ರೆಯನ್ನು ನಾವು ಓದ್ತಾ ಇಲ್ಲ. ಮತ್ತು ಅವ್ರ ಚಿಂತನೆಗಳ ಹಂತಕರು ಯಾರಾದ್ರೂ ಬ್ರಾಹ್ಮಣರಲ್ಲ. ನೀವೆಲ್ಲರೂ ನಿಮ್ಮ ಜಾತಿ ಮಹಾಪುರುಷರ ಚಿಂತನೆ ಹಂತಕರಿದ್ದೀರಿ.
ಹೆಂಗೆ ಸರ್ ಹಿಂಗೆ ಹೆಂಗೆ ಹೇಳ್ತೀರಿ? ಉದಾಹರಣೆ 11ನೇ ಶತಮಾನದಲ್ಲಿರ್ತಕ್ಕಂಥ ಅಂಬಿಗರ ಚೌಡ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ಕಂತಿ ಹೊದ್ದವ ದೇವರಲ್ಲ ಕಾವಿ ಹೊದ್ದವ ಜಂಗಮನಲ್ಲ, ಕಂತಿ ಹೊದ್ದವ ದೇವರಲ್ಲ ಕಾವಿ ಹೊದ್ದವ ಜಂಗಮನಲ್ಲ, ನೀರು ತೀರ್ಥ ಅಲ್ಲ ಕೂಳು ಪ್ರಸಾದ ಅಲ್ಲ, ಹೌದೆಂಬುವನ ಬಾಯಿ ಮೇಲೆ 5 ಮಣ ಅಕ್ಕಡ ತೆಗೆದುಕೊಂಡು ಕಾಸಿ ಕಾಸಿ ಸೋಸಿ ಸೋಸಿ ಹೊಡಿಯಿಂದ ಅಂಬಿಗರ ಚೌಡ. ಅವು ಕಲ್ಲಿಗೆ ಕಂತಿ ಹಾಕಿರ್ತಾರಲ್ಲ ಅದು ದೇವರಲ್ಲ. ಕಾವಿ ಹಾಕೊಂಡು ತಿರುಗಾಡ್ತಾವಲ್ಲ, 1-2 ಅವ ನಂಬಲ್ನು, ಒಂದು ಮೈಸೂರದಾಗ ಅದ, ಒಂದು ಚಿತ್ರದುರ್ಗದಾಗ ಅದ, ಗೊತ್ತೇ ನಿಮಗೆ? ಇವು ಜಂಗಮರಲ್ಲ ಅಂತ ಹೇಳ್ತಾರೆ. ಯಾರು? ಅಂಬಿಗರ ಚೌಡ 11ನೇ ಶತಮಾನದಾಗ. ಅವು ಕುಡ್ತಾವಲ್ಲ ನಿಮ್ಗೆ ತೀರ್ಥ ಅಂತೇಳಿ ಗ್ಲಾಸ್ದಾಗ ಹಾಕೊಂಡು ನಳದ ನೀರ, ಅದು ತೀರ್ಥ ಅಲ್ಲ. ನಿಮಗೆ ಕೊಡ್ತಾರಲ್ಲ ಚಮಚದಿಂದ, 100 ಕೊಟ್ಟವ್ರಿಗೆ ಜರ ಜಾಸ್ತಿ, 50 ಕೊಟ್ಟು ಇಟ್ಟಿಟ್ಟೆ ಕೊಡ್ತಾರ, ಒಂದು 11 ರೂಪಾಯಿ ಕೊಟ್ಟರೆ ಸ್ವಿಮ್ಮಿಂಗ್ ಹೊರಸ್ತಾರ. ಕೂಳು ಪ್ರಸಾದ ಅಲ್ಲ. ಇವು ಹೌದತ್ ಯಾವಂತಾನೋ ಅವನು ಬಾಯಿ ಮೇಲೆ 5 ಮಣ ಅಕ್ಕಡ ಅಂದ್ರೆ 5 ಮಣ ಚಪ್ಪಲಿತ್ತೊಂದು ಬಾಯಿ ಬಾಯಿ ಬಾ ಹೊಡಿಬೇಕಂತ ಹೇಳ್ತಾರೆ ಅಂಬಿಗರ ಚೌಡ. ಆದರೆ ಇವತ್ತೇ ಅಂಬಿಗರ ಚೌಡೇನೆ ಅನುಯಾಯಿಗಳು, ಅವನ ಹೆಸರು ಮೇಲೆ ಓಟ್ ಬೇಡೋರು, ಅವನ ಹೆಟ್ಟ ಮೇಲೆ ಚಳವಳಿ ಮಾಡೋರು ಏನು ಮಾಡ್ತಾರೆ ಅಂದರೆ, ಓಸು ಗುಡಿ ಗುಂಡಾರಕ್ಕೆ ಹೋಗಿ ಅಡ್ಡಾಡ ಬಿದ್ದು ದಾನ ಕೊಡ್ತಾರೆ. ಸಮಾಜಕ್ಕೆ 1 ರೂಪಾಯಿ ಕೊಡಂಗೆ. ಕನಕ ನಾಯಕ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹೇಳ್ತಾರೆ. ಇವತ್ತು ಹೊಲೆಯರಿಗೆ ಮಾದರಿಗೆ ಅವರೇ ಮುಟ್ಟಿಸ್ಕೊಳ್ಳಾಗ ಹಳ್ಳಿಗಳು, ಬ್ರಾಹ್ಮಣರೇ ಅವರಲ್ಲಿ ಇಲ್ಲ, ನಾಯಕರು ಹೇಳ್ತಾರೆ. ಸೊ ಈ ರೀತಿ ನಾವು ನಮ್ಮ ಮಹಾಪುರುಷರ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ರೆ ಈ ಮನುವಾದಿಗಳನ್ನು ನಾವು ಮೆಟ್ಟು ನಿಲ್ಬೋದು. ಈ ಮನುವಾದಿ ಮೆಟ್ಟು ಹೇಳೋ ಧೈರ್ಯ ಇಲ್ಲ. ಇಲ್ಲಿ ಯಾರೋ ನಮ್ಮ ಪಟೇಲ್ ಸಾಹೇಬರು ಬಂದಿರ್ತಾರೆ. ಸರ್ ಪಟೇಲ್ ಸರ್, ಎಷ್ಟು ಜನರಿಗೆ ಗೊತ್ತಿದೆ? ಲೈವ್ ಬಿಡ್ಬಿಡಿ, ಏನಾಗಲ್ಲ. ಹೇಳ್ತೀವಿ ನಾವು, ಐಸಾ ಹಮ್ಕು ಓ ಕರಿಂಗೆ, ಹಮ್ಕು ಓ ಕರಿಂಗೆ, ಸಾಲ ಓ ಹೇ ಏ ಓ ಅಲ್ಲ. ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ಬಲಿ ಕೊಟ್ಟವರು ಕೇವಲ ಇಬ್ಬರೇ. ಒಬ್ಬ ರಾಜ್ಯದ ಸಲುವಾಗಿ, ಒಂದು ಸಂಸ್ಥಾನ ಸಲುವಾಗಿ ಮಕ್ಕಳು ಬಲಿ ಕೊಟ್ಟರೆ, ಇಡೀ ರಾಷ್ಟ್ರಕ್ಕಾಗಿ ಒಬ್ಬ ತನ್ನ 4 ಮಕ್ಕಳು ಬಲಿ ಕೊಟ್ಟರು. ಹಜರತ್ ಟಿಪ್ಪು ಸುಲ್ತಾನ ಈ ಸಂಸ್ಥಾನಕ್ಕಾಗಿ, ಮೈಸೂರು ವಿಭಾಗಕ್ಕಾಗಿ, ಮೈಸೂರು ಸಂಸ್ಥಾನ ಉಳಿವಿಗಾಗಿ ತನ್ನ 2 ಮಕ್ಕಳನ್ನು ಬಲಿ ಕೊಟ್ಟನು. ಯಾವನು ಕೊಟ್ಟಿಲ್ಲ 565 ಸಂಸ್ಥಾನದವರು. ಈ ದೇಶದ SC ST OBC ಜನಾಂಗದವರಿಗೆ ಅಕ್ಷರ ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕೊಡುವ ಸಲುವಾಗಿ ತನ್ನ 4 ಮಕ್ಕಳನ್ನು ಬಲಿ ಕೊಟ್ಟರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾರು ಕೊಟ್ಟಿಲ್ಲ? ಯಾರಾದ್ರೂ ನಿಮ್ಮ MLA ಕೇಳಿ ಹೋಗಿ ಸರ್ ನೀವು ಹಿಡಿತಿಲ್ಲ ಅಣ್ಣ 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 ಅಂತೇಳಿ ಹೋಗಿ ಕೇಳೋಣ. ನಿಮ್ಮ ಹೆಸರು ಕಾರ್ಯಕರ್ತರ ಹೆಸರು ಒಂದು ಸೈಟ್ ಮಾಡಲ್ಲ ಅವರು. ಬೇಡ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದು ಪ್ಲಾಟ್ ಮಾಡಲ್ಲ, ನಿಮ್ಮದು ಮತ್ತು ಪ್ರವಾಸೋದ್ಯಮ ಒಂದು ಸಣ್ಣ ಕಾರ್ ಮಾಡಲ್ಲ. ಇದು ಬಿಡಪ್ಪ ನನ್ನ ಹೆಸರು ಖರಾಬತ್ತೆ, ಏನು ಇದು ಫಸ್ಟ್ ಸಾರಿ ಗೆದ್ದದು ಅಂತಾರೆ ವಿನ. ಆದರೆ ತನ್ನ ಕರುಳು ಬಳ್ಳಿಯನ್ನು ಬಲಿ ಕೊಟ್ಟವ್ರು ಇವ್ರ ಬಗ್ಗೆ ನಾವು ಮಾತಾಡಬೇಕು. ಚರಿತ್ರೆ ಇದು ನಮ್ಮ ಚರಿತ್ರೆ. ಅದಕ್ಕಾಗಿ ಸ್ನೇಹಿತರೆ, ಚರಿತ್ರೆ ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಚರಿತ್ರೆ ತಿಳಿದವ್ರು ಮಾತ್ರ. ಬಾಬಾ ಸಾಹೇಬ್ರ ಬಗ್ಗೆ ವಿಶ್ವ ಏನು ಮಾತಾಡುತ್ತೆ, ಬಾಬಾ ಸಾಹೇಬ್ರ ಬಗ್ಗೆ ಮನುವಾದಿಗಳು ಏನು ಮಾತಾಡ್ತಾರೆ, ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನ ತಜ್ಞರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆಲ್ಲರಿಗೂ ಕೂಡ ಗಮನಕ್ಕೆ ಬರ್ತದೆ. ಉದಾಹರಣೆ, ಅಲ್ಲಿಗೆ ಡ್ರಾಪ್ ಮಾಡ್ತೀನಿ. 1999ರಲ್ಲಿ ನಿಗ್ರೋಗಳ ನಾಯಕ, ಬಾಬಾ ಸಾಹೇಬ್ ದೊಡ್ಡ ಅಭಿಮಾನಿ, ಪ್ರಜಾಪ್ರಭುತ್ವವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಬೇಕು ಅಂತಕ್ಕಂಥ ಪ್ರೇರಣೆ ಹೊಂದಿರ್ತಕ್ಕಂಥ ವ್ಯಕ್ತಿ ನೆಲ್ಸನ್ ಮಂಡೇಲ ಅವರು. 1999ಕ್ಕೆ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅದಂದ್ರೆ RSS ದವ್ರು ಹರ ಅಂತ ಇರ್ತಾರೆ. ಅವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ನೆಲ್ಸನ್ ಮಂಡೇಲ ಅವ್ರಿಗೆ ಏನು ಮಾಡ್ತಾರೆ, ಎಲ್ಲೂ ತೋರಿಸಲ್ಲ ಅವರಿಗೆ. ಆಗ್ರಾ ತೋರಿಸ್ತಾರೆ, ಮಥುರಾ ತೋರಿಸ್ತಾರೆ, ವಾರಣಾಸಿ ತೋರಿಸ್ತಾರೆ. ವಾರಣಾಸಿಯಲ್ಲಿ ಇರ್ತಕ್ಕಂಥ ಸಾರನಾಥ ತೋರಿಸಿಲ್ಲ. ಆದರೂ ಕೂಡ ಅವ್ರ ಚರಿತ್ರೆ ಓದಿರ್ತಕ್ಕಂಥ ಒಬ್ಬ ಚಳವಳಿಗಾರ ನೆಲ್ಸನ್ ಮಂಡೇಲ ಅವ್ರು ಪಿಯಾಗಿ ಹೇಳ್ತಾರೆ, ನನಗೊಂದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಸಂವಿಧಾನ ಇದ್ರ ತೊಗೊಂಡು ಬರ್ತಾರೆ, ಅವನು ಯಾರಿಗೂ ಹಂಚಿ ವಿತರಿಸ್ತಾನೆ. ನೆಲ್ಸನ್ ಮಂಡೇಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸೋಷಿಯಲ್ ಆಕ್ಟಿವಿಸ್ಟಿಗೆ ಗೊತ್ತಾಗ್ಬಿಡ್ತದೆ ಇವ ಮನುವಾದಿ ಅದನೋ ಅಥವಾ ಮನುಷ್ಯತ್ವವಾದಿ ಅದನೋ. ಗೊತ್ತಾಯ್ತು, ಇವರೆಲ್ಲ ಪ್ರೋಟೋಕಾಲ್ದಾಗ ಇರ್ತಕ್ಕಂಥ ಎಲ್ಲ ಮನುವಾದಿಗಳು ಇರ್ತಿರ್ತಾರೆ. ಒಂದು ದಸ್ತಿ ಸುತ್ತಿರ್ತಾರೆ, ಒಂದು ಪುಸ್ತಕ ಇರ್ತದೆ, ಒಂದಿಷ್ಟು ದೊಡ್ಡದು ಪುಸ್ತಕ ಇಟ್ಕೊಂಡು ಇನ್ನೇನು ಪತ್ರಕರ್ತ ಲಾಸ್ಟ್ ಸರ್ ನಿಮ್ಗೆ ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಇವರೆಲ್ಲ ನಿಂತಿರ್ತಾರೆ, ಪ್ರೋಟೋಕಾಲ್ದಾಗ ಇರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರು, ಪತ್ರಕರ್ತ ಗೆಳೆಯರು. ನಮ್ಮ ಸಹೋದರ ನಂಗೆ ಕೇಳ್ತಾರೆ ಅಂದರೆ, ನೆಲ್ಸನ್ ಮಂಡೇಲ ಸಾಹೇಬ್ರೆ, ಈ ಭಾರತ ಪ್ರಜಾಪ್ರಭುತ್ವ ಭಾರತಕ್ಕೆ ನೀವು ಬಂದಿರಿ, ಭಾಳ ಖುಷಿ ಪಟ್ರಿ, ಆಗ್ರಾಕ್ಕೆ ಹೋದ್ರಿ, ವಾರಣಾಸಿಗೆ ಹೋದ್ರಿ. ಬಹುಶಃ ನೀವು ಈ ನಮ್ಮ ಹಿಂದೂ ರಾಷ್ಟ್ರ ಕಲ್ಪನೆಯ ಮಾಡ್ತಕ್ಕಂಥ ಈ ಆಳುವ ವರ್ಗದ ಅವರಿಗೆ ಮನಸೋತು, ಅವರಿಂದ ಇನ್ಸ್ಪೈರ್ ಆಗಿ ಬಹುಶಃ ನೀವು ನಿಮ್ಮ ಕೈಯಲ್ಲಿ ಏನು ರಾಮಾಯಣ ಇದ್ದಿರಬೇಕು, ಇಲ್ಲ ಮಹಾಭಾರತ ಇದ್ದಿರಬೇಕು, ಅಥವಾ ಭಗವದ್ಗೀತೆ ಇದ್ದಿರಬೇಕು. ಸೊ ಬಹುಶಃ ನೀವು ಹೇಳಿದ್ರೆ ಚೆನ್ನಾಗಾಗ್ತದೆ ಸುತ್ತೀರಿ ಅಂತ ಹೇಳ್ತಾರೆ. ಆವಾಗ ನೆಲ್ಸನ್ ಮಂಡೇಲ ಅವರು ಹೇಳ್ತಾರೆ, ಇಲ್ಲ ನನ್ನ ಕೈಯಲ್ಲಿ ರಾಮಾಯಣವಿಲ್ಲ, ಮಹಾಭಾರತವಿಲ್ಲ, ಭಗವದ್ಗೀತೆವಿಲ್ಲ, ಆದರೆ ನನ್ನ ಕೈಯಲ್ಲಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತದ ಸಂವಿಧಾನ ಪುಸ್ತಕ ಇದೆ. ಕಾರಣ ಏನಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಬಾಬಾ ಸಾಹೇಬರು ಆರ್ಟಿಕಲ್ 14 to 32ವರೆಗೆ ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೋ ಆ ಮೂಲಭೂತ ಹಕ್ಕುಗಳು ಮತ್ತು ಸಂಸದೀಯ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಎಲ್ಲೂ ಇಲ್ಲ. ಭಾರತದಂಥ ಡೆಮೋಕ್ರಸಿ ಸಂಸದೀಯ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಬೇಕು. ಅದರ ಸಲುವಾಗಿ ನಾನಿದು ಬಾಬಾ ಸಾಹೇಬ್ ಪುಸ್ತಕ ತೆಗೆದುಕೊಂಡಿನಿ ಅಂತಕ್ಕಂಥ ಮಾತನ್ನು ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ. ಸೊ ಹಾಗಾದರೆ ಒಟ್ಟಾರೆ ನಿಮ್ಮ ಭಾರತದ ಅಭಿಪ್ರಾಯ ಏನು? ಇದು ಬಹಳ ಮುಖ್ಯ ಸ್ನೇಹಿತರೆ. ಭಾರತದ ಒಟ್ಟಾರೆ ಅಭಿಪ್ರಾಯ ನಿಮ್ಗೆ ಹೇಳಂದ್ರೆ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಯಾಕಂದ್ರೆ ಸೋಷಿಯಲ್ ಹೋರಾಟಗಾರ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಭಾರತ ಒಂದು ಇಂಥ ಸುಕೃತ ದೇಶ ಇದೆ, ಪ್ರಪಂಚದಲ್ಲಿ ಇಂಥ ಸುಕೃತ ದೇಶ ಯಾವುದೂ ಇಲ್ಲ. ಅದು ಹೇಗೆ ಅಂತ ಕೇಳ್ತಾರೆ. ಪ್ರಪಂಚಕ್ಕೆ ಒಬ್ಬ ಸೂರ್ಯ ಇದ್ದರೆ ಭಾರತಕ್ಕೆ ಮಾತ್ರ ಇಬ್ಬರು ಸೂರ್ಯ ಅದರ, ಅದಕ್ಕೆ ನೀವೆಲ್ಲರೂ ಸುಕೃತ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ. ಅರ್ಥ ಆಗಲ್ಲ ಪತ್ರಕರ್ತರಿಗೆ, ಇದೇನಪ್ಪ ಒಗಟ ಹೇಳ್ತದಿಲ್ಲ. ಒಬ್ಬ ಸಾಮಾಜಿಕ ಚಳವಳಿಗಾರ ಸರ್ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳ್ತಾರೆ. ನೋಡಿ, ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಅಸ್ತಂಗತನಾಗ್ತಕ್ಕಂಥ ಒಬ್ಬ ಸೂರ್ಯ ದಿನಂಪ್ರತಿ ಎಲ್ಲ ಜನರಿಗೂ ಕೂಡ, ಅವ್ರು ಹರಕಿರ್ಲಿ ಮುರುಕಿರ್ಲಿ ಎಲ್ಲ ಜನರಿಗೂ ಕೂಡ ಬೆಳಕು ಕೊಡ್ತಕ್ಕಂಥ ಒಬ್ಬ ಸೂರ್ಯ ಇದ್ರೆ ಎಲ್ಲಿವರೆಗೆ ಈ ಸೂರ್ಯ ಜೀವಂತ ಇರ್ತಾನೋ ಅಲ್ಲಿವರೆಗೆ ಈ ಭೂಮಿ ಮೇಲೆ ಜೀವಿಗಳಿರ್ತವೆ. ಈ ಜೀವಿಗಳಿಗೆ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಎರಡನೇ ಸೂರ್ಯ. ಅದಕ್ಕಾಗಿ ಈ ದೇಶ ಎರಡು ಸೂರ್ಯ ಪಡೆದಿರ್ತಕ್ಕಂಥ. ನೀವು ಅನ್ಬೋದು ಏನು ಸರ್ ಏನಾರ ಹೇಳ್ತೀರಿ, ನಾವು ಭಾವುಕರಿದ್ದೀವಿ, ನೀವು ಏನಾರ ಭಾವುಕರಾಗಿ ಹೇಳ್ತೀರಿ ಏನಂತ. ಇಲ್ಲ, ನಾನು ನಿಮ್ಗೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 1992 ಕೊಲಂಬೋದಲ್ಲಿ ಒಂದು ಲೇಮಾ ಲೈಬ್ರರಿ ಅಂತಿದೆ. ಲೇಮಾ ಲೈಬ್ರರಿ ನೋಡಿ, 1995ರಲ್ಲಿ ಲೇಮಾ ಲೈಬ್ರರಿಯಲ್ಲಿ ಪ್ರಪ್ರಥಮವಾಗಿ ಯಾರ್ದು ಸ್ಟ್ಯಾಚ್ಯೂ ಇಲ್ಲ, ದೊಡ್ಡ ಲೈಬ್ರರಿ ಇದೆ ಕೊಲಂಬೋದಲ್ಲಿ. ಆ ಲೇಮಾ ಲೈಬ್ರರಿಲಿ ಮಧ್ಯದಲ್ಲಿ ನಮ್ಮ ತಥಾಗತ ಗೌತಮ ಬುದ್ಧರು ದೊಡ್ಡದೊಂದು ಬಾಬಾ ಸಾಹೇಬ್ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ 95ರಲ್ಲಿ. ಯಾಕೆ ಮಾಡಿದ್ದಾರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬಿಳಿಯರಾಗಿರ್ಬೋದು ಕರಿಯರಾಗಿರ್ಬೋದು ಎಲ್ಲ ಮಕ್ಕಳು ಕೂಡ ಬಾಬಾ ಸಾಹೇಬರಿಂದ ಪ್ರೇರಣೆ ಪಡೀಲಿ ಅನ್ನೋ ಸಲುವಾಗಿ 95ರಲ್ಲಿ ಹಚ್ಚಿದ್ದಾರೆ. ಇಲ್ಲಿ ಎಲ್ಲೋ ಸ್ಟ್ಯಾಚ್ಯೂ ಕೊಡ್ತೀನಿ ಅಂದರೆ ಬಡ್ಡಿ ಮಕ್ಕಳು ಕೇಸ್ ಮಾಡ್ತಾರೆ. 504, 506, 307, 304, 304 ಕೇಸ್ ಮಾಡ್ತಾರೆ. ಅಲ್ಲಿ ನೀವೇನು ಕೇಳಿದಿರ ಹೋಗಿ, ದೇಶ ಕೇಳಿತಾ ಹೋಗಿ ಇಲ್ಲ. ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರ ಎಕನಾಮಿಕ್ಸ್ ಥಾಟ್, ಬಾಬಾ ಸಾಹೇಬ್ರ ಪೊಲಿಟಿಕಲ್ ಥಾಟ್ಸ್, ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಷನ್ ಥಾಟ್ಸ್, ಬಾಬಾ ಸಾಹೇಬ್ರ ಎಕನಾಮಿಕ್ಸ್ ಥಾಟ್ಸ್, ಹಿಸ್ಟಾರಿಕಲ್ ಥಾಟ್ಸ್, ಫಿಲಾಸಫಿ, ಬಾಬಾ ಸಾಹೇಬ್ರ ಸೋಷಿಯಲ್ ಪ್ರಾಬ್ಲಮ್, ಸೋಷಿಯಲ್ ಚಳವಳಿಗೆ ಬಗ್ಗೆ ಬಾಬಾ ಸಾಹೇಬ್ ಮಕ್ಕಳಿಗೆ ಇನ್ಸ್ಪೈರ್ ಆಗುತ್ತಿದ್ದ ಆ ಸ್ಟ್ಯಾಚ್ಯೂ ಹತ್ತಿರ್ತಕ್ಕಂಥದ್ದು. ಬೇಡ, 2015ರಲ್ಲಿ ಇಟ್ಕೋರಿ. 2015ರಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಕೂಡ ಠರಾವು ಪಾಸ್ ಮಾಡಿದ್ವು. ಏನಂತ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ 193 ರಾಷ್ಟ್ರಗಳಲ್ಲಿ ಆಚರಣೆ ಮಾಡಿ. ಇವನ್ ಅರಬ್ ಕಂಟ್ರಿಯಲ್ಲಿ ಕೂಡ ಅಷ್ಟೇ ಅಲ್ಲ, ಇವತ್ತು ವಿಹಾರಗಳು ಕೂಡ ಕಟ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಿ ವಿಹಾರ ಕಟ್ಟಿದ್ದಾರೆ ಬಾಬಾ ಸಾಹೇಬ್ ಇನ್ಸ್ಪೈರ್ ಆಗಿ. ಒಂದಿಷ್ಟು ಮುಸ್ಲಿಂ ಜನಾಂಗ ಬುದ್ಧಿಸ್ಟ್ ಆಗಿದ್ದಾರೆ, ಪ್ರೇರಣೆ ಮಾಡಿ. ಎಸ್, ಬುದ್ಧ ಶಾಂತಿ ಹೇಳ್ತಾರೆ, ನಮ್ಗೆ ಶಾಂತಿ ಬೇಕು ಅಂತ. ಅಲ್ಲಿರ್ತಕ್ಕಂಥ ಇದೇನು ಯಾಕೂಬ್ ಮೆನನ್ ಏನು ಅವ್ರ ಹೆಸರು, ಅವರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಜಯಂತಿ ಮಾತಾಡೋದು ಒಂದಾದರೆ, ಇನ್ನೊಂದು ಚೈನಾ ದೇಶ ಮಾವ್ ಸೆತುಂಗ, ಇತ್ಸಿಂಗ, ಫಾಯನ್, ಹುಯೆನ್ಸಾಂಗ್ ಇವ್ರ ಚರಿತ್ರೆ ಮಾತ್ರ ಓದ್ತಾರೆ ಅವರು, ಬೇರೆ ರಾಷ್ಟ್ರದ ಫಿಲಾಸಫಿ ಓದಂಗಿಲ್ಲ. ಆದರೆ 2016ರಲ್ಲಿ ಸೇಂಟ್ ಜಾನ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ. ಸೇಂಟ್ ಜಾನ್ ಯೂನಿವರ್ಸಿಟಿ ಅಂತಕ್ಕಂಥ ಯೂನಿವರ್ಸಿಟಿ ಬಾಬಾ ಸಾಹೇಬ್ 22 ವ್ಯಾಲ್ಯೂಗಳನ್ನು ಚೈನಾ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿರ್ತಕ್ಕಂಥ ರಿಸರ್ಚ್ ಸ್ಕಾಲರ್ಸ್ಗಳಿಗೆ ಆ ಪುಸ್ತಕಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೇಂಟ್ ಜಾನ್ ಅಂತಕ್ಕಂಥ ಯೂನಿವರ್ಸಿಟಿ. ಅರ್ಥ ಮಾಡ್ಕೊಡಿ, ಕನ್ಫ್ಯೂಷಿಯಸ್, ಇತ್ಸಿಂಗ, ಹುಯೆನ್ಸಾಂಗ್, ಫಾಯನ್ ಇಂಥ ಯುಗ ಪ್ರವರ್ತಕರ, ಚಾರಿತ್ರಿಕ ಯುಗ ಪ್ರವರ್ತಕರ ಸಾಲಿನಲ್ಲಿ ಬಾಬಾ ಸಾಹೇಬ್ ವಿಚಾರಧಾರೆ ಗೊತ್ತ ಅಂದ್ರೆ ಬಾಬಾ ಸಾಹೇಬ್ ಎಷ್ಟು ಮೇರು ಪರ್ವತ ಇದ್ರು. ಅದಕ್ಕಾಗಿ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಎರಡನೇ ಸೂರ್ಯ ಇದ್ದಾಗಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ಇನ್ನು 2015ರಲ್ಲಿ ಬಾರಾಕ್ ಒಬಾಮ ಅವರು ದೇಶಕ್ಕೆ ಬಂದಿದ್ರು. ಅವರನ್ನು ಕೂಡ ಮತ್ತೆ ಅದೇ ಆಗ್ರಾ ಕರ್ಕೊಂಡೋದ್ರು. ಅಲ್ಲೇ ಇರ್ತಕ್ಕಂಥ ಕೆಂಪು ಕೋಟೆ ತೋರಿಸಿದ್ರು, ಆಮೇಲೆ ಕುತುಬ್ ಮಿನಾರ್ ತೋರಿಸ್ಬಿಟ್ರು, ವಾಪಸ್ ಹೋಗ್ಬಿಟ್ರು. ಆದರೆ ಹೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ವಿಡಿಯೋನು ಕೂಡ ಇದೆ ನೋಡಿ, ಫೇಸ್ಬುಕ್ನಲ್ಲಿ ವಿಡಿಯೋನು ಕೂಡ ಇದೆ. ಅಲ್ಲಿ ಪತ್ರಕರ್ತರು ಕೇಳ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ, ನೀವು ಎಲ್ಲ ಈ ದೇಶದ ಕಲ್ಚರ್ ಬಗ್ಗೆ ಮಾತಾಡಿದಾಗ ಬಾರಾಕ್ ಒಬಾಮ ಅವರು ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಪಂಚದ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಹೌದು, ನನ್ನ ದೇಶ ಒಳ್ಳೆ ಕೆಲಸ ಮಾಡಿದೆ ಅಂತಾರೆ. ಯಾವಾಗ? 1952 ಜೂನ್ 5ನೇ ತಾರೀಕು ದಿವಸ
ನನ್ನ ದೇಶ ಅಮೆರಿಕ ಕೊಲಂಬೋ ವಿಶ್ವವಿದ್ಯಾಲಯ ತುಂಬಾ ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡಿದೆ. ಯಾಕಂದ್ರೆ ಬಾಬಾ ಸಾಹೇಬರಿಗೆ ಡಾಕ್ಟರ್ ಆಫ್ ಲಾ, ಕಾನೂನಿನ ಡಾಕ್ಟರ್ ಅಂತಕ್ಕಂಥ ಪದವಿ ಕೊಟ್ಟಿರ್ತಕ್ಕಂಥದ್ದು ಕೊಲಂಬೋ ವಿಶ್ವವಿದ್ಯಾಲಯ. ಅದಕ್ಕೆ ನನ್ನ ದೇಶ ತುಂಬಾ ಪ್ರಜ್ಞಾವಂತ ದೇಶ ಇದೆ. ಅವಾಗ ಕೇಳ್ತಾರೆ, ಎಸ್ ನಿಮ್ಮ ಅಭಿಪ್ರಾಯ ಅಂದರೆ ನನ್ನ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಂಥ ಜಾತಿವಾದಿ ದೇಶದಲ್ಲಿ ಹುಟ್ಟದೆ ನನ್ನ ದೇಶದಲ್ಲಿ ಹುಟ್ಟಿದಂದರೆ ಬಾಬಾ ಸಾಹೇಬ್ ಪ್ರತಿಯೊಂದು ಅಕ್ಷರಗಳು ಕೂಡ ಬಂಗಾರದಲ್ಲಿ ಬರೆದಿಡ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಬಾರಕ್ ಒಬಾಮ ಹೇಳ್ತಕ್ಕಂಥದ್ದು. ಎಂಥ ಮಾತು ನೀವು ಅನ್ಬೋದು, ಅದೆಂಥ ಮಾತು ಅವ್ರಿಗೆ ಬಾಬಾ ಸಾಹೇಬ್ರದು ಬಂಗಾರ ಅಂತ ಮಾತು. ಒಂದು ಎರಡು ಹೇಳ್ಬಿಡ್ತೀನಿ. ಬಾಬಾ ಸಾಹೇಬ್ ಹೇಳ್ತಾರೆ, ನೋಡ್ರಿ ಇದು ಯಾವ ಜಾತಿಗೆ ಸಂಬಂಧಪಟ್ಟಿಲ್ಲ, ಸ್ವರಾಜ್ಯ ಅಥವಾ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಜಾತಿ ರಹಿತ ಶೋಷಣೆ ರಹಿತ ಸಮಾಜದ ನಿರ್ಮಾಣ ಆಗುವವರೆಗೂ ಸ್ವರಾಜ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ. ನೋಡಿದ್ರಾಗ ಎಲ್ಲ ಜಾತಿ SC ST ಅದಾನ. ಜಾತಿ ರಹಿತ ಅಂದ್ರೆ ಯಾವುದೇ ಜಾತಿ ಇರಬಾರ್ದು, ಶೋಷಣೆ ರಹಿತ ಸಮಾಜದ ನಿರ್ಮಾಣ ಆಗುವವರೆಗೂ ಸ್ವರಾಜ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ. ಇಂಥ ಮಾತುಗಳು ಇನ್ನೊಂದು ಹೇಳ್ತಾರೆ, ಎಂಥ ಗಂಡಸ್ತಂದ ಮಾತಾಡ್ತಾರೆ ಸಾಹೇಬ್ರ. ಗಂಡಸ್ತಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಒನಕೆ ಒಬ್ಬವನ ಬಳಿ ಗಂಡಸ್ತನಿತ್ತು ಅಂತ. ಅಂದ್ರೆ ಗಂಡಸ ತಾಕತ್ತು, ಶಕ್ತಿ, ಧೈರ್ಯ, ಅದಕ್ಕಂತಾರೆ ನಮ್ಮ ಜನಪದ ಸಾಹಿತ್ಯದಲ್ಲಿ. ಎಂಥ ತಾಕತ್ತಿರ್ತದೆ. ಬಾಬಾಜಿ ಹೇಳ್ತಾರೆ, ಎಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕಿ ಬರ್ತದೋ, ಎಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕಿ ಬರ್ತೋ ಆ ಜಾಗದಲ್ಲಿ ನೀ ಹಾಕೊಳ್ಳೋ ಚಪ್ಪಲಿ ಬಿಡಬೇಡ ಅಂತ ಹೇಳ್ತಾರೆ. 1931 ನವೆಂಬರ್ ತಿಂಗಳಲ್ಲಿ ಮಣಿಭವನದಾಗ ಹೇಳ್ತಾರೆ ಬಾಬಾ ಸಾಹೇಬರು. ಯಾರಿಗೆ? ಶಿವತಾರ್ಕರ್ಗ ಮತ್ತು ದೇವರಾಯ ಇಂದ್ರವರಿಗೆ ಗಾಂಧಿ ಇನ್ಸಲ್ಟ್ ಮಾಡಿ ನಿಮಗೂ ಕೂಡ ಅದು ಹೇಳ್ತಾರೆ. ಅಂದ್ರೆ ನೀವು ಹೋಗಿ ಕಿಸಿದ್ರೆ ಕುರ್ಚಿ ಸೆಲಕ್ಕ, ಅಧಿಕಾರ ಸೆಲಕ್ಕ ಕಂಡವ್ರ ಕಾಲು ಬಿಡಲು ಬಂಡ ಮಕ್ಕಳ ಬಾಬಾ ಸಾಹೇಬರು ಅವಲ್ಲಿರು. ಇಂಥ ಸಾವಿರಾರು ಮಾತುಗಳು ನಾವು ನಿಮಗೆ ದಾಖಲಿಸುತ್ತ ಕೊಡ್ಬೋದು. ಅಷ್ಟೇ ಅಲ್ಲ, ನೀವು ಈ ಗ್ರ್ಯಾನ್ಯುಲ್ ಆಸ್ಟಿನ್ ಅಂತಕ್ಕಂಥ ಒಬ್ಬ ಕಾನ್ಸ್ಟಿಟ್ಯೂಷನ್ ಥಿಂಕರ್ 1999 ಒಂದು ಎ ಡೆಮೊಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಪುಸ್ತಕ ಬರೆದ 997 ಪೇಜ್ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಆ ಪುಸ್ತಕ ತುಂಬ ಎಲ್ಲ ಭಾರತದ ಸಂವಿಧಾನ, ಬಾಬಾ ಸಾಹೇಬರ ಕೊಡುಗೆಗಳ ಬಗ್ಗೆ ವಿಪುಲವಾಗಿ ದಾಖಲೀಕರಣ ಮಾಡಿರ್ತಕ್ಕಂಥ ಆ ಪುಸ್ತಕದಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನ ತರುತ್ತಾ, ಈ ರೀತಿ 1, 2, 3, 4 ಸಾಕಷ್ಟು ವಿಷಯಗಳು ನಾವು ಬಾಬಾ ಸಾಹೇಬ್ರ ಬಗ್ಗೆ, ಈಗ ಕ್ರಿಸ್ಟೋಫರ್ ಜೆಫ್ರಿನ್ ಆಗಿರ್ಬೋದು, ಆಮೇಲೆ ಗೇಲ್ ಆಮ್ಟೆ ಆಗಿರ್ಬೋದು, ರೈಸ್ ಆಗಿರ್ಬೋದು, ಸುಮಾರು ಜನ ಬಾಬಾ ಸಾಹೇಬ್ರ ಬಗ್ಗೆ ಅವರ ಒಂದು ವಿದ್ವತ್ತಿನ ಬಗ್ಗೆ ಬರೆದಿರ್ತಾರೆ. ಇವರೆಲ್ಲರೂ ಯಾರಪ್ಪ? ನಿಮಗೆ ಇನ್ನೊಂದು ಮಾತು, ಇವರು ಇತ್ತೀಚಿನ ಜನಗಳಾದರು. ವಿದ್ಯಾರ್ಥಿ ಜೀವನದಲ್ಲಿ ಅಂದರೆ 1916ರಿಂದ 1913ರಿಂದ 16 ತನಕ ಕೊಲಂಬೋ ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ರು ಅಧ್ಯಯನ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ MA ಮುಗಿದ ತಕ್ಷಣ ಅಲ್ಲಿ MA ಎಕನಾಮಿಕ್ಸ್ ಒಂದು ಅಧ್ಯಯನ ಮಾಡಿರ್ತಾರೆ. ಅಲ್ಲಿ ಅವರು ಎಕನಾಮಿಕ್ಸ್ HOD, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಅವ್ರ ಹೆಸರು ಎಡ್ವಿನ್ ಆರ್ ಸೆಲಿಮಾನ್ ಅಂತ. ಎಡ್ವಿನ್ ಆರ್ ಸೆಲಿಮಾನ್ ಅವರು ಬಾಬಾ ಸಾಹೇಬ್ರಿಗೆ ಇಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಪದೇ ಪದೇ ಪತ್ರ ಬರೀತಾನೆ, ನಿಮಗೆ 3 ವರ್ಷ ಸಲುವಾಗಿ ನೀವು ನಿಮ್ಮ ವಿದ್ವತ್ತಿಗೆ ಮೆಚ್ಚಿ 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೆವು, 3 ವರ್ಷ ಆಯಿತು, ದಯವಿಟ್ಟು ಬರ್ರಿ, ಬಂದು ನಮ್ಮಲ್ಲಿ ನೌಕರಿ ಮಾಡಿ ಟಾರ್ಚರ್ ಮಾಡ್ತಾರೆ. ಆದ್ರೂ ಪತ್ರ ಬರೆದು ಎಡ್ವಿನ್ ಆರ್ ಸೆಲಿಮಾನ್ ಅವರು ಸಯ್ಯಾಜಿರಾವ್ ಗಾಯಕ್ವಾಡ್ ಪತ್ರ ಬರೆದು 1 ವರ್ಷ ಎಕ್ಸ್ಟೆನ್ಷನ್ ಮಾಡ್ತಾರೆ 1917 ತನಕ. 1916 ಮುಗಿದ ತಕ್ಷಣ ಬಾಬಾ ಸಾಹೇಬ್ ಏನು ಮಾಡ್ತಾರೆ, ಎಡ್ವಿನ್ ಆರ್ ಸೆಲಿಮಾನ್ ಅವ್ರು ಹೇಳ್ತಾರೆ, ವಾಟ್ ನೆಕ್ಸ್ಟ್ ಏನು ಮಾಡ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಎಡ್ವಿನ್ ಆರ್ ಸೆಲಿಮಾನ್ ಕೇಳ್ತಾರೆ. ನಾನು ಎಕನಾಮಿಕ್ಸ್ನಲ್ಲಿ MS ಮಾಡ್ತೀನಿ ಸರ್ ಅಂತ. ಆದರೆ ಎಲ್ಲಿ ಮಾಡ್ತೀನಿ? ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಆಯಿತು, ಒಂದು ಕೆಲಸ ಮಾಡು, ಅಲ್ಲಿ ಅಷ್ಟು ಈಜಿ ಸೀಟ್ ಸಿಗಂಗಿಲ್ಲ. ಸೊ ಅಲ್ಲಿ ಎಡ್ವಿನ್ ಕೆನಾನ್ ಅಂತ ಹೇಳಿದ್ರು, HS ಫಾಕ್ಸ್ವೆಲ್ ಮತ್ತು ಎಡ್ವಿನ್ ಕೆನಾನ್ ಅಂತೇಳಿ ಇಬ್ಬರು ನಾನು ಗೆಳೆಯರು ಪ್ರಪಂಚದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದ್ರೆ ಅವ್ರಿಗೊಂದು ಪತ್ರ ಕೊಡ್ತೀನಿ ಅಂತಾರೆ. ಅದು ನನ್ನ ಮರ್ಯಾದ ಮಾಣಿಕ್ಯ ಪುಸ್ತಕದಲ್ಲಿ ಒರಿಜಿನಲ್ ಪತ್ರ ಇದೆ ನೋಡಿ, ಎಡ್ವಿನ್ ಆರ್ ಸೆಲಿಮಾನ್ ಬರೆದು. ಆ ಪತ್ರ ಬರೀತಾರೆ HS ಫಾಕ್ಸ್ವೆಲ್ ಅವರಿಗೆ 1917ರಲ್ಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ಪ್ರತಿಭಾನ್ವಿತ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಪ್ರೊಫೆಸರ್ನ ಮೀರಿಸ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಓದಿ, ನನ್ನ ವಿದ್ಯಾರ್ಥಿಗೆ ಓದಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇವನನ್ನು ಓದಿಸ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಅದಕ್ಕೆ ದಯವಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಎಕನಾಮಿಕ್ಸ್ನಲ್ಲಿ MS ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಪತ್ರ ಬರೆದಾರ ಪ್ರೊಫೆಸರ್. ನೋಡಿ, ಯಾವುದೋ ಒಂದು ಹಳ್ಳಿ ಮೂಲೆ ಹುಟ್ಟಿರ್ತಕ್ಕಂಥವ್ರು, ಶೋಷಣೆಯ ಕಂದಕದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಜಾತಿ ಭೇದದ ವಿಷವರ್ತುರದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ಹುಡುಗ ವಿದೇಶದಲ್ಲಿ ಹೋಗಿ ಅಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಪ್ರೀತಿಗೆ ಪಾತ್ರರಾಗಿ ಅವ್ರ ಕಡೆಯಿಂದ ರಿಕಮೆಂಡೇಶನ್ ಲೆಟರ್ ತೊಗೊಂಡು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಅಧ್ಯಯನ ಮಾಡ್ತಾನೆ. ಎಷ್ಟು ತಾಕತ್ತಿರ್ಬೋದು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ನಮ್ಮ ಹುಡುಗರಿಗೆ, ನಾನು ಕೂಡ ಅವ್ರದಲ್ಲಿ ಅದನ್ನೇ ಮುಂದುವರಿಸಿ ಹೇಳ್ತಾ ಇದ್ದೀನಿ. ಯಾವುದೇ
ಪೆನ್ ಈಸ್ ಎ ಪವರ್ಫುಲ್ ವೆಪನ್. ಪೆನ್ ಈಸ್ ಎ ಪವರ್ಫುಲ್ ವೆಪನ್, ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್ ಅಂತೇಳಿ. ನೀವು ಪೆನ್ ಇದ್ರೆ ಮಾತ್ರ ಪ್ರಪಂಚ ಬದಲಾವಣೆ ಮಾಡ್ಬೋದು. ನೀವು 1789 ಫ್ರಾನ್ಸ್ ರೆವಲ್ಯೂಷನ್ ನೋಡ್ರಿ, ಅದು ಪೆನ್ನಿಂದ ಆಗಿರ್ತಕ್ಕಂಥದ್ದು. ಮತ್ತು ಭಾರತದ ಟ್ರಾನ್ಸ್ಫರ್ ಆಫ್ ಪವರ್ ಪೆನ್ನಿಂದ ಅಷ್ಟೇ ಅಲ್ಲ, ಪೆನ್ನಿಂದ ಆಗಿರ್ತಕ್ಕಂಥದ್ದು. ಯಾವ ಪೆನ್ ಅಂದ್ರೆ ಸಿರ್ಫ್ ಬಾಬಾ ಸಾಹೇಬ್ರ ಪೆನ್ನಿಂದ. ಅದು ಇನ್ನೊಂದು ಸರಿ ಕರೀರಿ, ಜರ ವಕೀಲರು ಅವರು ಇವರು ಜರ PSಗಳು ಪೊಲಿಟಿಕಲ್ ಸೈನ್ಸ್ ಕೊಡ್ರಿ, ಅದು ಕ್ರೊನಾಲಜಿ ಹೇಳ್ತೀವಿ ಪೆನ್ನಿಂದ ಹೆಂಗೆ. ಅಯ್ಯೋ ನಮ್ಮ ಮುತ್ಯ ಗಾಂಧೀಜಿ ಎಲ್ಲ ಹಿಂಗೆ ಬರೇ ಮೇಲೆ ತಿರುಗಾಡೋಣಲ್ರಿ ಯಾವ್ದೇನು ಅಂತ ಅದನ್ನು ಹೇಳ್ತೀನಿ. ಸುಭಾಷ್ ಚಂದ್ರ ಬೋಸರ ತಲವಾರ್ ಇದ್ರೆ ಬಾಬಾ ಸಾಹೇಬ್ರ ಪೆನ್. ಭಗತ್ ಸಿಂಗ್ ಚಂದ್ರಶೇಖರ್ ರಾಜ್ಗುರು ಅವರ ಹ್ಯಾಂಗಿಂಗ್ ಇದ್ರಿ, ಅವರ ಬಲಿದಾನ ಇದ್ರೆ ಬಾಬಾ ಸಾಹೇಬ್ರ ಮಕ್ಕಳ ಬಲಿದಾನ ಇದೆ ಸ್ವಾತಂತ್ರ್ಯಕ್ಕಾಗಿ. ಇವೆಲ್ಲ ಏನಿದೆ ಕುರ್ಚಿ ಸಲಕ್ಕೆ ಬಡ್ದಾಡಿರ್ತಕ್ಕಂಥ ಜನರದು ಸ್ವಾತಂತ್ರ್ಯ ಅಲ್ಲ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ವಿದೇಶದ ಗಣ್ಯರು ಬಾಬಾ ಸಾಹೇಬ್ರ ಬಗ್ಗೆ ಆ ಕಾಲಘಟ್ಟದಲ್ಲಿ ಅಂದರೆ ಕೇವಲ 26 ವಯಸ್ಸಿನಲ್ಲಿ ಪ್ರಪಂಚದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅಂದ್ಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ನೀವು 2013 ನೋಡಿರ್ಬೋದು, ಬಹುಶಃ ಯಾರು ನನ್ನ ಫೇಸ್ಬುಕ್ ಫ್ರೆಂಡ್ ಇದ್ದೀರಿ ಎಲ್ಲರೂ ಗೊತ್ತಿದೆ. 2013 ಭಾರತ ದೇಶದ ಒಂದು ಹಿಂಗೆ ಮೂವ್ಮೆಂಟ್ ಆಗಿಬಿಡ್ತದೆ. IBN TV ಅಂತ ಒಂದು ನ್ಯಾಷನಲ್ TV ಇದೆ, IBN TV. ಈಗ ಹೆಂಗೆ NDTV ಇದೆಯಲ್ಲ ರವೀಶ್ ಕುಮಾರ್ ಇದ್ದವರು, ಹಾಗೊಂದು IBN TV ಇತ್ತು, ಈಗ ಅದನ್ನು ಮಾರಾಟ ಆಗಿದೆ ಬಿಟ್ಬಿಡಿ. IBN TVದವ್ರು ಒಂದು ಸರ್ವೆ ಮಾಡ್ತಾರೆ, ಏನಂದರೆ ಹೂ ಈಸ್ ದ ರಿಯಲ್ ಫಾದರ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆಂಟ್ ಅಂತ. ಈ ಟಾಪಿಕ್ ಮೇಲೆ ಸರ್ವೆ ಮಾಡ್ತಾರೆ ಎಲ್ಲ ಯುವಕರನ್ನು, ಇಂಟೆಲೆಕ್ಚುವಲ್ಸ್ ಅನ್ನು. ಆದರೆ ಆ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಗಾಂಧಿವಾದಿಗಳೊಂದು ರಿಟ್ ಪಿಟಿಷನ್ ಹಾಕ್ಬಿಡ್ತಾರೆ. ಏನಂದರೆ ಅದರ ಗಾಂಧೀಜಿ ಬೇಡ, ಯಾಕಂದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ರಾಷ್ಟ್ರಪಿತ ಇದ್ದರು, ಫಾದರ್ ಆಫ್ ನೇಷನ್ ಇದ್ದರು. ಅದಕ್ಕೆ ಅವ್ರನ್ನ ಹೊರಗೆ ತೆಗೆದಂದ್ರೆ ಆ ಗ್ರೂಪ್ನಿಂದ ಗಾಂಧೀಜಿಯವರು ಹೊರಗಿಡ್ತಾರೆ. ಹೊರಗಿಟ್ಟು 2013 IBN TVದವರು ಸರ್ವೆ ಮಾಡ್ತಾರೆ. ಕೋಟ್ಯಾಂತರ ಜನರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಇಸ್ ದ ಫಾದರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಕ್ಕಂಥ ವೋಟಿಂಗ್ ಮಾಡ್ತಾರೆ. ಇದು ನಾ ಹೇಳ್ತಾ ಇದ್ದೀನಿ, ನಿಮಗೆ ದಾಖಲೆ ಬೇಕಾ? ಅದೇ IBN TVಯಲ್ಲಿ ಅಮಿತಾಬ್ ಬಚ್ಚನ್ ಇದನ್ನು ಗೆಸ್ಟ್ ಆಗಿ, ಮಾಧುರಿ ದೀಕ್ಷಿತ್ ಇದ್ದರು, ಶಬಾನಾ ಆಜ್ಮಿ ಇದ್ದರು, ಅವರೆಲ್ಲರೂ ವೋಟಿಂಗ್ ಆಗಿರ್ತಕ್ಕಂಥ ಅವರೇ ಅಲ್ಲಿ ತೆಗೆದು, ಅವೆಲ್ಲ ಆನ್ಲೈನ್ ವೋಟಿಂಗ್ ಅಂದರೆ ನಿಮ್ಮ ಕಂಪ್ಯೂಟರೈಸ್ ವೋಟಿಂಗ್, ಅವರೇ ಓಪನ್ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗೋದು, ಅವ್ರಿಗೆ ಗೊತ್ತಿದ್ದು ಯಾರು ಆಗ್ತಾರೆ ಅವ್ರು ರಿಯಲ್ ಫಾದರ್ ಆಫ್ ಇಂಡಿಯಾ ತಿಳಿದು. IBN TV 2013 ಸರ್ವೆ ಮಾಡಿದಾಗ ಈ ಭಾರತ ನಿಜವಾದ ರಾಷ್ಟ್ರಪಿತ ಯಾರು ಅಂದರೆ ಬಾಬಾ ಸಾಹೇಬ್ ಅಂತಕ್ಕಂಥದ್ದು ಇಡೀ ದೇಶದ ಇಂಟೆಲೆಕ್ಚುವಲ್ ಸರ್ವೆ ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ಅಂಶ. ಅದಕ್ಕಾಗಿ ಬಾಬಾ ಸಾಹೇಬರು ಅಂಥ ಒಬ್ಬ ಯುಗ ಪ್ರವರ್ತಕರು ಈ ದೇಶದವರು. ನೋಡಿ, ಅಮೃತೇಶ್ ಏನು ಹೇಳಿಬಿಟ್ನು, ನಮಗೆ ಉಮಾ ಭಾರತೀಯರು ಹೇಳಿಬಿಟ್ರು, ಈ ದೇಶದಲ್ಲಿ ಇರ್ತಕ್ಕಂಥವ್ರು. ಜೊತೆಗೆ IBN TV ಹೇಳ್ತು ಬಾಬಾ ಸಾಹೇಬರು ಎಂಥ ಕೆಪಾಸಿಟಿ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಇದ್ರ ಜೊತೆಗೆ ಇವ್ರು ಇಷ್ಟೇ ಮಾತಾಡ್ತಾರೇನು ಅಂತ ಬಾಬಾ ಸಾಹೇಬರು ಇಲ್ಲ, ಇವ್ರಿಗಿಂತಲೂ ನೋಡಿ, ಗ್ರ್ಯಾನ್ವಿಲ್ ಆಸ್ಟಿನ್ಗಿಂತಲೂ, ಎಡ್ವಿನರ್ ಸೆಲಿಮನ್ಗಿಂತಲೂ, HS ಫಾಕ್ಸಲ್ಗಿಂತಲೂ, ಅಮೃತೇಶ್ ಏನ್ಗಿಂತಲೂ, ಉಮಾಭಾರತಿಗಿಂತಲೂ, IBN TVಗಿಂತಲೂ ಇನ್ನೊಂದು ಗುಂಪಿದೆ. ಅವಕ್ಕೆಲ್ಲ ಬಹುಶಃ ಟೀಚರ್ ಇದ್ದವ್ರಿಗೆ ಚಂದ ಗೊತ್ತಿರ್ತದೆ. ಡ್ರಾಪ್ಔಟ್ ಮಕ್ಕಳು ಅಂತ ಕರಿತೀವಿ ಅವಕ್ಕೆ ನಾವು. ಅವಕ್ಕೇನು ಮಾಡ್ತೀವಿ, ಶಾಲೆ ಬಿಟ್ಟು ಅವು ಓಡ್ತಿರ್ತಾವ, ನಾವು ಮನೆ ಹೋಗಿ ದನ ಕೊಡ್ದ ಹೊಡ್ತಂತ ಮತ್ತೆ ಶಾಲೆಗೆ ಹಾಕೋತೀವಿ ಅವಕ್ಕೆ. ಇವಕ್ಕೆಲ್ಲ ಡ್ರಾಪ್ಔಟ್ ಅಂತಾರೆ. ಈ ಡ್ರಾಪ್ಔಟ್ ಎಲ್ಲಿ ತಾಳ್ತಾವ ಅಂದರೆ ಇವು ಗುಂಪಾನೋ ಗುಡಿನೋ ಮಠನೋ ಕಟ್ಕೊಂಡು ಮಠ ಸೇರಿಬಿಡ್ತಾವೆ. ಉದಾಹರಣೆ, ಈಗ ರಾಮದೇವ್ ಬಾಬಾ ಅಂತಕ್ಕಂಥ ಒಬ್ಬ ಡ್ರಾಪ್ಔಟ್ ವ್ಯಕ್ತಿ ನಿಮ್ಮ TVದಾಗ ಬರ್ತಾನೆ, ಮಾನಸಿಕ ಭಯೋತ್ಪಾದಕ, ಯೋಗ ಮಾಡಿ ಹೀಗೆ ಮಾಡಿರ್ತಾನೆ, ಅವ್ರಿಗೂ ಏರೋಪ್ಲೇನ್ ಹೋಗಿಸ್ತಾನೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕುಡಿತಾನೆ, ನಿಮಗೆಲ್ಲ ಯೋಗ ಮಾಡಿರ್ತಿರ್ತಾನೆ. ಈ ಡ್ರಾಪ್ಔಟ್ ಇರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ ಕ್ಯೂ ನೈ ಬದಲ ಬಾಬಾ ಭಾರತಕ್ಕೆ ಸಂವಿಧಾನ ಅಂತ ಕೇಳ್ತಾನೆ. ಸಂವಿಧಾನ ಯಾಕೆ ಬದಲಾವಣೆ ಮಾಡ್ಬಾರ್ದು ಅಂತ ಕೇಳ್ತಾನೆ. ಸಂವಿಧಾನದ ಪ್ರಿಯಂಬಲೇ ಗೊತ್ತಿಲ್ಲ ಅವಿವೇಕಿಗೆ. ಯಾಕೆ ಗೊತ್ತಿಲ್ಲ, ಓದಲಿಕ್ಕೆ ಬರಂಗಿಲ್ಲ. ಯಾಕೆ ಓದಲಿಕ್ಕೆ ಬರ, ಡ್ರಾಪ್ಔಟ್ ಕೂಸದ, ಅದು ಸಾಲಿಂದ ಓಡ್ ಹೋಗ್ತಿತ್ತು ಹಿಡ್ಕೊಂತಂದಾರ. ಡ್ರಾಪ್ಔಟ್ ಆಗಿರ್ತಕ್ಕಂಥ ವ್ಯಕ್ತಿ ಕ್ಯೂ ನೈ ಬದಲನ ಅಂತ ಕೇಳ್ತಾರೆ ಭಾರತ ಸಂವಿಧಾನ. ಇನ್ನು SSLC ಫೇಲ್ ಒಬ್ಬ ನಿರ್ಭಯಾನಂದ ಸ್ವಾಮಿ ಅಂತ, ಬಹುಶಃ ಈ ಕಡೆ ಅದ ನಾವು ಬಿಜಾಪುರ ಕಾರ್ಯಕ್ರಮಕ್ಕೆ ಬಂದಿನ 2018ರಲ್ಲಿ. ಅವ ಕೇಳ್ತಾನೆ, ಹೌದೌದು ಭಾರತದ ಸಂವಿಧಾನ ಪರಿಪೂರ್ಣ ಇಲ್ಲ, ಅದಕ್ಕೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ. ಅಲ್ರಿ 14 ಪದವಿ ಪಡೆದಿರ್ತಕ್ಕಂಥ 1952 ಜೂನ್ 5ನೇ ತಾರೀಕು ದಿವಸ ಕೊಲಂಬೋ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಾ ಪದವಿ ಪಡೆದಿರ್ತಕ್ಕಂಥ, ಆಮೇಲೆ ಈ ಐವರ್ ಜೆನ್ನಿಂಗ ಮತ್ತು KC ವೀರ್ಲಿಂದ ಶ್ರೇಷ್ಠ ಸಂವಿಧಾನ ತಜ್ಞ ಅಂತ ಪ್ರಶಂಸೆಗೊಳಪಟ್ಟಿರ್ತಕ್ಕಂಥ 296 ಜನ ಸಂವಿಧಾನ ರಚನಾ ಸಮಿತಿ ಸಭೆ ಮತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 6 ಜನ ಇರ್ಲಕ್ಕಾಗಿನು ಕೇವಲ ಏಕಾಂಗಿಯಾಗಿ 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಸತತವಾಗಿ ಹಗಲು ರಾತ್ರಿ ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಯಾವ ಮಾತಾಡ್ತಾನಂದ್ರೆ SSLC ಫೇಲ್ ಆದ ನಿರ್ಭಯಾನಂದ ಮಾತಾಡ್ತಾನೆ.
ಹೌದೌದು ಸಂವಿಧಾನ ಪರಿಪೂರ್ಣ ಅಂತ. ಬಡ್ಡಿ ಮಕ್ಕಳು 395 ಆರ್ಟಿಕಲೇ ಗೊತ್ತಿಲ್ಲ, ಅವರೆಲ್ಲ ಮಾತಾಡ್ತಾ ಇದ್ರಿ ದೇಶದಲ್ಲಿ. ಅಷ್ಟೇ ಅಲ್ಲ, ಇನ್ನು ಬ್ಯಾಡ್ರಪ್ಪ ಅವ್ರು ಜರಪ್ಪ ಅಪ್ಪ ಸ್ವಾಮಿಗಳು ಗೊತ್ತಾಗಲ್ಲ. ಅರೆ ಯಾವ ಯುಗ ಪ್ರವರ್ತಕ ನಿನಗೆ ಸಂವಿಧಾನ ಕೊಟ್ಟನು, ಆ ಯುಗ ಪ್ರವರ್ತಕನ ಸಂವಿಧಾನ ಇಟ್ಟುಕೊಂಡು ನೀನು ಶಾಸನಬದ್ಧವಾಗಿ ಸಂಸದನಾಗಿದೆಯೋ, ಆ ಯುಗ ಪ್ರವರ್ತಕನ ಕೃಪೆಯಿಂದಾಗಿ ನೀನು ಕೇಂದ್ರದ ಸಚಿವನಾಗಿದೆಯೋ, ಆ ಸಚಿವನಾಗಿರ್ತಕ್ಕಂಥ ವ್ಯಕ್ತಿ ಮಾತಾಡ್ತಾನೆ ನಾವು ಬಂದಿರುವುದೇ ಈ ಭಾರತದ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕ ಅಂತ. ಸಂವಿಧಾನ ವಿರೋಧಿ ದೇಶದ್ರೋಹಿದ ಸ್ಟೇಟ್ಮೆಂಟ್ ಇದು. ಒಬ್ಬ ಸಂಸದ, ಒಬ್ಬ ಸಚಿವ, ಬಹುಶಃ ಅವನ ಹೆಸರು ಗೊತ್ತೈತೆ ನಿಮಗೆ? ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಂತ. ಹೌದಾ? HD ಕೋಟೆ ಮೂಲಕ ಈ ಲೈವ್ದಲ್ಲಿ ನಾ ಅನಂತಕುಮಾರ್ ಹೆಗಡೆಗೆ ಒಂದು ಚಾಲೆಂಜ್ ಮಾಡ್ತೀನಿ, ನಿಮಗೆ ಗಮನ ಕೊಡ್ತೀನಿ. ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕ ಅಂತ ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂಥ ಅರ್ಧಂಬರ್ಧ ಓದಿರ್ತಕ್ಕಂಥ ಅಯೋಗ್ಯರು ಪಾರ್ಲಿಮೆಂಟಿಗೆ ಬರ್ತಾರೆ, ಸಂವಿಧಾನದ ಬಗ್ಗೆ ಕುಚೋದ್ಯಯದ ಮಾತಾಡ್ತಾರೆ, ಮತ್ತು ಬಹುತ್ವದ ಬಹುಸಂಸ್ಕೃತಿಯ ರಾಷ್ಟ್ರ ಏನಿದೆಯಲ್ಲ ಭಾರತ, ಇದನ್ನು ಏಕ ಸಂಸ್ಕೃತಿಯ ಮನವಾದಿ ರಾಷ್ಟ್ರ ಮಾಡಲಿಕ್ಕೆ ಹವಣಿಸ್ತಾರೆ. ಸಂವಿಧಾನದ ಮೇಲೆ ಇವರು ದೌರ್ಜನ್ಯ ಮಾಡ್ತಾರೆ ಅಂತ ಗೊತ್ತಿದ್ದು ಆರ್ಟಿಕಲ್ 368 ಬಾಬಾ ಸಾಹೇಬ್ ಇಟ್ಟಿದ್ದಾರೆ. ಏನಕ್ಕೆ? ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ಪ್ರಜೆಗಳ ಬೇಡಿಕೆಗಳಿಗೆ ತಕ್ಕಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಕಾನೂನು ಇದೆ, ಅದು ಆ್ಯಕ್ಟ್ ಇದೆ, ಅದು 368 ಆ್ಯಕ್ಟ್. ಆ 368 ಆ್ಯಕ್ಟ್ ಬಗ್ಗೆ ಅರಿವಿರದಿರ್ತಕ್ಕಂಥ ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಅನಂತಕುಮಾರ. ನಿಮ್ಮ ಮಕ್ಕಳಂಗ MA BA ಪಾಸ್ ಆದವ ಅಲ್ಲ, ಇಂಟರ್ಮೀಡಿಯೇಟ್ ಅಂದರೆ PUC ಪಾಸ, BA ಫಸ್ಟ್ ಇಯರ್ ಫೇಲ. ಸೊ BA ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಭಾರತದ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಂದೀವಂತಲ್ಲ. 2 ಮಾತು ಹೇಳ್ತೀನಿ ನಿಮಗೆ. ಏನಂದರೆ, ಭಾರತದ ಸಂವಿಧಾನ ಅನಂತಕುಮಾರ್ ಹೆಗಡೆ ಪ್ರತಿ ವರ್ಷ ಏನು ಹಿರಿಯರ ಹಬ್ಬದಲ್ಲಿ ಚೇಂಜ್ ಮಾಡ್ತಾರೆ ಅವರು ಪ್ರತಿ ವರ್ಷ. ಏನಂದರೆ ಶ್ಲೋಕ್ ಹೇಳಿ ಚೇಂಜ್ ಮಾಡ್ತಾರೆ. ಏನಂದರೆ, ಯಾ ಕುಂದೇದು ತುಚಾರ ಹಾರದ ಬಲ, ಯಾ ಶುಭ್ರವಸ್ತ್ರಾನಿತ, ಯಾ ವೀಣಾ ವರದಂಡ ಮಣಿತ್ಕಾರ, ಯಾ ಶ್ವೇತಾ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ವಿದ್ಯೆ ವೈಸದಾ ಪೂಷ ಸಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯ. ಪ್ರತಿ ವರ್ಷ ಇಂಥ ಶ್ಲೋಕ ಹೇಳಿ ಜನಿವಾರ ತೆಗೆದು ಒಕ್ಕಾಟ ಮತ್ತೊಂದು ಜನಿವಾರ ಹಾಕೋತಾರೆ. ಜನಿವಾರ ಅಲ್ಲದು, ಯಾವಾಗ ಬೇಕಾವ ಬದಲಾವಣೆ ಮಾಡ್ಲಿಕ್ಕೆ ಅನಂತಕುಮಾರ್ ಅವರೇ, ಜನಿವಾರ ಅಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಮ್ಮ ಹುಡುಗರಿಗೆಲ್ಲ, ಎಲ್ಲರೂ ಅವ ಸ್ಟೇಜ್ ಮೇಲೆ ಸಿಕ್ಕನಂದ್ರೆ ಮಾತಾಡ್ರಿ. ನಿಮಗೆ ಚಡ್ಡಿ ಬದಲಾಯಿಸ್ಕೊಳ್ಳಿಕ್ಕೆ 97 ವರ್ಷ ಹತ್ಯದ ಬಡ್ಡಿ ಮಕ್ಕಳೇ. ಚಡ್ಡಿ ಬದಲಾಯಿಸ್ಕೊಳ್ಳಿ ಅಂದರೆ RSS ಸ್ಥಾಪನೆ ಆಗಿದೆ ಯಾವಾಗ? 1925. ರೈಟ್ ರೀ ಪತ್ರಕರ್ತ? 1925ಕ್ಕೆ RSS ಸ್ಥಾಪನೆ ಆದರೆ 2017ರಲ್ಲಿ ಮೋಹನ್ ಭಾಗವತ್ ಹೇಳ್ತಾನೆ, ನೋಡ್ರಪ್ಪ ನಮಗೆಲ್ಲ ಚಡ್ಡಿ ಎಲ್ಲತ್ತಾರ, ಇದು ಹಾಫ್ ಚಡ್ಡಿ ಬೇಡ, ಇನ್ನು ಮುಂದೆ RSS ಅವ್ರು ಫುಲ್ ಚಡ್ಡಿ ಮಾಡ್ಕೋರಿ ಅಂತ ಹೇಳ್ಬಿಡ್ತಾನೆ. 1925ರಿಂದ 2017ರವರೆಗೆ ಚಡ್ಡಿ ಬದಲಾಯಿಸ್ಕೊಳಕ್ಕೆ ನಿಮಗೆ 87-90 ವರ್ಷ ಹತ್ತಿತು. ಇನ್ನು 395 ವಿಧಿಗಳ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಎಷ್ಟು ವರ್ಷ ಹತ್ತಬೇಕು ಅರ್ಥ ಮಾಡ್ಕೊಂಡು ನೀವು. ಸೊ ಚಡ್ಡಿ ಬದಲಾಯಿಸ್ಕೊಳಕ ಯೋಗ್ಯತೆ ಇರದೇ ಇರತಕ್ಕಂಥ ವ್ಯಕ್ತಿ ಇವತ್ತು ದಿವಸ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ರಾಷ್ಟ್ರದ್ರೋಹದ ಮಾತಾಡ್ತಾರೆ. ಅವನ ಮೇಲೆ ಒಂದೂ ಕೇಸ್ ಆಗಲ್ಲ ಅಂದರೆ ಇದು ಎಂಥ ದುರದೃಷ್ಟಕರ ಆಡಳಿತ ವ್ಯವಸ್ಥೆಯಲ್ಲಿ ಇದೆ ನೋಡಿ. ಇನ್ನೊಂದು ಹೇಳ್ತಾರೆ, ದಲಿತರೆಲ್ಲ ಬೀದಿ ನಾಯಿಗಳಂತ. ದಲಿತರಂದರೆ ಒಲೆಯರೋ ಮಾತ್ರ ಅಲ್ಲ, ದಲಿತರಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ 3 ವರ್ಗಗಳನ್ನು ಬಿಟ್ಟು ಶೂದ್ರನ ಕೆಳಗಿರ್ತಕ್ಕಂಥ ಔಟ್ ಕ್ಯಾಸ್ಟ್ ಪೀಪಲ್ಸ್ ಏನಿದ್ರಲ್ಲ, ನೀವೆಲ್ಲರೂ ಕೂಡ ದಲಿತರು. ಇದು ಮಾನ್ಯವರ ಜ್ಯೋತಿಬಾ ಫುಲೆಯವರ ಕಾನ್ಸೆಪ್ಟ್. ಎಲ್ಲ ಈ ದೇಶದ ಅರಸರೇನಿದ್ದರು ಶೋಷಿತ ಜನಾಂಗ, ಈ ಕಾಂಶಿರಾಮ್ ಸಾಹೇಬ್ರ ಬಹುಜನ ಅಂತ ಕರಿತಿದ್ರು, B ಶ್ಯಾಮಸುಂದರ ಸಾಹೇಬ್ರ ಮೂಲ ಭಾರತೀಯರ ಅಂತ ಕರಿತಿದ್ರು, ಬಾಬಾ ಸಾಹೇಬ್ರನ್ನ ಶೆಡ್ಯೂಲ್ ಕಾಸ್ಟ್ ಅಂತ ಹಿಂದೆ OBC ಅಂತ ಕರೀತಾರೆ. ಇವರೆಲ್ಲರೂ ದಲಿತರು. ಅವ್ರಿಗೆ ಏನಂತ ಕರೀತಾರೆ? ದಲಿತರೆಲ್ಲ ಬೀದಿ ನಾಯಿಗಳಂತ ಕರೆದನು. ಬಾಬಾ ಸಾಹೇಬ್ರ ಹೆಸರು ಮೇಲೆ ಹಡಿಗೆ ಹಿಡ್ಕೊಂಡು ಬಿಕ್ಕಿ ಬೇಡವ್ರು ಒಬ್ಬರು ಒಂದು ಸ್ಟ್ರೈಕ್ ಮಾಡಿಲ್ಲ ಅಲ್ರಿ ಈ ಕರ್ನಾಟಕದಲ್ಲಿ. ಅದಕ್ಕೆ ದೇವಯ್ಯ ಹರಿವೆ ಮೈಸೂರು ಯೂನಿವರ್ಸಿಟಿಲಿದ್ದು, ಬಹುಶಃ ನಮ್ಮ ಕಾಲ 1-2 ವರ್ಷ ಸೀನಿಯರ್ ಇದ್ದರು. ದೇವಯ್ಯ ಹರಿವೆ ಒಂದು ಕಡೆ ಹೇಳ್ತಾರೆ ಏನಂದರೆ, ಇಂದಿನ ದಲಿತ ನಾಯಕರು, ನಮ್ಮ ಅದನ್ನ ಹೇಳಿ ನಿಮಗೆ ಯಾರಿಗಂತೂ ಗೊತ್ತಿಲ್ಲ, ನಂಗೆ ಡಿಪ್ಲೊಮೆಟಿಕ್ ಬರಲ್ಲ. ಇಂದಿನ ದಲಿತ ನಾಯಕರು ಡಾಕ್ಟರ್ ಅಂಬೇಡ್ಕರ್ ಅವರ ತಲೆ ಹಿಡಿದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ತಲೆ ಹಿಡುಕರಾಗಿರುವುದರಿಂದಲೇ ಅಂಬೇಡ್ಕರ್ ವಾದ ಅಪಾಯದಲ್ಲಿದೆ ಅಂತ. ದಲಿತ ನಾಯಕರು ಹೇಗಿರಂದ್ರೆ ತಲೆ ಹಿಡುಕರಾದ ಸಲುವಾಗಿ ಬಾಬಾ ಸಾಹೇಬ್ರ ವಾದ, ಅವರ ವಿಚಾರ ಇವತ್ತು ನೆಲೆ ಕಸ್ತಾ ಇದೆ. ಅವ್ರ ವಿಚಾರ ಇವತ್ತು
ಹಿಸುಕ್ತಾ ಇದ್ದಾರೆ ವಿಚಾರ, ಉಸಿರುಗಟ್ಟಿ ಸಾಯ್ತಾ ಇದೆ ಬಾಬಾ ಸಾಹೇಬ್ ವಿಚಾರಧಾರೆ. ಸೊ ಆದಾಗಿ ಕೂಡ ದಲಿತರು ಬೀದಿನ ಅಂದ್ರೂ ಕೂಡ ಒಂದು ಮಾತಿಲ್ಲ. ಅದಷ್ಟೇ ಅಲ್ಲ, ನಾನು ಉತ್ತರ ಕೊಟ್ಟೆ. ನಿಮ್ಮ ಅಶೋಕಪುರಂದಲ್ಲಿ ಎ ಕೆ ಸುಬ್ಬಯ್ಯವರು ಇದ್ದರು ಸ್ಟೇಜ್ ಮೇಲೆ, ಯಾರು ಏನೋ ಸರ್ ಮಾಜಿ ಮೇಯರ್ ಪುರುಷೋತ್ತಮ ಕಾರ್ಯಕ್ರಮ ಮಾಡಿದ್ರು. ಎ ಕೆ ಸುಬ್ಬಯ್ಯ ಕರೆದೆ ನಾನು, ಬರ್ರಿ ಇವತ್ತು ಹೇಳ್ತೀನಿ ನಿಮ್ಗೆ ಎಲ್ಲ. ನಾನು ಗೆಳೆಯರ ಮೂಲಕ, ವೇದಿಕೆ ಮೇಲೆ ಗಣ್ಯರ ಮೂಲಕ ಹೇಳ್ತೀನಿ. ಇವತ್ತು ಸಂಜೆ ತನ HD ಕೋಟೆಯಲ್ಲಿ ಇರ್ತೀನಿ. ಯಾವನೇ ಇದ್ದರೂ ಕೂಡ ದಲಿತರ ಬೀದಿನ ಅಂದಿರ್ತಕ್ಕಂಥವು, ಜಾತ್ಯತೀತರ ಅಪ್ಪ ಹುಟ್ಟಲಿ ಅಂದಿರ್ತಕ್ಕಂಥವು, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದಿರ್ತಕ್ಕಂಥವು, ಹಿಂದೂ ಧರ್ಮದಲ್ಲಿ ಬಹಳ ಒಳ್ಳೆಯದಲ್ಲ ಅಂದಿರ್ತಕ್ಕಂಥ ಯಾವನೇ ಇದ್ರೂ ಕೂಡ ಇವತ್ತು ಬರಲಿ, ನಾನು ಅವ್ರ ಜೊತೆಗೆ ಬಹಿರಂಗವಾಗಿ ಚರ್ಚೆಗೆ ರೆಡಿ ಇದ್ದೀನಿ. HD ಕೋಟೆಯಲ್ಲಿ ಇದೇ ನನ್ನ ಗೆಳೆಯರ ಜನಜಾಗೃತಿ ವೇದಿಕೆ ವಾಲ್ ಅಂದರೆ ಬೆಳಗ್ಗೆನೂ ರೆಡಿ ಇರ್ತೀನಿ, ನಾನು ಇರ್ತೀನಿ, ಬೆಳಗ್ಗೆ ಬೇಕಾದ್ರೆ ಅವ್ನು ಬರ್ತೀನಿ. ಅದಷ್ಟೇ ಅಲ್ಲದೆ ಜಾತ್ಯತೀತರು ಅಪ್ಪಿಗೆ ಹುಟ್ಟಿಲ್ಲ ಅಂದ್ಬಿಟ್ರು. ಎಂಥ ಮಾತು! ಜಾತ್ಯತೀತರು ಯಾರಂದ್ರೆ ಜಾತ್ಯತ್ಯ ಮಾಡದೇ ಇರ್ತಕ್ಕಂಥ ಬಸವಣ್ಣ ಜಾತ್ಯತ್ಯ ಮಾಡಿಲ್ಲ. ಯಾಕಂದ್ರೆ ಶರಣರ ಮಹಿಮೆ ತಿಳಿಯದಣ್ಣ, ಜಾತಿ ಭೇದವಿಲ್ಲ, ಸೂತಕವೇನಿಲ್ಲ, ಅಜಾತಿಗೆ ಕುಲವೇ ಇಲ್ಲವಯ್ಯ ಅನ್ನೋ ಜಾತ್ಯತೀತ ವ್ಯಕ್ತಿ ಬಸವಣ್ಣ. ಸಿದ್ದರಾಮಯ್ಯ, ಈಶ್ವರಪ್ಪ, ನಿಮ್ಮ ಎಚ್ ವಿಶ್ವನಾಥ್ ಚಿರಿ ಭಾಷಣ ಮಾಡ್ತಾರೆ. ಕನಕ ನಾಯಕರು ಏನ್ ಹೇಳಿದ್ರು? ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲಿರಾಜ ಯಾರು? ಕನಕ ನಾಯಕ, ಆತ ಜಾತ್ಯತೀತ ವ್ಯಕ್ತಿ. ಅಂಬಿಗರ ಚೌಡಯ್ಯ ಜಾತ್ಯತೀತ ವ್ಯಕ್ತಿ. ಸರ್ವಜ್ಞ ಜಾತ್ಯತೀತ ವ್ಯಕ್ತಿ. ಮಹಾತ್ಮ ಗೌತಮ ಬುದ್ಧ ಜಾತ್ಯತೀತ ವ್ಯಕ್ತಿ. ಜಾತಿ ರಹಿತ, ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಭಾವಿಸೋದು ಜಾತ್ಯತೀತ ವ್ಯಕ್ತಿ. ಇವ್ರಿಗೆ ಎಲ್ಲರಿಗೆ ಸಗಟ ಪೂರ ಉಂಡಾಗುತ್ತದೆ ಹೇಳ್ಬಿಟ್ಟು ನಾವು, ಇವ್ರು ಯಾರೂ ಅಪ್ಪು ಹುಟ್ಟಿಲ್ಲ ಅಂತ. ಎಂಥ ಮಾತಿದೆ! ಯಾರೂ ಉತ್ತರ ಕೊಡಲಿಲ್ಲ. ಇದಕ್ಕಿಂತ ಅಂಧ ಭಕ್ತರು ಬೇಕೇ? ನಾನು ಉತ್ತರ ಕೊಟ್ಟೆ ಅಥವಾ ನಿಮಗೆಲ್ಲಾದ್ರೂ ಸ್ಟೇಜ್ ಮೇಲೆ ಸಿಕ್ಕರೆ ಅಂತ ಬಾಯಿ ಬಡಕರಿಗೆ ನೀವು ಉತ್ತರ ಕೊಡ್ಬೇಕು. ಜಾತ್ಯತೀತರಂದ್ರೆ ನೋಡಿ, ಕ್ರಿಸ್ತಪೂರ್ವ 583 ಹುಟ್ಟಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರ ಅವಶೇಷಗಳು ಅವರ ತಾಯಿ, ತಂದೆ, ಲುಂಬಿಣಿ, ಶ್ರಾವಸ್ತಿ, ಕುಶಿನಾರ, ವೈಶಾಲಿ, ಸಂಕಿಸ, ನಲಂದ, ಸಾರಾನಾಥ ಎಲ್ಲ ಕಡೆ ಅವಶೇಷಗಳಿವೆ. ಇಂಥ ಅಪ್ಪಗೆ ಇಂಥವಿಗೆ ಹುಟ್ಟಿರ ಗೌತಮ ಬುದ್ಧ ಅಂತ. ನಮಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾಲೋಜಿ ಸಕ್ಪಾಲ್ ಅವ್ರ ಮಗನಾಗಿರ್ತಕ್ಕಂಥ ರಾಮ್ಜಿ ಸಕ್ಪಾಲ, ಭೀಮ್ಬಾಯಿ ಉದರದಲ್ಲಿ ಹುಟ್ಟಾರ, 14ನೇ ಮಗ. ಅವ್ರದ್ದು ದಾಖಲೆ ಇವೆ. ಬಸವಣ್ಣನವ್ರ ದಾಖಲೆ ಇವೆ, ಕನಕದಾಸರ ದಾಖಲೆ ಇವೆ, ನಾರಾಯಣ ಗುರು ದಾಖಲೆ ಇವೆ, ಟಿಪ್ಪು ಸುಲ್ತಾನ್ದ ದಾಖಲೆ, ಅವ್ರ ಅಪ್ಪ ಹೈದರಾಲಿ ಇದ್ದನು, ಅವ್ರ ನಮ್ಮ ಆಳಂದ ತಾಲೂಕದಕ್ಕಿಂತ ಹೈದರಾಲಿ ಹೆಂಡತಿ, ಇವೆಲ್ಲ ದಾಖಲೆ ಇವೆ. ಇವ್ರು ಯಾರು ಅಪ್ಪ ಹುಟ್ಟಂದ್ರೆ ಅಪ್ಪ ಹುಟ್ಟಿಲ್ಲ ಅಂತಲ್ಲ, ಇವರೆಲ್ಲರೂ ಅಪ್ಪ ಅವ್ವ ಅಪ್ಪ ಹುಟ್ಟಿದ್ರು. ನಾವೆಲ್ಲ ನಿಜವಾದ ಸೃಷ್ಟಿ ನಿಯಮದಂತೆ ಅವ್ವ ಅಪ್ಪ ಹುಟ್ಟಿದ್ವಿ. ಆದ್ರೆ ಅನಂತ್ ಕುಮಾರ್ ಹೆಗಡೆನ ದೇವರುಗಳು ಒಂದಾದ್ರೂ ಅಪ್ಪ ಹುಟ್ಟ್ಯಾವ ಹೇಳೋಣ. ಇಲ್ಲಿ ಯಾರಾದರೂ ಕರಿ ಬಟ್ಟೆ ಹಾಕ್ತಿರಿದ್ರೆ ಯಾರ್ಯಾರು ಅಯ್ಯಪ್ಪ ಸ್ವಾಮಿದು ಹಾಕ್ತಿರ್ತಾರೆ ಕೈನ ಹಾಕಿ ಇವ್ರು ಭಜನೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಗೆ. ಏನಂದ್ರೆ ಕರಿ ಬಟ್ಟೆ ಹಾಕಿ 1 ತಿಂಗಳ ದಿವಸ खूब ಕಂಠಮಟ್ಟ ಕುಡಿದಿರ್ತಾರೆ. 11 ತಿಂಗಳು ಇಸ್ಪಾಟ್ ಆಡುತ್ತೆ, ಏನು ಮಾಡ್ಬಿಡ್ದೆಲ್ಲ ಮಾಡಿರ್ತಾರೆ. 1 ತಿಂಗಳು ಮಾತ್ರ ಊರೊಳಗೆ ಬೇಡ್ಕೊಂತಿರೋರು ಕೂತಿರ್ತಾರೆ, ಹಾಡಾಡ್ತಿರ್ತಾರೆ. ಏನಂದ್ರೆ ಸ್ವಾಮಿಯೇ ಶರಣಮ್ಮೋ ಅಯ್ಯಪ್ಪೋ. ಮುಂದೆ ನೋಡಿ ಏನವ, ಹರಿಹರ ಸುತ್ತನೆ ಅಯ್ಯಪ್ಪ ಸ್ವಾಮಿ. ಹರಿಹರ ಸುತ್ತನೆ, ಹರಿ ವಿಷ್ಣು, ಹರ ಪರಮಾತ್ಮ. ಹರಿಹರ ಸುತ್ತನೆ ಅಂದ್ರೆ ವಿಷ್ಣು ಮತ್ತು ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥವಂತ. ಗಂಡಸರು ಹೆಣ್ಮಕ್ಳು ಮದ್ದೆ ಮಾಡಿದ್ರೆ ನಮ್ಗೆ ಈಗ ಮಕ್ಕಳಾಗಲ್ಲ. ಗಂಡಸರು ಮಕ್ಕಳು ಆಡೋದಾಗ್ತಾವ, ಗಂಡಸರು ಹುಟ್ಟಿರ್ತಾರೆ. ಇವ್ರು ಹೆಂಗ ಅವ್ವ ಅಪ್ಪ ಹುಟ್ಟದಂಗ ಆಗ್ತಾರ, ಅಪ್ಪ ಹುಟ್ಟದಂಗ ಆಗ್ತಾರದು. ನಾ ಹೇಳ್ತಲ್ಲ, ಅವ್ರ ಇದರಲ್ಲಿ ಇದೆ ಹರಿಹರ ಸುತ್ತನೆ ಅಯ್ಯಪ್ಪ ಸ್ವಾಮಿ ಬೇಡ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಸು ಸರ್ವದಾ ಅಂತ ಒಂದು ಪ್ರಾರ್ಥನಾ ಗೀತೆ ಹೇಳ್ತೀವಿ. ಗಜಾನನ ಭೂತ ಗಣಾಧಿಸೇವಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮೋ ನಮೋ ವಿಘ್ನೇಶ್ವರ ಅಂತ ಹೇಳ್ತಾರೆ. ಅವ ಹೆಂಗ್ ಹುಟ್ಟಾನು? ಯಾರಿಗೆ ಹುಟ್ಟಾನು? ಅರೆ ಅಪ್ಪಗೆ ಗೊತ್ತಿದ್ರವ ಯಾರಿಗೆ ಹುಟ್ಟಾನಂತ. ನೀವು ಪಾರ್ವತಿ ಮಾತೆಯ ಮಗನಾಗಿ ಒಂದು ಜನಪದ ಹಾಡ ಬರ್ತಾ ನೋಡ್ರಿ, ಕೇಳಿ. ಅಪ್ಪಿಗೆ ಗೊತ್ತಿಲ್ಲ, ಆಕಿ ಮೈ ತಕ್ಕೋಬೇಕಾಗಿತ್ತಂತ. ಆಕಿ ಮಣ್ಣಿನ ಮೈ ಮೇಲೆ ಮಣ್ಣು ತೆಗೆದು ಗಣಪತಿ ಮಾಡ್ತಾ ಜೀವ ಕಳ ತುಂಬಿದಂತ ಗಾಂಡ ಬಂದಂತ. ಯಾರು ಮನೆ ಅಂತ ಕೇಳಿದ್ರಂತ, ನಾ ಪಾರ್ವತಿ ಮಗ ಅಂದನಂತ. ಏ ಮಗನ ನಾ ಹೊರಗೋಗಿ ನೀ ಯಾವ ಹುಟ್ಟಿದೆ ನಾವು ಕನ್ಫ್ಯೂಸ್. ನೋಡ್ರಿ, ನಾ ಹೊರಗೋಗಿ ಮಗನ ಆಕಿನ ಗಂಡ ನಾ ಇದ್ದೀನಿ, ನೀ ಯಾರಿಗೆ ಹುಟ್ಟಿದೋ ಮಗನ ಅಂದನಂತ. ಏ ನೀ ಹಂಗೆಲ್ಲ ಮಾತಾಡೋ ಹುಡುದ್ರಂತ ಅವ್ನು ತೆರಿಗೆ ಕಡ್ದನಂತ. ಆಕಿ ಬಂದು ಲಬ ಹಿಡ್ಕೊಂಡು ಅಳ್ಳತ್ತಳಂತ, ನನ್ನ ಮಗನಿಗೆ ಕೋಲಿದೆ ಅಂತ. ನಾ ಇರ್ಲಾರ್ದೆ ಹ್ಯಾಂಗ ಕಡ್ದೆ ನೀ ದೇವ್ರು ಹೇಳ್ತಿದ್ದಿ. ಇವಾಗ ಕನ್ಫ್ಯೂಸ್. ಅವರು ನೋಡಿ, ಅನಂತಕುಮಾರನ ದೇವರುಗಳೇ ಅಪ್ಪ ಹುಟ್ಟಿಲ್ಲ. ಪಾಂಡವರು ತೋರಿ, ಒಬ್ಬ ಕೇಳಿದ್ರೆ ವಾಯುಪುತ್ರ ಹುಟ್ಟೇನ, ಒಬ್ಬ ಸೂರ್ಯಪುತ್ರ ಕರ್ಣ ಸೂರ್ಯಪುತ್ರ ಹುಟ್ಟೇನ, ವಾಯುಪುತ್ರ ಧರ್ಮರಾಜ ಹುಟ್ಟೇನ, ಅಶ್ವಿನಿ ಕುಮಾರಿಗೆ ನಕುಲ ಸಹದೇವ ಹುಟ್ಟರ. ಏನು ಗಾಂಡವ ಮಕ್ಕಳು ಬಂದು. ನಿಮಗೊಂದು ಪ್ರಶ್ನೆ, ಇಲ್ಲಿ ಗೆಳೆಯರು ಕೂತಾರ 4 ಜನ ಪ್ರಜ್ಞಾವಂತರು, ಪತ್ರಕರ್ತರು, ಸ್ಕಾಲರ್ಸ್ ಕೇಳ್ತೀವಿ, ಅಲ್ಲೆಲ್ಲ ಲೀಡರ್ ಕೂತಾರ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಮಗೂ ಕೇಳ್ತೀನಿ. ಹಿರಿಯರಿದ್ದೀರಿ, ನಮ್ಮ ಹಿರಿಯರು. ಏನು ಪ್ರಶ್ನೆ ಅಂದರೆ,
ವಾಲ್ಮೀಕಿ ಒಟ್ಟು 300 ರಾಮಾಯಣ, ನನ್ನ ಬಲ್ಲ 5 ರಾಮಾಯಣ ಅವು, ನನ್ನ ಕಡೆ 5 ರಾಮಾಯಣ, ಒಟ್ಟು 300 ರಾಮಾಯಣ ಇವೆ. ವಾಲ್ಮೀಕಿ ರಾಮಾಯಣ ಇಟ್ಕೊಂಡು ಮತ್ತೆ ತುಳಸಿದಾಸನ ರಾಮಚರಿತ ಮಾನಸ ಬೇಡ. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಏನಿದೆ ಅಂದರೆ ದಶರಥ ಮಹಾರಾಜ 3 ಜನ ಹೆಂಡ್ರಿದ್ರಪ್ಪ. ಕೈ ಕೌಶಲ್ಯ ಸುಮಿತ್ರ ಅಂತ, ರೈಟಾ? ಕೈ ಕೌಶಲ್ಯ ಸುಮಿತ್ರ 3 ಹೆಂಡ್ರಿದ್ರು. 10 ವರ್ಷ ಆದ್ರೆ ಮಕ್ಕಳಲ್ಲಿ ದಶರಥ ಮಹಾರಾಜಗ. ಅವಾಗ ಅವ ಏನ್ ಮಾಡ್ತಾನೆ ಅಂದ್ರೆ ಶೃಂಗ ಪರ್ವತಕ್ಕೆ ಹೋಗ್ತಾನೆ. ಎಲ್ಲಿ? ಬಿಹಾರದಲ್ಲಿ ಇದೆ ಅದು ಶೃಂಗ ಪರ್ವತ, ಇನ್ನೂ ಇದೆ ಅದು. ಶೃಂಗ ಪರ್ವತಕ್ಕೆ ಹೋಗ್ತಾ ಅಲ್ಲಿ ಒಬ್ಬ ಶೃಂಗ ಋಷಿ ಅಂತ ಇರ್ತಾನೆ. ಶೃಂಗ ಋಷಿಗೂ ಕಾಲು ಬಿದ್ದು ಕೇಳ್ತಾನ, ನನಗೆ 10 ವರ್ಷ ಆಯ್ತು ಮಕ್ಕಳಾಗಿಲ್ಲ, 3 ಹೆಂಡ್ರ ಮಾಡ್ಕೊಂಡು ಒಬ್ಬಕ್ಕಿರೋ ಮಕ್ಕಳು ಕೊಡು ಅಂತಾನೆ. ನೀನು 3 ಹೆಂಡ್ರಿ ತಂದು ಇಲ್ಲಿ ನನ್ನ ಮಠದಾಗ ಬಿಡು, ನೀನು 1 ವರ್ಷ ಬಿಟ್ಟು ಬಾ, ನೀನು ಹೆಂಡ್ರ ಮಕ್ಕಳು ಆಯ್ತು ಅಂತ ಹೇಳ್ತಾನೆ. ಸೊ 9 ಕೇಳಿ ಸ್ನೇಹಿತರೆ, ಕೇಳಿ, ಇಲ್ಲ ನಾ ಹೇಳ್ತಲ್ಲಪ್ಪ, ನನ್ನ ಬಾಯಲ್ಲಿ ನಾ ಏನು ಹೇಳ್ತಲ್ಲ, ಪ್ರತಿಯೊಂದಕ್ಕೆ ಆಕಾರ ಕೊಡ್ತೀನಿ ನಿಮಗೆ ಹೇಳ್ತೀನಿ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ ನೋಡ್ರಿ, ನನಗೆ ಅದು ಶ್ಲೋಕ ನೆನಪಿಲ್ಲ, ಅದು ಹೇಳ್ಬೇಕಂತಿದ್ದಿಲ್ಲ, ಬಂತು ಬಾಯಿಗೆ ಹೇಳ್ತಾ ಇದ್ದೀನಿ. ಸರಿ ಆಯ್ತು. ದಶರಥ ಮಹಾರಾಜ ಕೈ ಕೌಶಲ್ಯ ಸುಮಿತ್ರ ವೇದಿಕೆ ಶೃಂಗ ಪರ್ವತದಾಗ ಬಿಡ್ತಾನೆ. 1 ವರ್ಷ ಆಗ್ತದ. ಅವಾಗ ಕರೀತಾನೆ, ಬಾಪ ನಿಮ್ಮ ಹೆಣ್ತಿಯರಿಗೆ ಡೆಲಿವರಿ ಕರ್ಕೊಂಡು ಹೋಗತ್ತೇಳಿ ಶೃಂಗ ಋಷಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಹ್ಯಾಂಗ್ ಹುಟ್ಟುದು ಅಂತ ಕೇಳಿದ್ರೆ ಶೃಂಗ ಋಷಿ ಅವ್ರಿಗೇನೋ ಪಾಯಸ ಕುಡಿಸಿದ್ರು, ಏನೋ ಕುಡಿಸಿದ್ರು, ಏನಾದ್ರು ಮಾಡಿದ್ರು, ಒಟ್ಟು ಮಕ್ಕಳು ಹುಟ್ಟೆ ಕೇಳ್ತಾರೆ. ಇಲ್ಲಿ ಪ್ರಶ್ನೆ ಒಂದಪ್ಪ, ಏನು ಪ್ರಶ್ನೆ ಅಂದರೆ ದಶರಥ ಮಹಾರಾಜ ಕ್ಷತ್ರಿಯ, ಶೃಂಗ ಋಷಿ ಓಬಿಸಿ ಕಬ್ಬಲಿಗರ ಪೈಕಿ. ಈಗ ರಾಮ, ಲಕ್ಷ್ಮಣ, ಭರತ ಇವರು ಯಾವ ಜಾತಿಯವರಪ್ಪ? ಇದೇ ಬಾಬಾ ಸಾಹೇಬ್ ಪ್ರಶ್ನೆ ಮಾಡಿದ್ರು. ರೀಡಲ್ಸ್ ಆಫ್ ಹಿಂದೂಸಮ್ ಪ್ರಶ್ನೆ ಏನು ಮಾಡ್ರಂದ್ರೆ, ಈಗ ಹುಟ್ಟಿಸ್ತವ ಶೃಂಗ ಋಷಿ, ಆಪ್ಪಾದವ ದಶರಥ, ಈಗ ಇವ್ರು ಯಾವ ಜಾತಿಯವರು? ಕ್ಷತ್ರಿಯರು ಅಂತಿರೋ ಓಬಿಸಿ ಅಂತಿರೋ? ಅದಕ್ಕೆ ನಮ್ಮ ಕಡೆ ಏನಂತಾರೆ ಗೊತ್ತದ್ರಿ, ನಮ್ಮ ಗುಲ್ಬರ್ಗ ಕಡೆ ಜಗಳ ಬಿತ್ತ ಭಾಳ ಚಂದ ಬರ್ತಾನ. ಯಾದಗಿರಿ ನೌಕರಿ ಮಾಡ್ತೀನಿ 92ದಲ್ಲಿ. ಏನಿಲ್ಲ ನಾವು ಜೀತಗಾರ ಮುಟ್ಟದ ಮಗನಾಗ ಬೈತಾವ. ಅವು ದೊಡ್ಡವ್ರು ಇರ್ತಾರಲ್ಲ, ಗೌಡ್ರು, ಕುಲ್ಕಾಣಿಯರು, ರೆಡ್ಡಿಯರು, ಸರ್ ತಪ್ಪಿರ್ಬೇಡ್ರಿ ಪಟೇಲ್ ಸಾಹೇಬ್, ಅವ್ರು ಏನು ಬೈತಾರ 92ದಾಗ ಹೇಳ್ತೀನಿ. ಯಾದಗಿರಿದ ಬಾಲ್ಚಡ್ಕಿತ್ ನೌಕರಿ, ಅಲ್ಲಿ ಸಾಲಿ ಮುಂದೆ ಹನುಮಂತರ ಗುಡಿ ಬೋರ್ ಅಲ್ಲೇ ಜಗಳ ಬಿತ್ತು ಒಂದು ದಿವಸ. ಅಕ್ಕಿ ಹೇಳ್ತಾಳೆ, ನೀನು ನಾವು ಜೀತಗಾರ ಕೊಟ್ಕೊ ನನ್ನ ಮಗನೇ ಅಂತ ಅಕ್ಕಿ ಅಂತಾಳೆ. ನೀನು ಎಮ್ಮಿ ಕಾಯನ್ನು ಹುಟ್ಕೊಂಡಂತ. ಎಮ್ಮಿ ಕೈಯವರು ಜೀತಗಾರ ಯಾರತ್ತ ನಾನು ನೋಡ್ಕೊಳಕ್ ಹೋದ್ರೆ ಆ OC SC ST OBC ಎಲ್ಲ ಇವರು. ಸೊ ಅದಕ್ಕೆ ಸ್ನೇಹಿತರೆ, ಬಾಬಾ ಸಾಹೇಬರ ರೀಡಲ್ಸ್ ಆಫ್ ಹಿಂದೂಯಿಸಮ್ ಯಾಕೆ ಬರ್ತಾರಂದ್ರೆ ಈ ಚರಿತ್ರೆ ನಿಮ್ಗೆ ಗೊತ್ತಾಗಿದೆ. ಈ ಚರಿತ್ರೆ ಅವ್ರು ಎಂತ ಪ್ರತಿ ದೇವರು ಕೂಡ ಎಲ್ಲವೂ ಕೂಡ, ನೀವು 18 ಪುರಾಣ ಓದಿನಿ, ಆ ಪುರಾಣ ಓದಿದ್ರೆ, ಆ ರಾಮಾಯಣ ಮಹಾಭಾರತ ಓದಿದ್ರೆ, ಭಗವದ್ಗೀತೆ ಓದಿರಲಿ, ಅಪ್ಪ ಸತ್ಯ ಈ ಕಿವಿಲ್ ಕೇಳಬಾರ್ದು, ಹೇಳಕ್ಕೆ ನನಗೆ ಹೇಸಿಗೆ ಬರುತ್ತೆ, ಅಷ್ಟು ಹೊಲಸಿದೆ, ಅಷ್ಟು ಹೊಲಸಿದೆ. ಅದಕ್ಕೆ ನಾ ಏನು ನಿರ್ಧಾರ ಮಾಡೀನಿ, ಎಲ್ಲ ಗೆಳೆಯರ ಅಪೇಕ್ಷೆ ಮೇರೆಗೆ ಅಂದರೆ ಅದು ಹೇಳೋದು ಬೇಡ, ಅದು ಬರೀಬೇಕಲ್ಲತ್ತೀನಿ. ಒಂದು ಪುಸ್ತಕ ಮಾಡ್ತೀನಿ, ಪ್ರತಿಘಾತ ಹೆಂಗದ ನಾನು ಪುಸ್ತಕ ಮಾಡಿ ನಿಮ್ಗೆಲ್ಲರಿಗೆ ಸ್ವಲ್ಪದಿಂದ ಕೊಡ್ತೀನಿ. ಅದಕ್ಕಾಗಿ ದಯವಿಟ್ಟು ಕಳ್ಕೊಳ್ಳಿ ನೀವು ಮೊದಲು ನಿಮ್ಮ ಜಾತಿ ಮಹಾಪುರುಷರ ಬಗ್ಗೆ ಓದಿ. ಅದಾದ ನಂತರ ಬಾಬಾ ಸಾಹೇಬ್ ಓದಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಸಿಗಲಿಲ್ಲ ಅಂದ್ರೆ ನೀವು ಓದಬೇಕಾಗ್ಯದಲ್ಲ, ನಾನು ಪುಸ್ತಕಗಳು ನಿಮಗೆ 40% ಡಿಸ್ಕೌಂಟ್ ಕೊಟ್ಬಿಡ್ತೀನಿ ಅಂತ ಓದ್ರಿ. ಅದಿಟ್ಟು ಓದ್ರೆ ಸಾಕು, ಏನು ಭಾಳ ಓದೋದು ಬೇಡ. ಎಷ್ಟು ಒಂದು 1200 ರೂಪಾಯಿ, 1200, 1300, 1500 ರೂಪಾಯಿ ಅಂದ್ರೆ ಭಾಳ ಆಯಿತು. 7 ಪುಸ್ತಕ ಕೊಡ್ತೀನಿ, ಅವಿಟ್ಟು ಓದ್ರಿ. ಓದ ಮೂಲಕ ನಿಮ್ಗೆ ವಾಪಸ್ ಕೊಡ್ಬೇಕಾಗಿ ಕೊಡ್ರಿ, ನಾನು ನಿಮ್ಗೆ 1500 ರೂಪಾಯಿ ವಾಪಸ್ ಕೊಡ್ತೀನಿ. ನಾನು ಇಷ್ಟು ಮಾಡಿ ಸಾಕು ಸ್ನೇಹಿತರು, ಓದ್ರಿ. ಅಂದಾಗ ಮಾತ್ರ ಬಾಬಾ ಸಾಹೇಬ್ ಅರ್ಥ ಆಗ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಈ ದೇಶದ ಮನುವಾದಿ ಇದು ನೋಡಿ, ಅನಂತಕುಮಾರ್ ಹೆಗಡೆ SL ಭೈರಪ್ಪ ಹೇಳ್ತಾರೆ, ಅದು ಭಾಳ ಉದ್ದದ ಕತ್ತಿ ಬೇಡ. ಭಗವಾನ್ ಸರ್ ಹೇಳಿದ ಒಂದು ದಿವಸ ಕರೀರಿ ಅವನಿಗೆ. ಭಾರತದ ಸಂವಿಧಾನದಲ್ಲಿ ನಮ್ಮ ಸಂಸ್ಕೃತಿ ಇಲ್ಲ, ಅದಕ್ಕಿಂತ ಸಂವಿಧಾನ ಬದಲಾವಣೆ ಮಾಡಬೇಕು. ಅವ್ರ ಸಂಸ್ಕೃತಿ ಯಾವುದು ಗೊತ್ತೇನು? ಗಾಂಧಿ ಸಂಸ್ಕೃತಿ. ಅವ್ರ ಸಂಸ್ಕೃತಿ ಮನುಸ್ಮೃತಿ ಯಾವುದು? ಉದಾಹರಣೆ, ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಚಾತುರ್ವರ್ಣ ಮಯಸ್ಟ, 4 ವರ್ಣಗಳು ನಾನೇ ಮಾಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ ಸೇವಾ ಮಾಡ್ಕೊತಿರ್ಬೇಕು, ಏನು ಕೇಳಬಾರ್ದು, ಒಡೆದ ಬೋಕೆ ಉಣಬೇಕು ಅಂತ ಹೇಳ್ತಾನೆ. ಇದು ಪ್ರತಿಪಾದಿ, ಇದು ಸಂಸ್ಕೃತಿ ಭಾರತದ ಸಂವಿಧಾನದಲ್ಲಿ ಇಲ್ಲ ಅಂತ ನಿಮ್ಮ SL ಭೈರಪ್ಪ ಅಂತ ನಿಮ್ಮ ಮಾಸ್ತರ್ ಬಹುಶಃ ಯಾರಾದ್ರೂ ಸ್ಟೂಡೆಂಟ್ ಇದ್ದಿರ್ಬೋದು. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 13ರಲ್ಲಿ ಹೇಳ್ತಾನೆ, ಚಾತುರ್ವರ್ಣ ಮಯಾಸಷ್ಟಂ ಗುಣಕರ್ಮ ವಿಭಾಗಶಃ. ಇದು ಸಂವಿಧಾನದಲ್ಲಿ ಇಲ್ಲ, ಇದು ಸೇರ್ಸಿದೆ ಅಂತ ಹೇಳ್ತಾನೆ ನಿಮ್ಮ SL ಭೈರಪ್ಪ. ಇಂಥ ಮನುವಾದಿ ಮಸ್ತಿಷ್ಕದವರಿಗೆ ಕರತ್ತಂದು ಸ್ಟೇಜ್ಗಳ ಮೇಲೆ ಅವ್ರ ಕಡೆಯಿಂದ ಪ್ರವಚನ ಮಾಡ್ತೀರಿ. ಇದನ್ನೇ ಬಾಬಾ ಸಾಹೇಬ್ ಓದಂತ. ಯಾವಾಗ ನೀವು ಇದು ಓದ್ತಿರೋ, ರೀಡಲ್ಸ್ ಆಫ್ ಹಿಂದೂಯಿಸಮ್ ಬರ್ತದೆ ಅದರ ಸಲಕ್ಕೆ, ಇದು ಓದ್ತಿರೋ ಅವ್ರಿಗೆ ನೀವು ಪ್ರತಿರೋಧ ಮಾಡ್ತೀರಿ. ಯಾವಾಗ ನಿಮಗೆ ಹೆದರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಇನ್ನೊಂದು, ಈ ಮನುವಾದಿ ಜಾತಿ ವ್ಯವಸ್ಥೆಯಲ್ಲಿ ಎಂಥ ಮನಸ್ಥಿತಿ ಅದ ಅಂದರೆ, ಯಪ್ಪ SSLC ಫೇಲ್ ಆಗಿರ್ತಕ್ಕಂಥವನಿಗೆ ನೀವು ರಾಷ್ಟ್ರಪಿತ ಅಂತ ಕರಿತೀರಿ, BA ಫೇಲ್ ಆದವನು ಪಂಡಿತ ಅಂತ ಕರಿತೀರಿ. SSLC ಫೇಲ್ ಯಾರು? ನಿಮ್ಮ ಗಾಂಧೀಜಿ. ಬಾಬಾ ಸಾಹೇಬರು ಗ್ರ್ಯಾಜುಯೇಟ್ ಬ್ಯಾರಿಸ್ಟರು. ಬಾಬಾ ಸಾಹೇಬರು ಗ್ರ್ಯಾಜುಯೇಟ್ ಬ್ಯಾರಿಸ್ಟರು,
ನಿಮ್ಮ ಗಾಂಧೀಜಿ SSLC ಬ್ಯಾರಿಸ್ಟರ್ ನೆನಪಿಟ್ಕೋರಿ. ಅವಾಗ HSC ಅಂತ ಇರ್ತಿತ್ತು. ಈಗ ಹೆಂಗೆ D.Ed ಇರ್ತದೆ ಎದಲ್ಲ, ಹಂಗೆ HSC ಇತ್ತು. ಅವಾಗ SSLC ಬ್ಯಾರಿಸ್ಟರ್ ಇತ್ತು, ಗ್ರ್ಯಾಜುಯೇಟ್ ಬ್ಯಾರಿಸ್ಟರ್ ಕೂಡ ಇತ್ತು. ಗಾಂಧೀಜಿ SSLC ಬ್ಯಾರಿಸ್ಟರ್, ಅವನಿಗೆ ಮಹಾತ್ಮ ಅಂತ ಕರಿತೀರಿ ಮತ್ತು ರಾಷ್ಟ್ರಪಿತ ಅಂತ ಕರಿತೀರಿ. ನನಗೆ ಇದು ವಿಪರ್ಯಾಸ ಅನಿಸ್ತದ. ನಮ್ಮ ಪಟೇಲ್ ಸಾಬ್ ಉತ್ತರ ಕೊಡ್ಬೇಕು. ಏನು ಪಟೇಲ್ ಸಾಬ್ ಅಲ್ರಿ, ನೀವು ಎಂಥ ಭಾರತದವರು, ನೀವು ಎಲ್ಲ ಏನು ನಿಮ್ಮ ಬೀಗರೇನಲ್ಲ, ಯಾರು ಪ್ರಣಬ್ ಮುಖರ್ಜಿ ಆಗಿರ್ಬೋದು, ನಿಮ್ಮ ಮೋಹನ್ ಭಾಗವತ್ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ನಿಮ್ಗೆ ಮಕ್ಕಳು ಕೊಟ್ಟರ, ನಿಮ್ಗೆ ಹೆಣ್ಮಕ್ಳು. ಸುಬ್ರಹ್ಮಣ್ಯ ಸ್ವಾಮಿ ಮಗಳು ಸುಹಾಸಿನಿ, ಶಾನವಾಜ್ ಹುಸೇನ್ ಹೇಳ್ತಿ, ಮುಕ್ತಾರ್ ಅಬ್ಬಾಸ್ನೇ ನಕ್ವಿ ಕೊಟ್ಟದ ಅವರೇ. ಅವ್ರು ಏನು ಹೇಳ್ತಾರಂದ್ರ, ಆಕಳು ನಮ್ಮವ್ವ ಅಂತ, ಗೋಮಾತಾ ನಮ್ಮ ತಾಯಿ, ಗೋಮಾತಾ ನಮ್ಮ ತಾಯಿ ಅಂತ ಹೇಳ್ತಾರೆ. ಮುಂದಕ್ಕೆ ಹೋಗಾರ ಮುಂದಿನ ಸ್ಟೇಜ್ ಮೇಲೆ ಹೇಳ್ತಾರ, ಗಾಂಧೀಜಿ ರಾಷ್ಟ್ರಪಿತ, ನಮ್ಮ ತಂದೆ ರಾಷ್ಟ್ರ ತಂದೆ ಅಂತ ಹೇಳ್ತಾನೆ. ಆದ್ರೆ ಅವ್ವ ಆಕಳ, ತಂದೆ ಗಾಂಧೀಜಿ, ಇದು ಹೆಂಗ ಅಂತಾನೆ. ನಾವು ಇಲ್ಲಪ್ಪ, ನಾವು ದನಕ್ಕೂ ಹುಟ್ಟಿಲ್ಲ, ದನ ನಮ್ಮ ಅವ್ವ ಅಲ್ಲ, ಎತ್ತ ನಮ್ಮ ಅಪ್ಪ ಅಲ್ಲ, ನಾವು ಮನುಷ್ಯರು ಹುಟ್ಟಿ ಮನುಷ್ಯರು ನಮ್ಮ ಅವ್ವ ಅಪ್ಪ. ಇದು ಎಂಥ ಲಾಜಿಕ್ ಆಗಿದೆ ಅಂದರೆ, ನೀವು ಲಾಜಿಕಾಗಿ ವಿಚಾರ ಮಾಡಿದ್ರು ಒಪ್ತೀರಾ? ಇದು ಗೋಮಾತಾ ಅಂತೀರಿ. ನಮ್ಮನ್ನು ಬಡ್ಡಿ ಮಕ್ಕಳು ಚಡ್ಡಿ ಹಾಕೊಂಡು ಬಿಡಿಗಿಡ್ಕೊಂಡು ತಿರುಗಾಡ್ತಾವ ಹೊರಗೆ, ಟಿಕೆಟ್ ಆಸೆಕೋ ರಾಜ್ಯಾಧಿಕಾರಕ್ಕೆ ಆಸೆಕೋ. ಲಾಜಿಕಾಗಿ ವಿಚಾರ ಮಾಡ್ರಿ. ದನ ಹೆಂಗ್ರಿ ಅವ್ವ ಆತಾಳ? ದನ ಹೆಂಗೆ ಅವ್ವ ಆತಾಳ? ಬೇಡ. SSLC ಬ್ಯಾರಿಸ್ಟರ್ ಆಗಿರ್ತಕ್ಕಂಥ ಒಬ್ಬ ಬನಿಯ, ಅವ ಹೆಂಗೆ ರಾಷ್ಟ್ರದ ಅಪ್ಪ ಆಗ್ತಾನೆ? ಕೊಟ್ಟನೆ ಯಾವ ಅವನಿಗೆ? ಅದಕ್ಕೆ ಬಾಬಾ ಸಾಹೇಬರು ಅವ್ರ ವಿಡಿಯೋ ಕೇಳಿ ಪುನಃ ಪ್ಯಾಕ್ಟ್ 1956ದಲ್ಲಿ BBC ನ್ಯೂಸ್ ಒಂದು ನಿಮಿಷ ನಂದು ಆಗಲೇ ನೀವು ಪ್ರಶ್ನೆ ಕೇಳಿ, ನೀವು ಇದು ಮುಗಿಯರೆ ಪ್ರಶ್ನೆ ಕೇಳಿ ಚಂದ ಉತ್ತರ ಕೊಡ್ತೀವಿ ಅಷ್ಟಕ್ಕೆ ಪ್ರತಿಯೊಂದಕ್ಕ. ಇಲ್ಲ ನನಗೆ ವಿಷಯಾಂತರ ಆಗ್ತದೆ ನೋಡಿ. ನಾ ಏನೋ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ತಗೊಂಡು ಮತ್ತೆ ಟ್ರ್ಯಾಕಿಗೆ ತರಲಿದೆ ನಿಮ್ಗೆ. ಈಗ ಗಾಂಧಿ ತಂದಾಯ್ತು, ನಾವು ಮನುಷ್ಯ ಹುಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಏನು ಹೇಳ್ತಾರೆ, ಚರಿತ್ರೆ ಹೋದ್ರೆ ನಾವು ಮನುಷ್ಯರತ್ತ ನಮ್ಗೆ ಗೊತ್ತಾಗ್ತದೆ. ಸೊ ಅದು ಅಷ್ಟೇ ಅಲ್ಲದೆ, ಈಗ ಬಾಬಾ ಸಾಹೇಬ್ರಿಗೆ ಏನಂತಾರೆ, 14 ಪದವಿ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಡಾಕ್ಟರ್ ಆಫ್ ಡಾಕ್ಟರ್ ಆಫ್ ಲಿಟ್ರೇಚರ್ ಗೌರವಿಸಿ ಪದವಿ ಕೊಟ್ಟವರು. ಅವ್ರು ಲಿಟ್ರೇಚರ್ ಮೇಲೆ ಅವ್ರಿಗೆ ಏನಂತ ಕರೀತಾರೆ, ದಲಿತ ನಾಯಕರು ಅಂತ ಕರೀತಾರೆ. ನಾವು ಟಾಳಿ ಹೊಡಿತೇವೆ, ದಲಿತ ನಾಯಕ ಡಾಕ್ಟರ್ B.R. ಸಾಹೇಬ್ರು ಟಾಳಿ ಹೊಡಿತಾರೆ. ಬಾಬಾ ಸಾಹೇಬ್ರು ದಲಿತ ನಾಯಕರು ಅಲ್ವೇ ಅಲ್ಲ. ಅವರು ಆ ಪದಕ್ಕೆ ಆ ವ್ಯವಸ್ಥೆಗೆ ಸಂಬಂಧ ಇಲ್ಲ. ಅವರೊಬ್ಬ ಮೇರು ಪರ್ವತ ನಿಮಗೆ ಭಿಕ್ಷೆ ಕೊಟ್ರೆ ಹಿಂಗ. ಅದಕ್ಕೆ ಹೇಳ್ತಾರೆ ಏನಂದ್ರೆ, उजड़ों की दुनिया बसाकर चले गए, कितने दर्द दिए जालिमों ने, वो फिर भी मुस्कुराते चले गए, कितने खुदगर्ज है तुम लोग जो बाबा साहब को बोलकर घर में दीपावली की दिया जलाते ಅಂತ. ನಾವಂತ ಖುದ್ಗರ್ಜ್ ಇದ್ವಿ ಅಂದ್ರೆ ಯಾವ ಭಿಕ್ಷೆ ಕೊಟ್ಟರೆ ಮ್ಯಾಲಿಂದ ಬಾಬಾ ಸಾಹೇಬರು ಭಿಕ್ಷೆ ನಮಗ. ಆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ನಾವು ಇವತ್ತು ದಿವಸ ದಲಿತ ನಾಯಕ ನಾವೇ ಹಾಕೋತೀವಿ. ದಲಿತ ನಾಯಕ, ದಲಿತರ ಕಣ್ಮಣಿ ಅಂತ. ದಲಿತ ನಾಯಕಲ್ಲ, ಅರೆ ವಿಶ್ವಸಂಸ್ಥೆ 193 ರಾಷ್ಟ್ರಗಳು ಬಾಬಾ ಸಾಹೇಬ್ರನ್ನು ವಿಶ್ವ ಜ್ಞಾನದ ಚಿಹ್ನೆ ಅಂತ ಪ್ರತಿಪಾದನೆ ಮಾಡ್ತೀವಿ. ನೀವು ದಲಿತ ನಾಯಕ ತಿಳ್ಕೊಂಡು ಕೊಡ್ತೀರಿ, ಇಲ್ಲೇ ಮನೆಯಾಗ ನಾಳದಲ್ಲಿ ಊಟ ಹಿಡ್ಕೊಂಡು ಕೂತಾங்க. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ನೀವು ನೋಡಿ, ಉದಾಹರಣೆ 1919ರಲ್ಲಿ ನೋಡಿ ಎಷ್ಟು ವಯಸ್ಸಿತ್ತು, 28 ವರ್ಷ ವಯಸ್ಸು ಬಾಬಾ ಸಾಹೇಬ್ರಿಗೆ. 1919ರಲ್ಲಿ ಸೌತ್ ಬ್ರೋ ಕಮಿಷನ್ ಬಂದಾಗ ಈ ದೇಶದಲ್ಲಿ SC ST OBC ಜನಾಂಗದವರಿಗೆ 21 ವಯಸ್ಸಾಗಿರ್ತಕ್ಕಂಥ ಹೆಣ್ಣಿರಲಿ ಗಂಡಿರಲಿ ಯಾವುದೇ ಜಾತಿದವರಿರಲಿ ಅವರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಒಂದು ಬೇಡಿಕೆ. ಪ್ರತ್ಯೇಕ ಮತಕ್ಷೇತ್ರ ದ್ವಿಮತಾಧಿಕಾರ ಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು. ಈ ರೀತಿ ಒಂದಿಷ್ಟು ಬೇಡಿಕೆಗಳ ಪಟ್ಟಿ ಮಾಡಿ 1919ರಲ್ಲಿ ಸೌತ್ ಬ್ರೋ ಕಮಿಷನ್ ಕೊಟ್ಟು ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವಾಗ 28 ವಯಸ್ಸಿನಲ್ಲಿ ಸಂಸ್ಥಾನದ ನಾಯಕರಾದರು. ಮುಂಬೈ ಪ್ರಾಂತೀಯ ಸಂಸ್ಥಾನದ ನಾಯಕರಾದರು ಬಾಬಾ ಸಾಹೇಬರು. 1928ರಲ್ಲಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಬಂದಾಗ ಈ ದೇಶದ SC ST OBC ಜನಾಂಗದವರಿಗೆ ಶಾಸನಬದ್ಧವಾಗಿರ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಪ್ರಾತಿನಿಧ್ಯತೆ ಕೇಳಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ 1928ರಲ್ಲಿ ಇಡೀ ಆ ಮುಂಬೈ ಪ್ರಾಂತೀಯ ನಾಯಕರಾದರು. 19ಕ್ಕೆ ಬಾಬಾ ಸಾಹೇಬರು ಒಂದು ಸಂಸ್ಥಾನದ ನಾಯಕರಾದರೆ, ಯಾವುದು ಕೊಲ್ಲಾಪುರ ಸಂಸ್ಥಾನದ ನಾಯಕರಾದರೆ, 1928ಕ್ಕೆ ಮುಂಬೈ ಪ್ರಾಂತ್ಯದ ನಾಯಕರಾಗಿಬಿಟ್ರು. ಸರ್ ಜಾನ್ ಸೈಮನ್ ಅವರ ನೇತೃತ್ವದ ಸೈಮನ್ ಕಮಿಷನ್ಗೆ ರಿಪೋರ್ಟ್ಗೆ ಒಂದು ಅಪೀಲ್ ಕೊಡೋದ್ರ ಮೂಲಕ. ಅದಷ್ಟೇ ಅಲ್ಲದೆ 1927ರಲ್ಲಿ ಡಿಸೆಂಬರ್ 25ನೇ ತಾರೀಕು ದಿವಸ ಶತಮಾನಗಳಿಂದ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಮನುಸ್ಮೃತಿಯನ್ನು
ಈ ದೇಶದ ಹೆಣ್ಣು ಮಕ್ಕಳನ್ನು ಗುಲಾಮರಾಗಬೇಕು, ಶೂದ್ರನ್ನು ಗುಲಾಮರಾಗಬೇಕು, ಅಸ್ಪೃಶ್ಯನ್ನು ಗುಲಾಮರಾಗಿ ಮಾಡಬೇಕು, ಇವು ಯಾವತ್ತು ಆಯಾ ಜಾತಿ ಕಸಬುಗಳು ಮಾಡಿ ಬದುಕು ಮಾಡಬೇಕು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಮನುಸ್ಮೃತಿ ಅಂತಕ್ಕಂಥ ಗ್ರಂಥವನ್ನು 1927 ಡಿಸೆಂಬರ್ 25ನೇ ತಾರೀಕು ದಿವಸ ಮಹಾಡದಲ್ಲಿ ಫತೇ ಖಾನ್ ಅಂತಕ್ಕಂಥ ಒಬ್ಬ ಮುಸ್ಲಿಮ ಅವರ ಅನುಯಾಯಿ ಹೊಲದಲ್ಲಿ ಮನುಸ್ಮೃತಿ ಸುಟ್ಟು ಮುಸಲ್ಮಾನ್ थे सर जगह उनका नाम है फतेह खान ಕೊಟ್ಟರು. ಆವಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದ SC/ST OBC ಸಮುದಾಯದ ನಾಯಕರಾಗಿಬಿಟ್ರು. ನೀವು ಮತ್ತೆ ಅಂಥವ್ರಿಗೆ ದಲಿತ ನಾಯಕರು ಅಂತ ಕರಿತೀರಿ. ಅದಷ್ಟೇ ಅಲ್ಲದೆ 1930 ನಡೆದಿರ್ತಕ್ಕಂಥ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಈ ದೇಶದ SC/ST OBC ಜನಾಂಗದ ಪರ OBC ಪ್ರತಿನಿಧಿಗಳು ಯಾರು ಇದ್ದಿದ್ದಿಲ್ಲ. ಗಾಂಧೀಜಿ ಅಬ್ಜೆಕ್ಷನ್ ಮಾಡ್ತಾರೆ, ನೀವೇನು ಪೂಜೆ ಮಾಡ್ತೀರಿ ಗಾಂಧೀಜಿ OBC ಪ್ರತಿನಿಧಿ ಅಲ್ಲ. ಮಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವ್ರಿಗೆ ಹೇಳ್ತಾರೆ, ಬ್ರಿಟನ್ ಪ್ರಧಾನಿ, ಯುವರ್ ಆನರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು SC ಪ್ರತಿನಿಧಿ ಅದರವರು OBC ದವ್ರ ಬಗ್ಗೆ ಯಾಕೆ ಹೇಳ್ತಾರೆ? ನಾವೆಲ್ಲ ಇದ್ದೀವಿ, ಅವ್ರ ಪರವಾಗಿ ಬಂದೀವಿ ಅಂತೇಳಿ ಇರ್ತಕ್ಕ ಅರ್ಧಮುರ್ದು ಬಟ್ಟೆ ಇಟ್ಕೊಂಡು ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದ ನಾಯಕರಾಗಿರ್ತಕ್ಕಂಥ 1930 ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆವಾಗ ಜಾರ್ಜ್ ಪಂಚಮ್, ಬ್ರಿಟನ್ ರಾಜ ಜಾರ್ಜ್ ಪಂಚಮ್ ಮತ್ತು ಬ್ರಿಟನ್ ಪ್ರಧಾನಿ ಆಗಿರ್ತಕ್ಕಂಥ ರಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಬಾಬಾ ಸಾಹೇಬ್ ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಈ ಜಾತಿವಾದಿ ವ್ಯವಸ್ಥೆಯಲ್ಲಿ 296 ಜನ ಸಂವಿಧಾನ ರಚನಾ ಸಮಿತಿ ಸದಸ್ಯರಿದ್ದರು. ಅದರಲ್ಲೂ ಬ್ಯಾರಿಸ್ಟರ್ ಇದ್ದರು. ಬ್ಯಾರಿಸ್ಟರ್ MR ಜೈಕರ್ ಇದ್ದರು, ಆಚಾರ್ಯ ಕೃಪಾಲ್ನಿ ಇದ್ದರು, ಶ್ಯಾಮಾ ಪ್ರಸಾದ್ ಮುಖರ್ಜಿ ಇದ್ದರು, ಮದನ್ ಮೋಹನ್ ಮಾಳವೀಯ ಇದ್ದರು, ರಾಜಕುಮಾರಿ ಅಮೃತಕ್ಕ ಅವರು ಇದ್ದರು. ಇವರೆಲ್ಲರೂ ಕೂಡ ಗ್ರಾಜ್ಯುಯೇಟ್ ಬ್ಯಾರಿಸ್ಟರ್ ಶಿಕ್ಷಣದ ಮೇಲೆ ಸಂಪೂರ್ಣ ಅಧಿಕಾರ ಇರ್ತಕ್ಕಂಥವ್ರು ಎಲ್ಲರೂ ಇದ್ದರೂ ಕೂಡ ಬಾಬಾ ಸಾಹೇಬರು 1947 ಜೂನ್ 3ನೇ ತಾರೀಕು ದಿವಸದಿಂದ 1947 ಜುಲೈ 14ನೇ ತಾರೀಕು ದಿವಸ ಸಂವಿಧಾನ ರಚನಾ ಸಮಿತಿ ಸಭೆಯೊಳಗೆ ಇಲ್ಲ. ಆ ಕಾಲಘಟ್ಟದಲ್ಲಿ ಅವ್ರು ಮಾಡ್ಕೋಬಹುದಾಗಿತ್ತು. ಮತ್ತೆ 1947 ಜೂನ್ 31 ಜೂನ್ 1ನೇ ತಾರೀಕು ಮೇ 31 ಮತ್ತು ಜೂನ್ 1ನೇ ತಾರೀಕು ದಿವಸ ಬಾಬಾ ಸಾಹೇಬ್ರ ಮನೆಗೆ ಹೋಗಿ ಕಾಲು ಬಿದ್ದು ಕರ್ಕೊಂಡ್ಬಂದು ಬಾಬಾ ಸಾಹೇಬ್ರಿಗೆ ಭಾರತ ಸಂವಿಧಾನ ಬರೆದ್ರು. ಅಂದ್ರೆ 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಏಕಾಂಗಿಯಾಗಿ ಭಾರತಕ್ಕೆ 395 ವಿಧಿಗಳ ಸಂವಿಧಾನವನ್ನು ಬರೆದುಕೊಟ್ಟು ರಾಷ್ಟ್ರ ಮಟ್ಟದ ನಾಯಕ, ಏಕಾಂಗಿ ನಾಯಕರಾದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟದ, ಪ್ರಾಂತೀಯ ಮಟ್ಟದ ಬೆಳೆದಿರ್ತಕ್ಕಂಥ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೀವು ದಲಿತ ನಾಯಕರು ತಂದು ನಿಮ್ಮ ಮನೆಗೆ ಗಾಡಿ ಮೇಲೆ ಬರ್ಕೊಂಡ್ಬಿಡ್ತೀರಿ, ದಲಿತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಜ್ಞಾನಿ ಬಾಬಾ ಸಾಹೇಬರು ಅವರನ್ನು ದಿನಾ ಚೂಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಹೆಂಗಾಗ್ಯಾರ ಅಂದ್ರೆ ಬಹುಶಃ ಈ ಸಂಜೀವ್ ಕಟ್ಟಿ ಇದ್ದಂಗೆ ಆಗ್ಯಾರ ಬಾಬಾ ಸಾಹೇಬ್ರು. ದಿನ ಒಬ್ರು ಚೂಡ್ತಾರೆ. ಎಲ್ಲರೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ರಾಜಕಾರಣಿಗಳು, ಸ್ವಜಾತಿ ಜನ ಚೂಡ್ತಾರೆ. ಬಾಬಾ ಸಾಹೇಬ್ರದ್ದು ಋಣದ ಕೊಳತೆ ಅಂತಕ್ಕಂಥ ಬಡ್ಡಿ ಮಕ್ಕಳು ಚೂಡ್ತಾರೆ. ಆದ್ರೂ ಬಾಬಾ ಸಾಹೇಬ್ ಮತ್ತೆ ದಿನ ಬೆಳೀತಾ ಇದೆ. ಅದೇ ಆಗ್ರಿ ಚೂಡ್ತಾರೆ. ಅದಕ್ಕೆ ಒಬ್ಬ ಶಾಯರ್ ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದು ಅರ್ಥ ಎಷ್ಟು ಮಂದಿಗೆ ಅರ್ಥ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹೇಳಿ ಮುಂದೆ ಹೋಗ್ತೀನಿ. ಏನಂದ್ರೆ ಖಜಾನೆ ಕೋ ಚೋರೋಚನೆ ಪಹರೆದಾರೋಚ ಧೋಕಾ ಅಂತ. ಬಾಬಾ ಸಾಹೇಬ್ರ ಸಂವಿಧಾನ ಏನಿದೆಯಲ್ಲ, ಈ ಸಂವಿಧಾನಕ್ಕ ಕಳ್ಳರ್ಲಿಂದ ಧಕ್ಕಿ ಇಲ್ಲ. ಅದು ಯಾವ ಕಾಯ್ಬೇಕು ಅವ್ರಲಿಂದ ಧೋಕಾದ ಇಲ್ಲ. ಕಾಯೋರು ಯಾರಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಜಡ್ಜಸ್ಗಳು, ಸಂವಿಧಾನ ರಚನೆ ಮಾಡ್ತಕ್ಕಂಥವ್ರು. ಅವರಿಗೆ ಕಾಳ್ಳರು ಯಾರಂದ್ರೆ ನಿಮ್ಗೆ ಗೊತ್ತಿದೆ. ಕಾಳ್ಳರು ಯಾರಂತೆ ಒಂದೇ ಸರಿ ಗೆದ್ರೆ ಎಷ್ಟು ಕೋಟಿ ಅಂತ ಪ್ರಾಪರ್ಟಿ ಮಾಡ್ಕೋತಾರೆ. खजाने को चोरों से नहीं पहरेदारों से धोखा है, अंबेडकरवाद को दुश्मनों से नहीं समाज के गद्दारों से धोखा है ಅಂತ. ಬಾಬಾ ಸಾಹೇಬ್ ವಿಚಾರಧಾರಕ್ಕೆ ಬ್ರಾಹ್ಮಣರಿಂದಾಗಲಿ ಬೇರೆ ಜಾತಿಯರಿಂದ ವಂಚನೆ ಇಲ್ಲ. ನಮ್ಮ ಜಾತಿಯ ಆತ್ಮವಂಚಕರು, ಸಮಾಜ ದ್ರೋಹಿಗಳಿಂದ ಬಾಬಾ ಸಾಹೇಬ್ ವಿಚಾರಧಾರಕ್ಕೆ ಧಕ್ಕೆ ಇದೆ ಅಂತಕ್ಕಂಥ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಮಾತು ಹೇಳ್ತೀವಿ ಸ್ನೇಹಿತರು. ಈ ದೇಶದಲ್ಲಿ ಬಾಪು ಅದಾನ, ಚಾಚಾ ಅದಾನ, ಸರ್ದಾರ್ ಅದಾನ, ಬಾಬುನ ಅದಾನ. ಹೇಳೇ ಬಿಡ್ತೀವಿ ಅದು ಯಾಕೆ ಮುಲಾಜ್ ಕೈ ಅಂತ. ಸರ್ದಾರ ತಯಾರಿ ಕರಿತೀವಿ ಅಂದ್ರೆ ಬಹುಶಃ ಈ ಕಡೆ ಹಟ್ಟಿ ಗಿಟ್ಟಿ ಅವ ನಿಮ್ಮ ಕಡೆ. ಸರ್ದಾರ ಒಂದು ಕಬಿಲ ನಡೆಸ್ತಾರಲ್ಲ ಒಂದಿಷ್ಟು ಮಂದಿ. ಅವಾಗ ನಾವು ಏನಂತ ಕರಿತೀವಿ, ಬಂಜಾರ ಅಂತ ಕರಿತೀವಿ. ಕಡೆ ಅದೊಂದು ಕಬಿಲ ಇರ್ತವೆ, ಒಂದು 10-7 ಕುಟುಂಬ ಇರ್ತಾವೆ. ಅದು ಯಾರು ನಡೆಸ್ಕೊಂಡು ಹೋಗ್ತಾನೆ ಅವನಿಗೆ ಸರ್ದಾರ್ ಅಂತ ಕರೀತಾರೆ. ಸರ್ದಾರ್ ಅಂದ್ರೆ ಒಂದು ಕಬಿಲ ನಡೆಸ್ತಕ್ಕಂಥವು ಸರ್ದಾರ. ಚಾಚಾ ಅಂತ ಯಾರಿಗೆ ಕರಿತೀವಿ ಅಂದರೆ ಬಾಪ್ಗೆ ಛೋಟೆ ಬೇಕು ಚಾಚಾ ಬೋಲ್ತೀವಿ. ಹಾಗೆ ಬಾಪ್ಕ ಛೋಟ ಅಂದ್ರೆ ಅಪ್ಪನಿಕಿನ ಸಣ್ಣವನ ಚಿಕ್ಕಪ್ಪ ಅಂತ ಕರಿತೀವಲ್ಲ ಅವನಿಗೆ ಚಾಚಾ ಅಂತಾರೆ. ಸರ್ದಾರ್ ಅಂತ ಪಟೇಲ್ ಕರಿತೀರಿ, ಚಾಚಾ ಅಂತ ನೆಹರು ಕರಿತೀರಿ, ರೈಟಾ? ರಾಷ್ಟ್ರಪಿತ ಅಂತ ಯಾರಿಗೆ ಕರಿತೀರಿ, ತಂದೆ ಅಂತ ಯಾರಿಗೆ ಕರಿತೀರಿ, ಗಾಂಧೀಜಿ ಕರಿತೀರಿ, ರೈಟಾ? ಆದರೆ
ಅಪ್ಪನಿಗಿಂತಲೂ ನೋಡಿ, ಸರ್ದಾರ್ನಿಗಿಂತಲೂ ಚಿಕ್ಕಪ್ಪನಿಗಿಂತಲೂ ತಂದೆಗಿಂತಲೂ ದೊಡ್ಡವನಿಗೆ ಏನಂತ ಕರೀತಾರೆ ನಮ್ಮ ಕಡೆ ಅಥವಾ ಇಡೀ ದೇಶದಲ್ಲಿ ಅಂದರೆ ಬಾಬಾ ಅಂತ ಕರೀತಾರೆ. ಬಾಬಾ ಅಂತ ಏನು ಯಪ್ಪ ಬಾಬಾ ಕರೀಲತ್ತಾರ ಬಾ ನಿನಗಂತಾರೆ. ಬಾಬಾ ಅಂದ್ರೆ ಯಾರಂದ್ರೆ ಅಪ್ಪನಿಕಿನ ದೊಡ್ಡವರು ಅಂತ. ಬಾಬಾ ಅಂದ್ರೆ ಅಪ್ಪನಿಕಿನ ದೊಡ್ಡವರು. ಈ ದೇಶದಲ್ಲಿ ಎಷ್ಟು ಜನ ಅಪ್ಪದಿರೋದಲ್ಲ ಇವರೆಲ್ಲರೂ, ಈ ದೇಶದಾಗ ಎಲ್ಲರಿಗಿಂತ ದೊಡ್ಡವ ಅಪ್ಪ ಯಾರಪ್ಪ ಅಂದ್ರೆ ಗಾಂಧೀಜಿನಿ. ಇಂಥವ್ರ ಅಪ್ಪ ಇಂಥವ್ರಿಗಿಂತ ದೊಡ್ಡವ್ರು ಯಾರು ಅದಾರಂದ್ರೆ ಅವರು ಬಾಬಾ. ಅವ್ರು ಯಾರಂದ್ರೆ ಬಾಬಾ ಸಾಹೇಬ, ಅವರೇ ಬಾಬಾ ಸಾಹೇಬ್. ಇದು 1930ರಲ್ಲಿ ಚಾಂದೇವ್ ಭಾವದೇವ್ ಖೈರ್ಮುಡಿಯವ್ರು ಹೇಳ್ತಕ್ಕಂಥದ್ದು. ಅಪ್ಪನಿಗಿಂತ ದೊಡ್ಡವ್ರು ಯಾರಾದ್ರಿದ್ರೆ ಅದು ಬಾಬಾ ಸಾಹೇಬರು. ಇದು ನಾ ಹೇಳ್ತಾ ಇಲ್ಲ, ಇದು ಈ ಚರಿತ್ರೆ, ದೇಶದ ಚರಿತ್ರೆ ಹೇಳ್ತಿದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ, ಇನ್ನು ನಮ್ಮ ಸಮಾಜಕ್ಕೆ ಒಂದು ಎಷ್ಟು ಇನ್ನೊಂದು 15 ನಿಮಿಷ ಮಾತಾಡಿ ನಡೀತೀರಿ ಇಲ್ಲ ಬಿಡುವ ಬಿಟ್ಬಿಡಿ. ಇನ್ನು ನಿಮ್ಮ ವಿಷಯಕ್ಕೆ ಬರ್ತೀನಿ. ಒಂದು ವೇಳೆ ಬಾಬಾ ಸಾಹೇಬ್ರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂತ ಸುಮ್ಮನೆ ಇಮ್ಯಾಜಿನೇಷನ್ ಮಾಡೋಣ. ಅದಕ್ಕೆ ಒಬ್ಬ ಶಾಯರ್ ಹೇಳ್ತಾನೆ, ಅದು ಕನ್ನಡದಾಗ ಹೇಳ್ತೀನಿ ನಿಮಗೆ. ಏನಂದ್ರೆ ಪೈಲಾ ನಾ ಹೋತಾ ಓ ಮಸಿಯಾ ಖುಷಿಯೋ ಕ ಸಿಲ್ಸಿಲಾ ನಾ ಹೋತಾ, ಪೈಲಾ ನಾ ಹೋತಾ ಓ ಮಸಿಯಾ खुशियों का सिलसिला ना होता, बेरंग रहती जमीन आसमान का रंग नीला ना होता. भारत तो कब का कंगाल होता यारो, भारत तो कब का कंगाल होता यारो, अगर बाबा साहब जैसा हीरा ना मिला होता, अगर बाबा साहब जैसा हीरा मिला ना होता. ಬಾಬಾ ಸಾಹೇಬರು ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದಿಲ್ಲ ಅಂದ್ರೆ ಈ ದೇಶದ ಭೂಮಿ ಬಂಜರ್ ಇರ್ತಿತ್ತು. ನಿಮಗೆ ಭೂಮಿನೂ ಮಾಡಿಬಿಡ್ತಿದ್ದಿಲ್ಲ ಅವರು, ಮನೋವಾದಿಗಳು ನಿಮಗೆ ಉಳಿಮೆ ಮಾಡಿಬಿಡ್ತಿದ್ದಿಲ್ಲ ಅವರು. ಇವತ್ತು ಭೂಮಿ ಹಸರದಂದ್ರೆ ಅದಕ್ಕೆ ಬಾಬಾ ಸಾಹೇಬರ ಕಾರಣರು. ನೀವು ಕಂಗಾಲಾಗಿ ಹೋಗ್ತಾ ಇದ್ದೀರಿ. ಜರ ಡಿನೋಟಿಫಿಕೇಶನ್ ನೆನಪು ಮಾಡ್ಕೋರಿ, ಹ್ಯಾಂಗ ಲೈನ್ ಹತ್ತಿ ಕೋವಿಡ್ ಟೈಮ್ದಾಗ ನೆನಪು ಮಾಡ್ಕೋರಿ. ಆ ಸಿಚುವೇಶನ್ ಬಾಬಾ ಸಾಹೇಬ್ ಇದ್ದಿಲ್ಲ ಅಂದ್ರೆ ಯಾವತ್ತೂ ಕೂಡ ನಿರಂತರವಾಗಿ ಈ ದೇಶದಲ್ಲಿ SC ST OBC ಜನಾಂಗದವ್ರಿಗೆ ಇರ್ತಿತ್ತು. ಕೋವಿಡ್ ಸಿಚುವೇಶನ್, ಲಾಕ್ಡೌನು ಮತ್ತು ನೀವು ನೋಟ್ ಬ್ಯಾನ್ ಆಗಿರ್ತಕ್ಕಂಥ ನೆನಪು ಮಾಡ್ಕೊಳ್ಳಿ, ಈ ಸಿಚುವೇಶನ್ ಇರ್ತಿತ್ತು. ಅದೇ ಮನುಸ್ಮೃತಿ ಹೇಳೋದು. ಅದಕ್ಕೆ ಹಿಟ್ಲರ್ ಒಂದು ಕಡೆ ಹೇಳ್ತಾನೆ ಏನಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಜನರಿಗೆ ಆಳುವ ವರ್ಗದವರು ಎಷ್ಟು ಹಿಂಸೆ ಕೊಡಬೇಕು, ಶೋಷಣೆ ಕೊಡಬೇಕು ಅಂದರೆ ತಾವು ಜೀವಂತ ಇರುವುದೇ ಸ್ವಾತಂತ್ರ್ಯ ಅಂತ ಪರಿಭಾವಿಸಬೇಕಂತ. ಅಂದ್ರೆ ಯಪ್ಪ ನಾ ಸಾಯಿಲ್ ನೋಡಪ್ಪ. ಈಗ ನಿಮ್ದು ಹೆಂಗೆ ಪರಿಸ್ಥಿತಿ ಎಲ್ಲರೂ ಹೇಳ್ತೀನಿ ನಾನು, ಯಪ್ಪ ನನಗೆ ಕೋವಿಡ್ ಬರಲಿಲ್ಲಪ್ಪೋ ನಾ ಸಾಯ್ಲಿಲ್ಲ, ನಾ ವ್ಯಾಕ್ಸಿನ್ ಹಾಕೊಳ್ಳಿಲ್ಲಪ್ಪೋ ನಾ ಸಾಯ್ಲಿಲ್ಲ. ಈ ವ್ಯವಸ್ಥೆ ಇರ್ಬೇಕಂತ ಹೇಳ್ತಕ್ಕಂಥವ್ರು ಹಿಟ್ಲರ್ ಹೇಳಿರ್ತಕ್ಕಂಥದ್ದು ಮಾತು. ನಾವು ಬದುಕಿದ್ರೆ ಸಾಕಪ್ಪೋ, ಇದನ್ನೇ ಸ್ವಾತಂತ್ರ್ಯ ತಿಳ್ಕೊಬೇಕು ಜನ. ಆ ಮಟ್ಟಕ್ಕೆ ಇವರಿಗೆ ತೊಂದರೆ ಕೊಡ್ಬೇಕಂತ ಕೇಳ್ತಕ್ಕಂಥವ್ರು ಹಿಟ್ಲರು. ಆ ವ್ಯವಸ್ಥೆ ಈ ದೇಶ ನಿರ್ಮಾಣ ಆಗ್ತಾ ಇದೆ. ಇದು 1956ರ ಮುಂಚೆ ಅಂದ್ರೆ 1946ರಲ್ಲಿಂದೇ ಇರ್ತಿತ್ತು. ಆದರೆ ನಡವರ್ಕ ಈ ದೇಶದ ಈ ಹರಿತಕ್ಕಂಥ ನದಿಗೆ ಅಡ್ಡಗಾಲ ಕರಗದ ಬಂಡೆಯಾಗಿ ನಿಂತಿರ್ತಕ್ಕಂಥ ಗಂಡು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರ ಎದುರನ್ನು ವಿರೋಧಿಸಿ ಎದುರು ನಿಂತು ಅವರ ಮನುಸ್ಮೃತಿ 5,000 ವರ್ಷಗಳ ಚರಿತ್ರೆ ಬುಡಕೆ ನೀರು ಬಿಟ್ಟು ನಿಮಗೆಲ್ಲರಿಗೂ ಶಾಸನಬದ್ಧವಾಗಿರ್ತಕ್ಕಂಥ ಅಕ್ಷರ, ಅರಿವು, ಅನ್ನ, ಅಧಿಕಾರ ಕೊಟ್ಟಿರ್ತಕ್ಕಂಥ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಸೊ ಇಂಥ ಯುಗ ಪ್ರವರ್ತಕ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ಜಸ್ಟ್ ಒಂದು 2 ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೀನಿ ಮನೆ. ಏನಂದ್ರೆ ಇಲ್ಲೇ ನಿಮ್ಗೆ ಕೊಡಗು ಸಮೀಪ ಆಗ್ತದೆ. ಕೊಡಗಿನಲ್ಲಿ ಏನಿತ್ತು ಬಾಬಾ ಸಾಹೇಬರು ಹುಟ್ಟೋಕಿನ ಪೂರ್ವದಲ್ಲಿದ್ದರೆ ಅಲ್ಲಿ ಕೆಂಬಟ್ಟಿ ಹೊಲೆಯರು ಅಂತ ಬರ್ತಾರೆ. ಬಹುಶಃ ಯಾರಿಗಾದ್ರೂ ಗೊತ್ತಿರ್ಬೋದು ಕೆಂಬಟ್ಟಿ ಹೊಲೆಯರು. ಕೆಂಬಟ್ಟಿ ಹೊಲೆಯರು ಹೆಂಗಿರ್ತಾರೆ ಅಂದರೆ ಅವರ ಕಾಪಿ ಎಸ್ಟೇಟ್ನಲ್ಲಿ, ಆ ಭಂಟ್ರ ಎಸ್ಟೇಟ್ನಲ್ಲಿ ಅಥವಾ ಸವರ್ಣಿಯರ್ ಎಸ್ಟೇಟ್ನಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ಸವರ್ಣಿಯರ್ ಎಸ್ಟೇಟ್ ಮಾಲಕನಿಗೆ ಆ ಕಾಪಿ ಎಸ್ಟೇಟ್ ಮಾರಬೇಕಾದ್ರೆ ಅಲ್ಲಿರ್ತಕ್ಕಂಥ ಕೂಸುಗಳೆಷ್ಟು, ಮುದುಕಿಯರೆಷ್ಟು, ಹೆಣ್ಮಕ್ಳೆಷ್ಟು, ಗಂಡಸರೆಷ್ಟು, ಆ ಕೆಂಬಟ್ಟಿ ಹೊಲೆಯರನ್ನು ಲಿಸ್ಟ್ ಮಾಡಿ ಅವ್ರಿಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಆ ಹೊಲದ ಸಂಗಟ ಕೆಂಬಟ್ಟಿ ಹೊಲೆಯನ್ನು ಮಾರತಕ್ಕಂಥ ಪ್ರವೃತ್ತಿ ಇದೇ ಕೊಡಗಿನಲ್ಲಿ ಇತ್ತು. ನಿಮ್ಮ ಕಡೆ ಕೊಡಗದಾಯ್ತು. ಇಲ್ಲೇ ನೀವು ಕೋಲಾರಕ್ಕೆ ಹೋಗ್ರಿ, ಯಾರಾದ್ರೂ ಕೋಲಾರದವ್ರು ಇದ್ರೆ ಹೇಳ್ತೀರಿ ನಿಮಗೆ. ಕೋಲಾರದಲ್ಲಿ ಚಿಂತಾಮಣಿ ತಾಲೂಕು ಮಾಲೂರು ಆ ಸೈಡ್ ಬಾರ್ಡರ್ ಏನಿದ್ದಲ್ಲ ಈ ರೆಡ್ಡಿ ಜನಾಂಗದ ಮತ್ತೆ ಈ ಮೇಲ್ವರ್ಗದ ಜನ ದೌರ್ಜನ್ಯ ಇರ್ತಕ್ಕಂಥದ್ರಲ್ಲಿ ಮನುಸ್ಮೃತಿ ಯಥಾರೀತಿ ಜಾರಿಯಲ್ಲಿತ್ತು. ಮನುಸ್ಮೃತಿ ಅಧ್ಯಾಯ 8 ಏನು ಜಾರಿಯಲ್ಲಿತ್ತಂದ್ರೆ ಈ ಅಸ್ಪೃಶ್ಯರು ಪಂಚವರ್ಗದ ಹೊಲೆಯರು ಮಾತ್ರ ಡಾರ್ ಸಂಘರು ಇವ್ರು ಯಾರು ಕೂಡ ಪ್ಲೇಟ್ನಲ್ಲಿ ಊಟ ಮಾಡೋಂಗಿದ್ದಿದ್ದಿಲ್ಲ. ಪ್ಲೇಟ್ನಲ್ಲಿ ಊಟ ಮಾಡೋಂಗಿದ್ದಿಲ್ಲ. 2 ರೀತಿ ಊಟ ಮಾಡ್ಬೇಕು. ಒಂದು ಆ ಹೆಣದ ಹತ್ತಿರ ಹೊಡೆದಿರ್ತಕ್ಕಂಥ ಬೋಕಿ ಇತ್ತಲ್ಲ, ಇಲ್ಲಿತ್ತಲ್ಲ ಗಡಿಗೆ, ಆ ಗಡಿಗೆ ಬೋಕಿಯಲ್ಲಿ ಊಟ ಮಾಡಬೇಕು. ಯಾರೆಲ್ಲ ಬೋಕಿನೂ ಇಲ್ಲಲ್ಲೋ ಅವ್ರು ಅವ್ರು ಊಟ ಮಾಡ್ತಿರು. ಹೆಂಗೆ ಊಟ ಮಾಡ್ತೀರಂದ್ರೆ ಸ್ನೇಹಿತರೆ, ರಾಗಿ ಮುದ್ದೆ ಇಷ್ಟಿಟ್ಟು ಗೋಲ್ ಗೋಲ್ ಮಾಡೋದು. ಗೋಲ್ ಗೋಲ್ ಮಾಡಿಬಿಟ್ಟು ಅವ್ರಲ್ಲಿ ನಡಬರ್ಕ್ ಹಿಂಗೆ ತೂತು ಹಾಕಿದ್ ಹಿಂಗೆ ಬಟ್ ಊರಿದ್ರೆ ತೆಗೆದು ಬೀಳುತ್ತೆ. ಕೈ ಹಿಂಗೆ ಮಾಡಿಬಿಟ್ಟು ಇಲ್ಲೊಂದು ರಾಗಿ ಮುದ್ದೆ, ಇಲ್ಲೊಂದು ರಾಗಿ ಮುದ್ದೆ, ಇಲ್ಲೊಂದು ರಾಗಿ ಮುದ್ದೆ ಇದಿಟ್ಬಿಟ್ಟು ಕೈಲಿಂದ ಆ ಬೋಕಿ ಇರ್ತದಲ್ಲ
ಆ ಬೋಕಿಲಿಂದ ಅದರೊಳಗೆ ಸಾರು ಹಾಕಿಬಿಟ್ಟು ಆ ರಾಗಿ ಮುದ್ದೆ ತಿನ್ನಬೇಕು, ಪ್ಲೇಟ್ನಾಗ ತಿನ್ನುವಂಗಿಲ್ಲ. ಈ ವ್ಯವಸ್ಥೆ ಇದೇ ಕೋಲಾರ ಜಿಲ್ಲೆಯಲ್ಲಿ. ಅದಕ್ಕೆ 1955 ಬಾಬಾ ಸಾಹೇಬರಲ್ಲಿ ಬಂದರು. ಬಾಬಾ ಸಾಹೇಬ್ ಬಂದೋದ ನಂತರ ಅದನ್ನೆಲ್ಲ ಪ್ರತಿರೋಧದ ಮೂಲಕ, ಚಳವಳಿಗಳ ಮೂಲಕ ಇವತ್ತು ದಿವಸ ಎಲ್ಲರೂ ಪ್ಲೇಟ್ನಾಗಲ್ಲ, ಬೆಳ್ಳಿ ಪ್ಲೇಟ್ನಾಗ ಊಟ ಮಾಡ್ತಾರೆ ಕೋಲಾರದಲ್ಲಿ ನಮ್ಮ ಜನ. ಬೋಕಿದಾಗಣವರು ಬೆಳ್ಳಿ ಪ್ಲೇಟ್ನಾಗ ಊಟ ಮಾಡ್ತಾರೆ ಅಂದರೆ ಅದು ನಿಮ್ಮ ಜಗಲಿ ಮೇಲೆ ಇರ್ತಕ್ಕಂಥ ವ್ಯಭಿಚಾರಿ ದೇವರುಗಳಲ್ಲ, ಕಣ್ಣ ಕಿವಿ ಮೂಗಿರ್ಲಾರ ದೇವರಲ್ಲ, ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಋಣದ ಕೂಡ ತಿಂತಾ ಇದ್ರಿ ನೀವೆಲ್ಲ. ಅದಲ್ಲ ಐತಲ್ಲ, ಇಲ್ಲಿ ನಮ್ಮ ಕಡೆ ಬರೀ ನೀವು ಜನ ಮಹಾರಾಷ್ಟ್ರ ಬಾರ್ಡರ್ ಇವ್ರಿಗೆ ಹೆಂಗಿತ್ತಂದ್ರೆ ಸ್ನೇಹಿತರೆ, 1818ರಲ್ಲಿ ಮಾರ್ ಸಿದ್ಧನಾಥ್ ಗಣನಾಥ್ ಇವರೆಲ್ಲರೂ ಕೂಡ ನಾಯಿ ಹೊಡೆದಂಗೆ ಹೊಡೆದು ಹಾಕಿದವರು. ಯಾರಿಗೆ? ಪೇಶ್ವೆಗಳಿಗೆ. 1817 ಡಿಸೆಂಬರ್ 31ನೇ ತಾರೀಕಿನಿಂದ 1818 ಜನವರಿ 1ನೇ ತಾರೀಕು. ಯಾಕೆ ಹೊಡೆದು ಹಾಕಿದ್ರಂದ್ರೆ, ಅದಕ್ಕೆ ಒಂದು ಕಡೆ ಹೇಳ್ತಾರೆ ಚಳವಳಿಗಾರರು ಏನಂದ್ರೆ, ಎಚ್ಚೆತ್ತ ದಲಿತನ ನಿರ್ಭಯದ ಆರ್ಭಟ, ಎಚ್ಚೆತ್ತ ದಲಿತನ ನಿರ್ಭಯದ ಆರ್ಭಟ ಶೋಷಕನ ತಾಯಿಯ ಗರ್ಭವನ್ನೇ ಛೇದಿಸ್ತದಂತೆ. ಅದು 1818ರಲ್ಲಿ ನಡೆದಿರ್ತಕ್ಕಂಥದ್ದು. ಪೇಶ್ವೆಗಳು ಈ ಜನರಿಗೆ ಏನು ಮಾಡ್ತಿರಂದ್ರೆ, ಕೊಳ್ಳಾಗ ಮೆಗಿ ಕಟ್ಟಿ ಬೆನ್ನಿಗೆ ಬಾರ್ಗಿ ಕಟ್ಟಿ ಊರಾಗ ತಿರುಗಾಡ್ಬೇಕು. ಅವರು ಎಲ್ಲಿ ಒಳಗೆ ಅಗಸಿ ಒಳಗೆ ಬರ್ಬೇಕಾದ್ರೆ ಕೊಳ್ಳಿಗೆ ಮೆಗಿ ಕಟ್ಕೋಬೇಕು. ಟ್ರೆಡಿಷನ್. ನೀವು ಹೆಂಗೆ ಇವತ್ತು ಪ್ಯಾಂಟ್ ಶರ್ಟ್ ಹಾಕೊಂಡು ನಾವೆಲ್ಲ ಜಾಕೆಟ್ ಹಾಕೊಂಡು ಬರ್ತೀವಲ್ಲ, ಹಿಂಗೆ ಹೋಗ್ಬೇಕು ನಾವು. ಎದಕ್ಕೆ? ಬದುಕಬೇಕು. ನಾವು ಬದುಕಬೇಕಾದ್ರೆ ಏನು ಮಾಡಬೇಕು? ಆ ಗೌಡನ ಮನೆ ಸಾರಿಸ್ಬೇಕು, ಹೆಂಡಿ ಕಸ ಮಾಡಬೇಕು, ಎಮ್ಮೆ ತೊಳಿಬೇಕು, ಎಮ್ಮೆ ಹುಡ್ಕೊಂಬರ್ಬೇಕು, ಮತ್ತು ಊರಾಗಿಂದೆಲ್ಲ ನಾಲಿ ತೆಗಿಬೇಕು, ಊರಾಗ ಸಂಡಾಸ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೊರಗೆ ಹಾಕಬೇಕು. ಇದು ಹೊರಗೆ ಹಾಕ್ಬೇಕಾದ್ರೆ ನೀವು ಹೆಂಗೆ ಹೋಗ್ಬೇಕು ಅಂದರೆ, ಸರಳಾಗಿ ಹಿಂಗೆ ಒಂದು ಪಂಚಿ ಗಿಂಚಿ ಉಟ್ಕೊಂಡು ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗಂಗಿಲ್ಲ. ಕೊಳ್ಳಾಗ ಮೆಗಿ ಕಟ್ಕೋಬೇಕು, ಬೆನ್ನಿ ಬಾರ್ಗಿ ಕಟ್ಕೊಂಡು ಹೋಗ್ಬೇಕು. ಯಾವ ಟೈಮ್ನಲ್ಲಿ ಹೋಗ್ಬೇಕು? ಯಾವಾಗ ಬೇಕು ಅವಾಗ ಹೋಗೋದಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ತನನೇ ಹೋಗ್ಬೇಕು. ಯಾಕೆ 1 ಗಂಟೆ ತನಕ ಹೋಗ್ಬೇಕಂದ್ರೆ, ಈ ಶೋಷಿತ ಜನಾಂಗ ಏನಿದ್ದಿರಲ್ಲ, ಔಟ್ ಕ್ಯಾಸ್ಟ್ ಪೀಪಲ್ಸು, ಇವರು ನೆಳ್ಳು ಕೂಡ ಹಿಂದೂ ಮುಂದೆ ಬೀಳಬಾರ್ದು. ಅವ್ರ ನೆಳ್ಳು ತಮ್ಮ ಕಾಲಾಗಿ ಇರ್ಬೇಕಾದ್ರೆ ಮಧ್ಯಾಹ್ನ 12ರಿಂದ 1 ಗಂಟೆಗೆ ನೋಡಿ ಚೆಕ್ ಮಾಡಿ ಹೋಗ್ಬೇಕಾದ್ರೆ, ಅವ್ರ ಹೆಜ್ಜೆ ಗುರುತು ಕೆಡಿಸ್ಬೇಕಾದ್ರೆ ಹಿಂದೆ ಬಾರಿಗೆ ಬೇಕಂತ ಬಾರಿಗೆ ಹಾಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಏನಾದರೂ ಉಗುಳು ಬಂದರೆ ಸಂಡಸ್ ತೆಗಿಯಾಗ, ಅವ್ರದ್ದೆಲ್ಲ ಸಂಡಸ್ ಬೆಳಿತಿರಲ್ಲ ನಮ್ಮ ಪೂರ್ವಜರು, ಆ ಸಂಡಸ್ ತೆಗಿಯಾಗ ಹೇಸಿಗೆ ಬಂದು ಉಗುಳು ಹಂಗಾರ ಬಡ್ಡಿ ಮಕ್ಕಳು ತಿಳಿದು ಕೊಳ್ಳಾಗ ಮೆಗೆಗೆ ಉಗುಳ್ಕೋಬೇಕು. ಸರಿ, ಈ ವ್ಯವಸ್ಥೆ ಆದಾಗ ಒಂದು ವೇಳೆ ಮಧ್ಯಾಹ್ನ 1 ಗಂಟೆಗೆ ಅವರೆಲ್ಲ ಸಂಡಸ್ ಬೆಳೆದು ನಾಲಿ ಬೆಳೆದು ಎಲ್ಲ ಮಾಡಿ ಹೊಂಟ್ರಪ್ಪ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬೆನ್ನ ಬಾರಿಗೆ ಕೊಳ್ಳ ಮಿಗಿ ಕಟ್ಕೊಂಡು ಹೊಂಟ್ರಂದ್ರೆ, ಎದುರೊಬ್ಬ ಯಾವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹೊಂಟಿರಂದ್ರೆ ಅವನು ನೇರವಾಗಿ ಬರ್ತಿದ್ದನು. ಆತ ಅಪ್ಪಿ ತಪ್ಪಿ 1 ಗಂಟೆಗೆ ಯಾರಾದ್ರೂ ಸವರ್ಣೆ ಆ ಕಡೆ ಬರಬೇಕಾದ್ರೆ ಇವ್ರು ಏನು ಮಾಡ್ಬೇಕಂದ್ರೆ, ಮೂಗು ನೆಲಕ್ಕೆ ಹಚ್ಚಿ ಉದ್ದಕ್ಕೆ ಮಲ್ಕೋಬೇಕು. ಮೂಗು ನೆಲಕ್ಕೆ ಹಚ್ಚಿ ಜೋಹಾರ್ ಮಾ ಬಾಪ್, ಜೋಹಾರ್ ಮಾ ಬಾಪ್, ಜೋಹಾರ್ ಅಂದ್ರೆ ರಕ್ತ ಬರುವಂಗೆ ಹಿಂಗೆ ಒರೆಸ್ಬೇಕು. ಇದಕ್ಕೆ ಹಿಂಗೆ ಅನ್ಬೇಕು, ಜೋಹಾರ್ ಮಾ ಬಾಪ್, ಜೋಹಾರ್ ಮಾ ಬಾಪ್ ಅಂದ್ರೆ ತಂದೆ ದಯವಿಟ್ಟು ತಂದೆ ತಾಯಿ ಕ್ಷಮಿಸು, ದಯವಿಟ್ಟು ತಂದೆ ತಾಯಿ ಕ್ಷಮಿಸು ಅಂತ ನೆಲಕ್ಕೆ ಮೂಗು ತಿಕ್ಕಬೇಕು ರಕ್ತ ಬರುವಂಗೆ. ಅದು ಪನಿಷ್ಮೆಂಟ್. ಅವನಿಗೆ ವಿರೂಪ ಕಾಣಬೇಕು. ಈ ಹೀನ ಕೃತ್ಯ, ಈ ದೌರ್ಜನ್ಯವನ್ನು ಪ್ರತಿಬಂಧಿಸಿದಕ್ಕಂಥವ್ರು ಯಾರಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. 1 2 ಎಷ್ಟು ಹೇಳ ನಿಮ್ಗೆ, ಎಷ್ಟು ಹೇಳಿದ್ರು ಕೂಡ ಬಾಬಾ ಸಾಹೇಬ್ ಮಾಡಿರ್ತಕ್ಕಂಥ ಕೊಡುಗೆ ನಮಗೆ ಮರಿಲಿಕ್ಕಾಗಂಗಿಲ್ಲ. ಇನ್ನು ಸ್ವಲ್ಪ ಸಾವಕಾಶ ಬಗ್ಗೆ ಬರ್ತೀವಿ. ಒಂದು ವೇಳೆ ಬಾಬಾ ಸಾಹೇಬ್ ಹುಟ್ಟಿದಿಲ್ಲ ಅಂದರೆ, ನಮ್ಮ ಹಳ್ಳಿಗಳಲ್ಲಿ ಮತ್ತು ಇಲ್ಲಿ HD ಕೋಟೆಲಿ ಇದ್ರು ಕೂಡ ಬಾಜಿಗೆ ಬಾರಿಸ್ತಕ್ಕಂಥವ್ರು ಬಾಜಿನೇ ಬಾರಿಸ್ಬೇಕು. ಗಾಂಧೀಜಿ ಕಲ್ಪನೆ ಅದೇಗಿತ್ತು. ಬಾಬಾ ಸಾಹೇಬ್ರು ಅದಕ್ಕೆ ಹೇಳ್ತಾರೆ, 1931 ನವೆಂಬರ್ ತಿಂಗಳಲ್ಲಿ ಮಣಿಭವನದಲ್ಲಿ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಬಾಬಾ ಸಾಹೇಬ್ರಿಗೆ ಗಾಂಧಿ ಹೇಳ್ತಾನೆ, ಡಾಕ್ಟರ್ ಅಂಬೇಡ್ಕರ್ ಅಂತ ಕರಿತಾನೆ ಅವನು. ಬಾಬಾ ಸಾಹೇಬ್ರು ಏನು ಕರಿತಾರೆ ಗೊತ್ತಾ? ಆಪ್ತಿರ್ ಕಾರ್ಡ್ ಹೇಳ್ತೀನಿ ನಾನು ನಿಮ್ಗೆ, ಮಿಸ್ಟರ್ ಗಾಂಧಿ. ನಿಮ್ಮಂಗೆ ಮಹಾತ್ಮ ಗೀತ್ಮ ಅವೆಲ್ಲ ಮಿಸ್ಟರ್ ಗಾಂಧಿ. ಗಾಂಧಿ ಹೇಳ್ತಾನೆ, ನಾನು ಹರಿಜನ್ ಸೇವಕ ಸಂಘ ಕಟ್ಕೊಂಡಿನಿ, ಆ ಕಡೆ ಎಲ್ಲ ಮೈಸೂರು ಹೋಗಿನಿ. ನಾನು ಫಾಲೋವರ್ ಎಲ್ಲರೂ ಕೂಡ 1927ರಲ್ಲಿ R ಗೋಪಾಲಸ್ವಾಮಿ ಅಯ್ಯಂಗರ್ ಅವರು, KC ರೆಡ್ಡಿ ಅವರು, ಶಿವಪುರದಲ್ಲಿ ಇರ್ತಕ್ಕಂಥ ಗೌಡ್ರು, ಅವರೆಲ್ಲರೂ ಕೂಡ ನನ್ನ ಫಾಲೋವರು. ನಾನು ಹರಿಜನ್ ಸೇವಕ ಸಂಘ ಕಟ್ಕೊಂಡಿನಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಸ್ಟಾಫ್ ನರ್ಸಿಗೆ ತಾಯಿಗೆ ಭಾಳ ವ್ಯತ್ಯಾಸದ. ಗಾಂಧೀಜಿ ಸ್ಟಾಫ್ ನರ್ಸ ತನ್ನ ಸ್ವಾರ್ಥಕ್ಕೆ ಕೆಲಸ ಮಾಡ್ತಾಳೆ, ತಾಯಿ ಇಲ್ಲ. ತಾಯಿ ತನ್ನ ಕರ್ತವ್ಯ ಅಂತ ತನ್ನ ಪ್ರೀತಿಲಿಂದ ಮಾಡ್ತಾಳೆ. ನಿನಗೆ ಇರತಕ್ಕಂಥ ವ್ಯತ್ಯಾಸ ಅಷ್ಟೇ. ಈ ಮಾತನ್ನು ಗಾಂಧೀಜಿಗೆ ಬಾಬಾ ಸಾಹೇಬ್ ಹೇಳ್ತಾರೆ, ನೀವು ಅರ್ಥ ಮಾಡ್ಕೋಬೇಕು. ಆವಾಗ ಏನಂದರೆ, ನಾನು ಜಾತಿ ವಿಮೋಚನೆ ಮಾಡಬೇಕು ಅಂತ ಹೇಳ್ತೀನಿ, ಆದರೆ ಚಾತುರ್ಣ ಪದ್ಧತಿ ದೇಶದಲ್ಲಿ ಇರಬೇಕು, ಒಂದು ರಾಮರಾಜ್ಯ ಬರುತ್ತೆ ಅಂತ ನೋಡಿ. ಆದರೆ ಹಾವನು ಸಾಯಬಾರ್ದು, ಬಡಿಗಿನೂ ಮುರಿಬಾರ್ದು ಅಂತ. ಹಾಗಾದ್ರೆ ಏನಾಗ್ತಿತ್ತಂದರೆ, ಭಜಂತ್ರಿ ಜನ ತಗೋರಿ. ಭಜಂತ್ರಿ ಜನ ಬರೀ ಪಿ ಊದಿ ಇಲ್ಲ ಬಾರಿಗೆ ಮಾಡಿ ಬದುಕ್ತಾ ಇದ್ರು. ಈ ಕುಂಬಾರ ಜನ ತೋರಿ ಬರೀ ಗಡಿಗೆ ಮಾಡಿ ಬದುಕ್ತಾ ಇದ್ರು. ಕಂಬಾರ ಜನ ಬರೀ ಬಡಗ್ತನ ಮಾಡಿ ಬದುಕ್ತಾ. ಅದಕ್ಕೆ ನಮ್ಮ ಮಡಿವಾಳ ಜನಾಂಗ
ಬಟ್ಟಿ ಹೋಗದೆ ಬದುಕ್ತಾ ಇದ್ರು, ಕುರುಬರು ಕುರಿ ಕಾಯ್ದೆ ಬದುಕ್ತಾ ಇದ್ರು. ಈ ರೀತಿ ಕಟ್ಟುನಿಟ್ಟಾಗಿ ಇಡೀ ರಾಷ್ಟ್ರದಾದ್ಯಂತ ಆಯಾ ಜಾತಿ ಜನಾಂಗದವರು ಜಾತಿಯ ಕುಲಕಸಬುಗಳನ್ನು ಮಾಡುತ್ತಾ ಜೀವನ ಮಾಡಬೇಕಾಗಿತ್ತು, ಮಾಡಲೇಬೇಕು, ಅವರು ಬದುಕಿರ್ಬೇಕಾದ್ರೆ ಮಾಡಲೇಬೇಕಾಗಿತ್ತು, ಇಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ದಿವಸ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ 340 ಅನ್ವಯ OBC 27% ಮೀಸಲಾತಿ ತಗೊಂಡು ಇವತ್ತಿನ ದಿವಸ SP ಆಗ್ಯಾರ, DC ಆಗ್ಯಾರ, ತಹಸೀಲ್ದಾರರ, ಅಸಿಸ್ಟೆಂಟ್ ಕಮಿಷನರ್, ಸರ್ಕಲ್ ಇನ್ಸ್ಪೆಕ್ಟರ್, DSP ಎಲ್ಲ ಇಲಾಖೆಯಲ್ಲಿ ತುಂಬೋಗ್ಬಿಟ್ಟಾರ. ಇವತ್ತ ನಮ್ಮ ಯಾರು ಶರಣ ಬಸವ ಭಜಂತ್ರಿ ಅಂತ DSP ಅದಾರ ಗುಲ್ಬರ್ಗದಲ್ಲಿ, ರಾಘವೇಂದ್ರ ಭಜಂತ್ರಿ ಅಂತ ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅದಾರ, BH ಭಜಂತ್ರಿ ಪ್ರಿನ್ಸಿಪಾಲ್ ಅದಾರ, ಅಶೋಕ್ ಭಜಂತ್ರಿ ಡೆಪ್ಟಿ ಡೈರೆಕ್ಟರ್ ಅದಾರ. ನೋಡಿ, ಬಾಜಿ ಬಾರಿಸೋರು ಇವತ್ತು ದಿವಸ ಅಂತ ಉನ್ನತ ಹುದ್ದೆ ಬಂದಾರಂದ್ರೆ ಜಗಲಿ ಮೇಲೆ ಇರ್ತಕ್ಕಂಥ ದೇವರೆಲ್ಲ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ BR ಕುರಿ ಕಾಯ್ತಕ್ಕಂಥ ಇವತ್ತು IAS IPS ಆಫೀಸರ್ ಇದೆ, ಬಟ್ಟಿ ಒಯ್ತಕ್ಕಂಥವ್ರು, ಬಟ್ಟಿ ನೋಯ್ತಕ್ಕಂಥವ್ರು, ಬಟ್ಟಿ ಕೊಯ್ತಕ್ಕಂಥ ಇವತ್ತು ದಿವಸ IAS IPS ಆಫೀಸರ್ ಆಗಿದೆ. ಇವೆಲ್ಲೂ ಕೂಡ ಈ ಎಲ್ಲ ಜಾತಿ ಜನಾಂಗದವ್ರಿಗೆ ಒಂದು ಸಂಕುಲದಲ್ಲಿ ತಂದು OBC ಮತ್ತು ಅನುಸೂಚಿತ ಜಾತಿ ಜನಾಂಗ ಅಂತ ಮಾಡಿ ಇವರಿಗೆ ಸಂವಿಧಾನಬದ್ಧವಾಗಿ ಹಕ್ಕು ಕೊಟ್ಟಿದ್ದಾರೆ. ಇವತ್ತೆಲ್ಲರೂ ಲಾಕೆಟ್ ಹಾಕೊಂತೀವಿ, ಕಾರ್ನೇ ತಿರುಗಾಡ್ತೀವಿ, ಬಂಗ್ಲಾದಾಗ ಇರ್ತೀವಿ, ಮುರುಷ್ಟನ ಊಟ ಮಾಡ್ತೀವಿ. ಇದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ನಾವೆಲ್ಲರೂ ಮರಿಬಾರ್ದು. ನೀವು ಹೇಳ್ಬೋದು, ಏನು ಸರ್ ನೀವು ಬಾಬಾ ಸಾಹೇಬರು ವಿದ್ಯಾರ್ಥಿ ಇದ್ದೀರಿ ಅಥವಾ ನಮ್ಮ ಸಮಾಜದಾಗ ಒಂದಿಷ್ಟು ಆ ಕಡೆ ಕಡೆ ನಾಲ್ಕು ಮಾತಾಡ್ಕೊ ತಿರುಗಾಡ್ತೀರಿ, ನೀವು ಹೇಳ್ತೀರಿ ಇದಿಷ್ಟಕ್ಕೆ ನಾವು ಹೆಂಗೆ ಒಪ್ಪನ್ನಿ ಅಂತ. ಬೇಡ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಸರಿ ಕರೆಸಿ ಅವ್ರಿಗೆ ನೆನಪು ಮಾಡಿರಿ. 2016ರಲ್ಲಿ ಬ್ಯಾಂಕೆಟ್ ಹಾಲ್ನಲ್ಲಿ ಬಾಬಾ ಸಾಹೇಬ್ರ ಜಯಂತಿ ದಿವಸ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ, ಎಲ್ಲ ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೆದಿದ್ದಿಲ್ಲ ಅಂದ್ರೆ ಈ ನಿಮ್ಮ ಸಿದ್ದರಾಮಯ್ಯ ವರ್ಣದಲ್ಲಿ ಕುರಿ ಕಾಯ್ಬೇಕಾಗಿತ್ತು, ಚೀಫ್ ಮಿನಿಸ್ಟರ್ ಆಗ್ತಿಲ್ಲ ಅಂತಕ್ಕಂಥ ಮಾತ್ರ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ. 2016 ಬೇಡ, ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಊರವರ, ನಮ್ಮ OBC ನಾಯಕರ, ಹಿಂದ ನಾಯಕರದ ಬೇಡ. 2017ರಲ್ಲಿ ಪಾರ್ಲಿಮೆಂಟಿನ ಸಭಾಗೃಹದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹಿಂದೊಂದು ಕಟೌಟ್ ಇದೆ. ಆ ಕಟೌಟ್ಗೆ ಗಾರ್ಲೆಂಡ್ ಮಾಡಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದರೆ, ಪ್ರಜಾಪ್ರಭುತ್ವದ ತಳಾದಿಯ ಮೇಲೆ ಇರ್ತಕ್ಕಂಥ ಬಹು ಸಂಸ್ಕೃತಿಯ ಸಂವಿಧಾನ ಬರೆದಿದ್ದಿಲ್ಲ ಅಂದರೆ ಈ ನಿಮ್ಮ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಿದ್ದಿಲ್ಲ, ಬಡೋದದಲ್ಲಿ ಚಾಯ್ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿ ಸಾಹೇಬರು ಹೇಳ್ತಕ್ಕಂಥದ್ದು. ಇದು ನಾ ಹೇಳ್ತಾ ಇಲ್ಲ. ಮತ್ತೆ 2019ರಲ್ಲಿ ಬಹಿರಂಗ ಸಭೆಯಲ್ಲಿ ಒಬ್ಬ ಯುವ ಹೋರಾಟಗಾರ, ಒಬ್ಬ ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಹೇಳ್ತಾನೆ, ಬಾಬಾ ಸಾಹೇಬ್ ಡಾಕ್ಟರ್ BR ಹಿಂದಿದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ಅವ್ರ ಕೈಲಿಂದ ಇಂಥ ಪವಿತ್ರವಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಸೋಷಿಯಲ್ ವೆಲ್ಫೇರ್ ಕಾನ್ಸ್ಟಿಟ್ಯೂಷನ್ ಬರ್ದಿದ್ದಿಲ್ಲ ಅಂದ್ರೆ ಈ ನಿಮ್ಮ ಅಖಿಲೇಶ್ ಯಾದವ ಯಾವುದೋ ಠಾಕೂರ್ ಮನೆಯಲ್ಲಿ ಎಮ್ಮೆ ಇಲ್ಲ ಕತ್ತಿ ಕಾಯ್ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಅಖಿಲೇಶ್ ಯಾದವ್ ಹೇಳಿರ್ತಕ್ಕಂಥದ್ದು. ಹೀಗೆ ನೂರಾರು ಜನರ ಮಾತುಗಳನ್ನು ನಾವು ನಿಮಗೆ ಸಾಲು ಸಾಲಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಾನು ನಿಮಗೆ ದಾಖಲಿಸುತ್ತಾ ಕೊಡಬಹುದು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಇನ್ನು ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ನಿಮ್ಮ ಗಮನಕ್ಕೆ ತರ್ತೀವಿ. ದಲಿತರಿಗೆ ಯಾಕೆ ನಾಶ ಮಾಡುತ್ತೆ? ಬಾಬಾ ಸಾಹೇಬ್ ಇಷ್ಟೆಲ್ಲ ಮೀಸಲಾತಿ ಕೊಟ್ಟರು, ಸೌಲಭ್ಯ ಕೊಟ್ಟರು, ಓದಿವಿ, ನೌಕರಿ ಮಾಡ್ತೀವಿ, ಶಾಸಕರಾಗಿ ಸಂಸದರಾಗಿವಿ. ಹಾಗಾದರೆ ದಲಿತರು ಯಾಕೆ ಉದ್ಧಾರ ಆಗ್ತಾ ಇಲ್ಲ? ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಉನ್ನತ ಸ್ಥಾನಮಾನದಲ್ಲಿ ಅಂದರೆ ಇದು ಬಾಬಾ ಸಾಹೇಬ್ ದಲಿತರ ನಾಶ ಮಾಡ್ತಕ್ಕಂಥ ಯಾರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ದಲಿತರನ್ನ ನಾಶ ಮಾಡ್ತಕ್ಕಂಥವ್ರು ಯಾವುದೇ ಸರ್ಕಾರಗಳು ಬೇಕಾಗಿಲ್ಲ, ಬೇರೆ ಜನಾಂಗದವ್ರ ಅವಶ್ಯಕತೆ ಇಲ್ಲ ನಮ್ಗೆ ನಾಶ ಮಾಡಕ. ಈಗ ನಾವು ಅದೊಂದು ಚಪಲಪ್ಪ. BJP ಸರ್ಕಾರ ಬಂದ್ರೆ BJP ದಲಿತ ವಿರೋಧಿ ಅಂತ ಬೈಯೋದು, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ದಲಿತ ವಿರೋಧಿ ಅನ್ನೋದು, JDS ಬಂದ್ರೆ JDS ದಲಿತ ವಿರೋಧಿ. ಇದು ಒಂದು ಚಪಲ. ವಾಸ್ತವಿಕವಾಗಿ ಅರ್ಥ ಮಾಡ್ಕೋತಾನೆ. ದಲಿತರ ನಾಶ ಮಾಡ್ತಕ್ಕಂಥವ್ರು ಯಾವುದೇ ಸರ್ಕಾರ ಬೇಕಾಗಿಲ್ಲ, ಯಾವುದೇ ಬೇರೆ ಜನಾಂಗದವರು, ಕುರುಬರು, ಕಬ್ಲಿಗರು, ಬ್ರಾಹ್ಮಣರು, ಲಿಂಗಿತರ ಅವಶ್ಯಕತೆ ಇಲ್ಲ. ಮತ್ತೆ ಯಾರು ದಲಿತ ಜನಾಂಗವನ್ನು ನಾಶ ಮಾಡ್ತಕ್ಕಂಥ ಕೇವಲ 3 ಜನಾಂಗ, 3 ಥರ ಜನ. ಯಾರಂದ್ರೆ ಕೆಲವು ರಾಜಕೀಯ ನಾಯಕರು, ಅವ್ರು ಅದಕ್ಕೆ ಇದ್ದದ್ದು. ಹೆಸರು ಹೇಳತ್ತೀರೇನು? ಈ ಚೀನಾ ರಾಮು ಅಂತಲ್ಲ ನಾವು, ಚೀನಾ ರಾಮು ಕೋಲಾರದಲ್ಲಿ. ಆ ಚೀನಾ ರಾಮನು ನನ್ನ ಜನ ಅನಾಥ ಅಂತ ಪುಸ್ತಕ ಬರ್ದಾನೆ. ಆ ಪುಸ್ತಕ ಬರೆದು ಮೀಸಲಾತಿ ಇವ್ರಿಗೆ ಯಾಕೆ ಕೊಡಬೇಕು, ಎಷ್ಟು ಜನ ಕೊಡಬೇಕು, ಏನು ಅವ್ರ ಅಪ್ಪನ ಮನೆಗೆ ಕೊಡೋಕ್ಕೆ ಅದರಲ್ಲಿ ಬರೀತಾರೆ.
ಅವಾಗಿರಲ್ಲ ಅನಂತಕುಮಾರ್ ಹೆಗಡೆ ಅವರು ಇರ್ತಾರೆ. ಇಂಥ ರಾಜಕೀಯ ಕೆಲವೇ ಜನ ನಾಯಕರು ಸಾಕು ನಮಗೆ ಈ ದಲಿತರನ್ನು ನಾಶ ಮಾಡೋ ಸಲುವಾಗಿ. ಇನ್ನು ಕೆಲವು ದಲಿತ ಅಧಿಕಾರಿಗಳೆಲ್ಲ ಭಾಗಶಃ ದಲಿತ ಅಧಿಕಾರಿಗಳು ಸಾಕು ದಲಿತರ ನಾಶ ಮಾಡಲಿಕ್ಕೆ. ಅವ್ರ ಧರ್ಮದ ಕಡೆಗೆ ಸಮಾಜ ಕಡೆಗೆ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳೇ ಸಾಕು ದಲಿತರಿಗೆ ನಾಶ ಮಾಡಕ್ಕೆ. ವಿಭಾಗ ಮಟ್ಟದಲ್ಲಿ ಅಧಿಕಾರಿಗಳದಾರ, ತಿಂಗಳ ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಗಳಿಸ್ತಕ್ಕಂಥವ್ರು. ಒಬ್ಬ ಅಧಿಕಾರಿ ತನ್ನ ಬೇರೆಯವ್ರು ಬೇಡ, ತನ್ನ ಊರಿನವ್ರು ಬೇಡ, ತನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮಕ್ಕಳು ಇಟ್ಕೊಂಡು ಓದಿಸಿ ಗುಣಾತ್ಮಕ ಶಿಕ್ಷಣ ಕೊಟ್ಟು ಒಂದು ಹಂತಕ್ಕೆ ತಕ್ಕ ಅಂತ ಹೇಳಿ ನೋಡ್ರು. ಯಾವ ಸಣ್ಣ ಪುಟ್ಟ ನೌಕರಿ, ಪೊಲೀಸ್ ನೌಕರಿ ಮಾಡೋರು, ಮಾಸ್ತರ್ ನೌಕರಿ ಮಾಡೋರು, ಕ್ಲರ್ಕ್ ಮಾಡೋರು ಅವ್ರು ಇಟ್ಕೊಂಡು ಓದಿಸ್ತಾರೆ. ಕ್ಲಾಸ್ ಸಿಗೋಂಗಿಲ್ಲ ನಿಮ್ಗೆ. ಇವರು ದಲಿತ ವಿರೋಧಿ ಜನಾಂಗ, ದಲಿತ ಸಮಾಜವನ್ನು ನಾಶ ಮಾಡ್ತಕ್ಕಂಥ ಜನ. ಇನ್ನು 10% ಅದಾರ, ಇಲ್ಲ ಅಂತ ಹೇಳಂಗಿಲ್ಲ, ಸಮಾಜಮುಖಿ ಕೆಲಸ ಮಾಡ್ತಾರೆ. ಈ ಗುಲ್ಬರ್ಗದಲ್ಲಿ ಸುರೇಶ್ ಶರ್ಮಾ ಅಂತದಾರೆ, BR ಬುದ್ಧ ಅಂತದಾರೆ, ಸುಮಾರು ಒಂದು 10% ಅದಾರ. ನಿಮ್ಮಲ್ಲೂ ಕೂಡ ಅದಾರ ಚೆನ್ನಾಗಿ. ಈ ಬಿ ರಾಚೇಶ್ ಸಾಹೇಬ್ರ ಅಂತವ್ರು, ನಮ್ಮ ಬಿ ಬಸಲಿಂಗ್ ಸಾಹೇಬ್ರ ಅಂತಾರೆ. ಇಲ್ಲ ಅಂತ ಹೇಳ, ಅವರು ಒಂದು ಸಮಾಜಮುಖಿ ಕೆಲಸ ಮಾಡ್ತಾರೆ. ನಾನು ನಿನ್ನೆ ಯಾರೋ ಮಾತಾಡ್ತಕ್ಕಂತ ಹೇಳೋದು, ಸುಮಾರು 33,000 ದಲಿತ ಸಂಘಟನೆಗಳಿವೆ. ನಮ್ಮ ಹೆಣ್ಮಕ್ಳ ಮೇಲೆ ಬಲಾತ್ಕಾರ ಆದರೆ ಯಾರು ಧ್ವನಿ ಎತ್ತಂಗಿಲ್ಲ. ನಮಗೆ ಸಾಮಾಜಿಕ ಬಹಿಷ್ಕಾರ ಆಗಿದ್ರೆ ಯಾರು ಧ್ವನಿ ಎತ್ತಂಗಿಲ್ಲ. ಅವ್ರಿಗೆ ಹೋಗಿ ಅರ್ಜಿ ಕೊಟ್ಟಾಗ ಮಾತ್ರ, ಅವ್ರಿಗೆ ಅಪೀಲ್ ಕೊಟ್ಟಾಗ ಮಾತ್ರ, ಹಿಂಗದ ಅಂತ ಹೇಳಿದಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ನಿಮ್ಮ ಬಗ್ಗೆ ಹೋರಾಟ ಮಾಡಂತಾರೆ. ಅನ್ಯಾಯ ಆದರೆ ಹಂಗೆ 1975 ಕಾಲಘಟ್ಟದಿಂದ 1990ರವರೆಗೆ ಕರ್ನಾಟಕದಲ್ಲಿ DSS ಅಥವಾ ದಲಿತ ಚಳವಳಿ, ಒಬ್ಬ ದಲಿತ ಅಂದರೆ ಸಾಕು ಹೆದರ್ಕೋತಾ ಇದ್ರು ಸರ್ಕಾರಗಳು. ಹೆಗಡೆ ಅಂತೂ ಪೂರ ರಾತ್ರಿ ಭಾಗ ನಿದ್ದೆ ಮಾಡ್ತಿದ್ದೆ. ರಾಮಕೃಷ್ಣ ಹೆಗಡೆ ರಾತ್ರಿ ಭಾಗ ನಿದ್ದೆ ಮಾಡ್ತೀವಿ. ಆದರೆ ಇವತ್ತು ದಲಿತ ಸಂಘಟನೆಯವ್ರು ಹೊಂಟಾರಂದ್ರೆ ಎರಡು ರಾಧ ಮುಚ್ಚು, ನಿನ್ಗೆ ಜರ ಪಾಕೆಟ್ ಹಾಕೊಂಬೋದು. ಯಾಕಂತ ಕೇಳಿದ್ರೆ 3 ಪಾಕೆಟ್ ಹಾಕೊಂಬ, ಮೊದಲು 500 ಹಾಕೊಂಬ, 1000 ಹಾಕೊಂಬ, 2000 ಹಾಕೊಂಬ, 3ದಾಗ ಹೂ ಅಂತ ಕಳ್ಸ. ಆ ಮಟ್ಟಕ್ಕೆ ಇವತ್ತು ದಿವಸ ಹೋರಾಟಗಾರ ಬಂದ. ಹಾಗಂತ ಎಲ್ಲ ಹೋರಾಟಗಾರರು ಹಾಗಿದಾರಂತಲ್ಲ, ಆದರೆ ಬಹುಸಂಖ್ಯಾತರ ಹೋರಾಟಗಾರರು ಹಾಗೆ ಇದು ಪ್ರಯುಕ್ತ ಇವತ್ತು ದಿವಸ ನಾವು ಈ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಇವತ್ತು ಟೋಟಲಿ ಆಗಿ ನಮ್ಮ ದಲಿತರ ಪರಿಸ್ಥಿತಿ ಹೇಗಾಗಿ, ಈ ಶೋಷಿತರ ಪರಿಸ್ಥಿತಿ ಹೇಗಾಗಿ ಅಂದರೆ, ಈ ನಮ್ಮದು ಇದು ನೋಡ್ರಿ, ಖೌಂಜ್ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಖೌಂಜ್ ಏನಂತ ಕಿತ್ತಾರ, ಟಿಟ್ಟ್ಯೋಕ್ ಇದ್ರಾಗ ಒಂದು ಬಲಿ ಒಳಗೆ ಇದ್ರ ಹಾಕೊಂಡ್ಬರ್ತಾರೆ, ತೀತಾರ ಅಂತ. ಕೌಜಲ್ ಅಕ್ಕಿ ಅಂತಿಲ್ಲ, ಕೌಜಲ್ ಅವು ತಿಂದ್ರೆ ಹೊಟ್ಟೆನ ಹಳ್ಳ ಕರಗ್ತಾವ ಅಂತ ಹೇಳ್ತಾರಲ್ಲ, ಅದು ಹೊತ್ತೈತ ಶಂಕರ ಅಂತ ಕೂಗ್ತು. ಇಂಥ ಕೋಳಿ ಹೆಂಗಿರ್ತದ, ಅವರೆಲ್ಲ ಬಲೆ ಹಿಡ್ಕೊಂಡು ಬರ್ತಾರೆ ನೋಡ್ರಿ ಹೋಗಿ. ತೀತಾರ ಅಂತಾರೆ ಹಿಂದಿದಾಗ, ಬುರ್ಲಿ ಮತ್ತು ಖೌಜ್ ಅಂತಾರೆ. ಸೊ ಆ ಖೌಜ್ ಒಂದು ಡೆಮೋ ಮಾಡಿ ಹೇಳ್ತೀನಿ ನಿಮಗೆ. ಡೆಮೋ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಏನ್ ಡೆಮೋ ಅಂದ್ರೆ, ಈಗ ಕೌಜಲ್ ಹಿಡಿತಕ್ಕಂಥ ವ್ಯಕ್ತಿ ಹತ್ರ ಪಿಂಜರದಲ್ಲಿ ಒಂದು ಕೌಜಲ್ ಇರ್ತದೆ, ಒಂದು ಅವಂದೇ ಸ್ವಂತ ಕೌಜಲ್ ಇರ್ತದೆ. ಆ ಕೌಜಲ್ ಅದೇನು ಮಾಡ್ತಾನೆ, ಹಿಂಗೆ ಬಲಿ ಹಾಕಿರ್ತಾನೆ ಮಳೆಗಾಲದಲ್ಲಿ, ಗಿಡಗಳಿದ್ದಲ್ಲಿ ಆ ಕೌಜಲ್ ಇಡ್ತಾನೆ, ತಾನು ಸಾಕಿರ್ತಕ್ಕಂಥ ಕೌಜಲ್. ಅವಾಗ ಅವನೊಂದು ಸೀಟಿ ಹೊಡಿತಾನೆ. ಆ ಸೀಟಿ ಹೊಡೆದ ತಕ್ಷಣ ಈ ಕೌಜಲ್ ಏನು ಮಾಡ್ತಂದ್ರೆ, ಇದು ಚೀರ್ಲಿಕ್ಕೆ ಶುರು ಮಾಡ್ತಾನೆ. ಹೊತ್ತೈತ ಶಂಕರ ಚೀರ್ತದೆ. ಆವಾಗ ಆ ಬಲಿಯಲ್ಲಿ ಇರ್ತಕ್ಕಂಥ ಕೌಜಲ್ ಚೀರದ ನೋಡಿ, ಅಕ್ಕಪಕ್ಕದಲ್ಲಿ ಉತ್ತರ ಪೂರ್ವ ಪಶ್ಚಿಮ ಇರ್ತಕ್ಕಂಥ ಕೌಜಲ್ಗಳು ಏನು ಮಾಡ್ತಾವೆ, ಅಯ್ಯೋ ನಮ್ಮ ಜಾತಿಯವನು ಯಾರೋ ಏನೋ ಕಷ್ಟದಲ್ಲದಾನ, ಚೀರ್ಲತ್ತಾನ, ಕಷ್ಟದಲ್ಲದಾನ, ನಡಿ ನಾವೆಲ್ಲ ಉಳಿಸೋಮಂತ ಉತ್ತರಕ್ಕೆ ಇರ್ತಕ್ಕಂಥ, ದಕ್ಷಿಣಕ್ಕೆ ಇರ್ತಕ್ಕಂಥ, ಪೂರ್ವಕ್ಕೆ ಇರ್ತಕ್ಕಂಥ, ಪಶ್ಚಿಮಕ್ಕೆ ಇರ್ತಕ್ಕಂಥ ಎಲ್ಲ ಕೂದು ಓಡೋಡಿ ಬರ್ತವೆ. ಆ ಬಲಿಯಲ್ಲಿ ಬಿದ್ದಿರ್ತಕ್ಕಂಥ ಆ ತನ್ನ ಸಮಾಜದ ಕೌಜಲ ನೋಡಿ, ಅಯ್ಯೋ ಯಾವನೊಬ್ಬ ಎಲ್ಲೋ ಸಿಕ್ಬಿದ್ದದ ಅಂತೇಳು ತಮ್ಮ ಜೀವದ ಹಂಗು ತೊರೆದು ಆ ಕೌಜಲ್ಗಳು ಏನು ಮಾಡ್ತೇವೆ, ಅವನನ್ನು ಬಿಡಿಸಲು ಕೂಡ ಹೋಗ್ತವೆ. ಆ ಬಲಿ ಕಾಣಂಗಿಲ್ಲ, ಬೇಟೆಗಾರ ಹಾಕಿರ್ತಕ್ಕಂಥ ಬಲಿ ಎಲ್ಲ ಕೌಜಲ್ಗಳು ಆ ಬಲಿಯಲ್ಲಿ ಸಿಕ್ಕಿಬಿದ್ದ ಖುಷಿಯಿಂದ ಬೇಟೆಗಾರ ಏನು ಮಾಡ್ತಾನೆ, ಅವೆಲ್ಲ ಕೌಜಲ್ಗಳನ್ನ ಒಂದು ಬ್ಯಾಗ್ದಲ್ಲಿ ಹಾಕೊಂಡು ತಾನು ಸಾಕಿರ್ತಕ್ಕಂಥ ಕೌಜಲ್ ತೊಗೊಂಡು ಬರ್ತಾನೆ. ಹೊರಗಡೆ ಮನೆಯಲ್ಲಿ ಅದು ಸಿಗಿಸ್ತಾನೆ. ಅದಕ್ಕೆ ಕೌಜಲ್ಕ ಮನ್ಯಾಗ ಹೋಗಿಬಿಟ್ಟು ಒಂದಿಷ್ಟು ಕಾಜು, ಕಿಸ್ಮಿಸ, ಶೇಂಗಾ ದಾಣಿ ತಾನು ಸಾಕಿರ್ತಕ್ಕಂಥ ಕೌಜಲ್ಗೆ ಹಾಕ್ತಾನೆ. ಹಾಕ್ಬಿಟ್ಟು ಈ ಕೌಜಲ್ಗಳಿಗೆ ಏನು ಮಾಡ್ತಾನೆ, ರೆಕ್ಕೆ ಮುರುಗುರ್ದು ಇಡ್ತಾನೆ. ಆ ಕೌಜಲ್ ಮ್ಯಾಲ ಇರ್ತದ, ಗಿರೇಕಿಗಳು ಬರ್ತಾರೆ. ಹೌದ್ರೆದ್ರ ಆ ಜೀವಂತ ಕೌಜಲ್ಗಳನ್ನು ಏನು ತಂದನಲ್ಲ, ಯಾವ ಕೌಜಲ್ಗಳು ಅದಕ್ಕೆ ಉಳಿಸಲಿಕ್ಕೆ ಬಂದಿವೋ ಆ ಕೌಜಲ್ಗೆ ಒಂದೊಂದು ಕೊಯ್ದು ಅದ್ರ ಕೊಯ್ದು ಬಿಟ್ಟು ಮಾರಾಟ ಮಾಡ್ತಾನೆ ಬೇಟೆಗಾರ. ಅದು ಮ್ಯಾಲ ನೋಡ್ತಾ ಇರುತ್ತೆ, ಆ ಕೌಜಲ್ ನೋಡ್ತಾ ಇರುತ್ತೆ, ಅದು ಧ್ವನಿ ಮಾಡ್ತಾನೆ. ಅದು ಧ್ವನಿ ಮಾಡಿದ್ರೆ ತನ್ನ ಮಾಲಕ ತನಗೂ ಕೂಡ ಕೊಯ್ದು ಮಾರಾಟ ಮಾಡೋಣ ಅಂತೇಳಿ ಅದು ಸುಮ್ಮಿರ್ತದೆ. ನನಗೇನು ಬೇಕಪ್ಪ, ನನಗೆ ತಿಲ್ಲಕ್ಕೆ ಕಾಜು ಕಿಸ್ಮಿಸ್ ಎಲ್ಲ ಸಿಗ್ತದ, ಆರಾಮ್ ಲೈಫ್ ಅದ, ನನಗಂತೂ ಕೊಲ್ಲಲಾಗ್ಯಾನ, ಯಾವುದೇ ಸೈಲೆಂಟು. ಆ ಕೌಜಲ್ಗೆ ಮಾಡಿರ್ತಕ್ಕಂಥ ಮೋಸದಿಂದ, ಆ ಕೌಜಲ್ ಕೂಗಿರ್ತಕ್ಕಂಥ ಸುಳ್ಳು ಧ್ವನಿಯಿಂದ ತನ್ನ ಸಮುದಾಯದ 10, 20, 50, 60, 100 ಕೌಜಲ್ಗಳು ಬಲಿಯಲ್ಲಿ ಬಿದ್ದಿರ್ತವ. ಆ ಕಟಗ ಅದ್ರ ಎದುರೇ